ಎಲ್ಲರಿಗೂ ಇರುವಂಥ ತಲೆಯಲ್ಲಿ ಟೆನ್ಷನ್ ಏನಂದರೆ ಹೌ ಕೆನ್ ಐ ಗೆಟ್ ಔಟ್ ಆಫ್ ಸ್ಟ್ರೆಸ್. ಸ್ಟ್ರೆಸ್ ಇಲ್ಲದೆ ಮನುಷ್ಯ ಬದುಕೋಕ್ಕಾಗಲ್ಲ ಸರ್. ಯಾಕೆ? ಅಲ್ಲ, ಸ್ಟ್ರೆಸ್ ಇರಲೇಬೇಕಲ್ಲ ಒಂದು ಸ್ವಲ್ಪ. ಯಾಕೆ ಇರಬೇಕು? ಇರಲೇಬಾರ್ದು ಸರ್. ಇರಬೇಕು ಅನ್ನೋದೇ ಇರಬೇಕು, ಸ್ಟ್ರೆಸ್ ಇರಬಾರ್ದು ಅನ್ನೋದೇ ಒಂದು ಸ್ಟ್ರೆಸ್. ಐ ಹ್ಯಾವ್ ಟು ವರ್ಕ್, ಐ ಹ್ಯಾವ್ ಟು ಅರ್ನ್. ಯಾಕೆ ಕೆಲಸ ಮಾಡಬೇಕು? ಯಾಕೆ ಅರ್ನ್ ಮಾಡಬೇಕಂದ್ರೆ ಲೈಫ್ ಸ್ಟೈಲ್ ಸೆಟ್ ಮಾಡ್ಕೊಳಕ್ಕೆ, ಖುಷಿಯಿಂದ ಇರೋಕ್ಕೆ. ಬಟ್ ಖುಷಿಯಿಂದ ಇರಬೇಕಂತ ಅರ್ನ್ ಮಾಡೋನು ಖುಷಿ ಕಳ್ಕೊಂಡು ಅರ್ನ್ ಮಾಡೋಕ್ಕೆ ಶುರು ಮಾಡ್ತಾನೆ. ಹೌದು ಸರ್, ಕ್ರಮೇಣ ವಾಟ್ಸ್ ದ ಯೂಸ್? ಕ್ರಮೇಣ ಹಾಗೆ ವಾಟ್ಸ್ ದ ಯೂಸ್? ನಾನು 8 ತಾಸು ಕೆಲಸ ಮಾಡಿದೆ, 10 ತಾಸು ಕೆಲಸ ಮಾಡಿದೆ, ಖುಷಿ ಇದೆಯಾ ಅಲ್ಲಿ ಅಂತ ಪ್ರಶ್ನೆ ಮಾಡ್ಕೊಂಡಾಗ ಖುಷಿ ಇರಲ್ಲ. ಒಬ್ಬ ಮನುಷ್ಯ ಕನಸಿನ ಬಗ್ಗೆ ಹೇಳಿದಾಗ ಇಡೀ ಜಗತ್ತಲ್ಲಿ ಒಬ್ಬ ಮನುಷ್ಯ ಅಬ್ಸಲ್ಯೂಟ್ ಫ್ರೀ ಆಫ್ ಕಾಸ್ಟ್ ಕನ್ಸನ್ ಕಾಣ್ಬೋದು. ಅದಕ್ಕೆ ಯಾವುದೇ ರೀತಿಯಾದ ರೀತಿ ರಿವಾಜ್ ಇಲ್ಲ. ಏನ್ ಬೇಕಾದ್ರೂ ಕನ್ಸಲ್ ಬರ್ಬೋದು. ಟ್ಯಾಕ್ಸು ಕೊಡಂಗಿಲ್ಲ. ನೀನು ಏನನ್ನೇ ಮಾಡಿದ್ರೆ ಕಾನ್ಷಿಯಸ್ ಆಗಿ ಮಾಡೋದನ್ನ ಕಲಿಬೇಕು. ತಪ್ಪು ಮಾಡಿದ್ರು ಕಾನ್ಷಿಯಸ್ನೆಸ್ ಇರಬೇಕು. ಲೀವ್ ಇನ್ ದ ಕಾನ್ಷಿಯಸ್ನೆಸ್. ಸಿ, ಎನಿ ಹಗ್, ಎನಿ ಅಪ್ರಿಸಿಯೇಷನ್, ಎನಿ ಸ್ಮೈಲ್ ವಿಲ್ ಗಿವ್ ಯು ಲಾಟ್ ಆಫ್ ಪ್ಲೆಜರ್. ಬಟ್ ನೀವು ಮಟೀರಿಯಲಿಸ್ಟಿಕ್, branded watch, branded dress, branded shoes, which never gives you any pleasure. No hug, no smile, no appreciation. ಹಾಯ್, ನಮಸ್ಕಾರ. ನಾನು ನಿಮ್ಮ RJ ವಿಕ್ಕಿ. ಪ್ರತಿದಿನ ನಮ್ಮ ಜೊತೆಯಲ್ಲಿ ಡಿ-ಸ್ಟ್ರೆಸ್ ಟೆಕ್ನಿಕ್ಗಳನ್ನು ತಿಳಿಸುವಂತಹ ಎಕ್ಸ್ಪರ್ಟ್ ಡಾಕ್ಟರ್ ಸಿದ್ದು ಯಾರ್ಪಲಾಪ ರವಿ ಸರ್ ನನ್ನ ಕಾರ್ಯಕ್ರಮದಲ್ಲಿ ಪ್ರತಿದಿನ ಇರ್ತಿದ್ರು. ಇವತ್ತು ನಿಮಗೆ ಇರುವಂಥ ಸದಾವಕಾಶ ಏನಂದರೆ ಅವ್ರ ಜೊತೆಗೆ ನಾವು ಆಡೋ ಮಾತುಕತೆನ ನೋಡೋದು. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಈವ್ನಿಂಗ್. ಆ್ಯಂಡ್ ಫಸ್ಟ್ ಆಫ್ ಆಲ್, ವಚನ ಟಿವಿಯಲ್ಲಿ ನಾನು ಸಿದ್ದು ಸರ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನನ್ನ ಶೋಗೆ ನನ್ನೇ ಕರಿತಾ ಇದ್ದೀನಿ, ನಮ್ಮ ಚಾನಲ್ಗೆ ನೀವು ಕರಿತಾ ಇದ್ದೀವಿ. ಸೊ ಯು ಆರ್ ಹೋಸ್ಟ್ ಟುಡೇ. ನನ್ನ ಮನೆಗೆ ಇವತ್ತು ನಾನೇ ಗೆಸ್ಟು. ಹೌದು ಸರ್, 100ಕ್ಕೆ 100. ಸರ್, ಇವತ್ತು ನಾನು ಇಲ್ಲಿ ಹೋಸ್ಟಾಗಿ ಉಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ಕಾರಣ ಅಂದರೆ ಒಂದಷ್ಟು ಮನುಷ್ಯನಿಗೆ ಕಾಡ್ತಿರುವಂತಹ ಪ್ರಶ್ನೆಗಳಲ್ಲಿ ಮಹತ್ವದ ಪ್ರಶ್ನೆ, ನಾನು ಯಾಕೆ ಈ ಲೈಫನ್ನು ಸಾಗಿಸ್ತಾ ಇದ್ದೀನಿ, ನನಗೆ ಯಾಕೆ ಕಷ್ಟ ಬರುತ್ತೆ, ನನ್ನನ್ನು ಬಿಟ್ಟರು ಬೇರೆ ಯಾರಿಗೂ ಸಿಗಲ್ವಾ ಇದು, ಅಥವಾ ಅಮ್ ಐ ದ ಚೋಸನ್? ಈ ಕೆಲವು ಅಗೋಚರ ಕ್ವಶನ್ಗಳಿರುತ್ತೆ ಸರ್. ಒಬ್ಬ ವ್ಯಕ್ತಿ ತನಗೆ ತಾನೇ ಕೇಳಿಸ್ಕೊಳ್ಳೋಂಥ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಸಿಗದೇ ಇರೋಂಥದ್ದು, ಅಂತ ಎಲ್ಲ ವಿಚಾರಗಳನ್ನ ಇವತ್ತು ಮುಟ್ತಾ ಹೋಗೋಣ ಸರ್. ಓಕೆ. ಸೊ ಫಸ್ಟ್ ಆಫ್ ಆಲ್, ಲೆಟ್ ಅಸ್ ಸ್ಟಾರ್ಟ್ ದಿಸ್ ಕಾಂಟೆಂಪ್ರರಿ ಶೋ ನಿಮ್ಮ ವಚನ ಟಿವಿಯಲ್ಲಿ. ಥ್ಯಾಂಕ್ ಯು. ಲೆಟ್ಸ್ ಸ್ಟಾರ್ಟ್. ಆಲ್ರೈಟ್ ಸರ್, ನನ್ನ ಫ್ಲೋಲ್ ಹೋಗ್ತಾ ಇರ್ತೀನಿ ಸರ್. ಓಕೆ. ಈಗ ಮೊದಲನೇದಾಗಿ ಇವತ್ತಿನ ಪೀಳಿಗೆಯಲ್ಲಿ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರಿಗೂ ಇರುವಂಥ ತಲೆಯಲ್ಲಿ ಟೆನ್ಷನ್ ಏನಂದರೆ ಹೌ ಕೆನ್ ಐ ಗೆಟ್ ಔಟ್ ಆಫ್ ಸ್ಟ್ರೆಸ್. ಸ್ಟ್ರೆಸ್ ಇಲ್ಲದೆ ಮನುಷ್ಯ ಬದುಕೋಕ್ಕಾಗಲ್ಲ ಸರ್. ಯಾಕೆ? ಅಲ್ಲ, ಸ್ಟ್ರೆಸ್ ಇರಲೇಬೇಕಲ್ಲ ಒಂದು ಸ್ವಲ್ಪ. ಯಾಕೆ ಇರಬೇಕು? ಇರಲೇಬಾರ್ದು ಸರ್. ಇರಬೇಕು ಅನ್ನೋದೇ ಇರಬೇಕು, ಸ್ಟ್ರೆಸ್ ಇರಬಾರ್ದು ಅನ್ನೋದೇ ಒಂದು ಸ್ಟ್ರೆಸ್. ಯಾಕೆ ಅದ್ಯಾಕೆ ಕಾನ್ಸೆಪ್ಟ್ ತಲೆಯಲ್ಲಿ ಯಾಕೆ ಬರುತ್ತೆ ಸ್ಟ್ರೆಸ್ದು? ಈಗ ಸುಮಾರು 1-1.5 ವರ್ಷದಿಂದ ನಾವು ಡಿಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು ಸರ್, ಹೌದು. ಆದರೆ ಸ್ಟ್ರೆಸ್ ಅನ್ನೋದು ಖಾಲಿ ಆಗಲೇ ಇಲ್ಲಲ್ಲ. ಹಂಗಂದ್ರೆ ಮಾತಾಡಿದ ಮೇಲೆ ಖಾಲಿ ಆಗಬೇಕಿತ್ತು, ಏನಾದ್ರು ಹೇಳಿದ ಮೇಲೆ ಖಾಲಿ ಆಗಬೇಕಿತ್ತು. ಸೊ ವೆನ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಎಂಟಿ ಸಮಥಿಂಗ್ ಇನ್ ಯುವರ್ ಮೈಂಡ್, ನನ್ನ ಮನಸ್ಸಿನಲ್ಲಿ ಇದ್ದದನ್ನ ನೆಗೆಟಿವ್ ಎನರ್ಜಿನ ನಾನು ಖಾಲಿ ಮಾಡ್ಕೋಬೇಕು ಅಂತ ಅನಿಸ್ದೇ ಹೋದರೆ ಯು ವಿಲ್ ನಾಟ್ ಬಿ ಹ್ಯಾಪಿ ಅಟ್ ಆಲ್. ದಟ್ ಸ್ಟ್ರೆಸ್ ಕಂಟಿನ್ಯೂಸ್. ಸೊ ಸ್ಟ್ರೆಸ್ ಇರುತ್ತೆ ಅಥವಾ ಇರಬೇಕು ಅನ್ನೋದೇ ರಾಂಗ್ ಕಾನ್ಸೆಪ್ಟ್. ಹೌದು ಸರ್. ಸರ್, ಈಗ ನಾನು ಎಕ್ಸಾಂಪಲ್ ಒಂದು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋದಿದ್ರೆ, ಓಕೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹೋಮ್ವರ್ಕ್ ಮಾಡಬೇಕು ಅನ್ನೋ ಸ್ಟ್ರೆಸ್ ಇರ್ತಿತ್ತು ಸರ್. ಇರುತ್ತೆ. ಆಮೇಲೆ ಇನ್ನೇನು ಸ್ಪೋರ್ಟ್ಸ್ ಡೇ ಬಂತವ್ರೆ, ಇಲ್ಲೆಲ್ಲೋ ಆಟೋಟಗಳಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಓಡಬೇಕು, ಗೆಲ್ಲಬೇಕು ಅನ್ನೋ ಸ್ಟ್ರೆಸ್ ಇರ್ತಿತ್ತು ಸರ್. ಬ್ಯಾಂಡ್ ಅಂತ ಇರ್ತಿತ್ತು, ಸ್ಕೂಲ್ ಬ್ಯಾಂಡು, ಅಲ್ಲಿ ನಾನು ಬ್ಯಾಂಡ್ ಲೀಡರ್ ಆಗಬೇಕು ಅನ್ನೋ ಸ್ಟ್ರೆಸ್ ಇರ್ತಿತ್ತು ಸರ್. ಸೊ ಒಂದಲ್ಲ ಎರಡಲ್ಲ ಸರ್. ಮತ್ತೆ ಮನೆಯಲ್ಲಿ ಯಾವ ತಿಂಡಿ ಮಾಡಿರ್ತಾರೆ ಅನ್ನೋ ಸ್ಟ್ರೆಸ್ ಇರ್ತಿತ್ತು ಸರ್. ಅಂದರೆ ಇದೆಯಲ್ಲ, ಆ ಝೀಲ್ ಅಥವಾ ಆ ಇಂಟ್ರೆಸ್ಟ್ ಇದೆಯಲ್ಲ, ಅದಕ್ಕೆ ನಾವು ಯಾಕೆ ನೆಗೆಟಿವ್ ಪದ ಸ್ಟ್ರೆಸ್ ಅಂತ ಬಳಸ್ಬೇಕು? ಮತ್ತೇನು ಬಳಸಬೇಕು? ಐ ವಾಸ್ ಕ್ಯೂರಿಯಸ್. ಅಂದರೆ ನಾವು ಚೈಲ್ಡ್ಹುಡ್ಲಿಂದ ನಮ್ಮ ತಲೆಯಲ್ಲಿ ಒಂದು ಕಾನ್ಸೆಪ್ಟನ್ನು ನಮ್ಮ ತಲೆಯಲ್ಲಿ ಹೋಗಿಬಿಟ್ಟಿದೆ. ಮಗು ಹುಟ್ಟೋ ಮುಂದೆ ಅದಕ್ಕೇನು ಸ್ಟ್ರೆಸ್ ಗೊತ್ತಿರಲಿಲ್ಲ, ಏನು ನಾಲೆಜ್ ಎಲ್ಲ, ಇಟ್ ಎಂಜಾಯ್ಸ್ ದ ಲೈಫ್. ಯಾವಾಗ ನಿಮ್ಗೆ ನಾಲೆಜ್ ಬರ್ತಾ ಹೋಗ್ತದೆ, ಜ್ಞಾನ ಅಥವಾ ತಿಳುವಳಿಕೆ ಅನ್ನೋದು ಬರ್ತಾ ಹೋಗ್ತದೆ,
ಅದರ ಪ್ಯಾರಲಲ್ ಆಗಿ ಸ್ಟ್ರೆಸ್ ಅನ್ನೋದು ಕ್ರಿಯೇಟ್ ಆಗ್ತದೆ. ಮೊದಲೇನಿತ್ತು, ಮಗು ಸುಮ್ಮನೆ ಆಟ ಆಡುತ್ತೆ, ಸ್ಟ್ರೆಸ್ ಇಲ್ಲ. ಮಗು ಕಸ ಬಾಯಲ್ಲಿ ಇಟ್ಕೊಳ್ತದೆ, ಸ್ಟ್ರೆಸ್ ಇಲ್ಲ. ನೀವು ಕ್ಯಾನ್ ಅಬ್ಸರ್ವ್ ದ ಕಿಡ್ಸ್, ಅವು ಮನೆಯಲ್ಲೆಲ್ಲ ಓಡಾಡ್ತಿರ್ತವೆ, ಚಪ್ಪಲಿ ತೊಗೊಂಡು ಬಾಯಲ್ಲಿ ಇಟ್ಕೊಳ್ತಾವೆ. ಅದು ನಿಮಗೆ ಸ್ಟ್ರೆಸ್ಸು. ಅಯ್ಯೋ ಮಗು ಬಾಯಲ್ಲಿ ಚಪ್ಪಲಿ ಇಟ್ಕೊಂತ ಏನಾಗ್ಬಿಡುತ್ತೋ, ಗಲೀಜು ಏನಾಗ್ಬಿಡುತ್ತಲ್ಲ, ಅಸಹ್ಯ, ಗಲೀಜು, ಅನ್ಸಿವಿಲೈಸ್ಡ್, ಇದನ್ನ ಯಾರು ನೋಡಿದ್ರೆ ಹೆಂಗೆ, ಇಟ್ ಈಸ್ ಯುವರ್ ಹೆಡೇಕ್. ಮಗುನ ಹಂಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಂಗಿರ್ತಾನೆ. ಇದು ಎಲ್ಲೂ ಜಗತ್ತಿನಲ್ಲಿ ಯಾವಾಗಲೂ ಮನುಷ್ಯ ನಾಗರಿಕತೆ ಹುಟ್ಟು ಆವಾಗಲಿಂದ ಅವನು ಈ ತನ್ನ ಆಗುವಿಕೆ ಮಾಡುವಿಕೆಯನ್ನು, ಹಿಸ್ ಡೂಯಿಂಗ್ಸ್ ಆರ್ ಕನ್ವರ್ಟೆಡ್ ಇನ್ ದಿ ಫಾರ್ಮ್ ಆಫ್ ಸ್ಟ್ರೆಸ್. ಸೊ ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ನಿತ್ಯ ಮಾತಾಡ್ತೀರಿ. ಈಗ ಫಾರ್ ಎಕ್ಸಾಂಪಲ್ ನೀವು ಮನೆಗೆ ಹೋಗ್ತಾ ಇರ್ತೀರಿ ಬೆಂಗಳೂರಲ್ಲಿ ಇನ್ ದ ಈವ್ನಿಂಗ್, ನಿಮ್ಗೆ ಕಾಣಿಸ್ತಾ ಇರ್ತದಲ್ಲಿ, ಎಲ್ಲಿ ಸಿಗ್ನಲ್ನಲ್ಲಿ 100, 99, 98, ಸೊ ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಬರ್ತಾ ಇರ್ತದೆ. ಸುಮ್ಮನೆ ನೋಡ್ತಾ ಇರಬೇಕು, ಕೂಲಾಗಿರಬೇಕು. ಅದು ಕೂಡ ನಿಮಗೆ ಸ್ಟ್ರೆಸ್ ಆಗುತ್ತೆ. ಓ ಐ ಹ್ಯಾವ್ ಟು ವೇಟ್ ಅನದರ್ 100 seconds ಅಂತ. ಅಂದರೆ ದಟ್ ಈಸ್ ದೇರ್ ಇನ್ ಯುವರ್ ಮೈಂಡ್, ಇಟ್ಸ್ ನಾಟ್ ದೇರ್ ಇನ್ ದ ಔಟ್ಸೈಡ್. ಸರ್, ತಲೆಯಿಂದ ಹೋಗ್ಲಾಡ್ಸೋದು ಹೇಗೆ ಸರ್ ಸ್ಟ್ರೆಸ್ಸನ್ನು? ಈಗ ಬಿಕಾಸ್ ಪ್ರತಿದಿನ ಡಿಸ್ಟ್ರೆಸ್ಸಲ್ಲಿ ಒತ್ತಡ ರಹಿತವಾದ ಬದುಕು ಯಾರಿಗೂ ಸಿಗಲ್ಲ. ಬಟ್ ಒತ್ತಡವನ್ನು ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ ನಾವು ಹೇಳೋಕೆ ಹೊರಟಿರೋದು ಸರ್, ಹೇಳ್ತಾನು ಬರ್ತಾ ಇದೀವಿ. ಹೌದು. ಬಟ್ ಸ್ಟ್ರೆಸ್ಸನ್ನು ಇಲ್ಲದೆ ಬದುಕೋದು ಬಹಳ ಕಷ್ಟ ಇದೆ ಸರ್ ನನ್ನ ಪ್ರಕಾರ. ಬಿಕಾಸ್ ಈಗ ಒಂದು ಮೋಟಿವೇಶನ್ ಇರಬೇಕಲ್ಲ ಸರ್, ಆ ಝೀಲ್ ನೀವು ಹೇಳ್ದಂಗೆ. ಬೆಳಗ್ಗೆ ನಾನು ಆಫೀಸಿಗೆ ಬರಬೇಕು ಅಂದರೆ ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಭಗವಂತನ ನಮಸ್ಕಾರ ಮಾಡಿಕೊಂಡು ಗಾಡಿ ಸ್ಟಾರ್ಟ್ ಮಾಡಿ ಮತ್ತೆ ನಮಸ್ಕಾರ ಮಾಡಿಕೊಂಡು ಟ್ರಾಫಿಕಲ್ಲಿ ಬಂದು ಆಫೀಸ್ ಸೇರ್ಕೊಳ್ಳೋಷ್ಟರಲ್ಲಿ ಒಂದು ಲೆವೆಲ್ ಆಫ್ ಸ್ಟ್ರೆಸ್ ಇರುತ್ತೆ ಸರ್. ಬೆಳಗ್ಗೆ ಹೇಳೋದು ಒಂದು ಸ್ವಲ್ಪ ಬೇಗ ಎದ್ಬಿಟ್ರೆ ಇಟ್ ವಿಲ್ ಮೇಕ್ ಅ ಮ್ಯಾಜಿಕಲ್ ಡಿಫರೆನ್ಸ್. ಅದೇ ಸ್ವಲ್ಪ ಲೇಟ್ ಆಗ್ಬಿಟ್ರೆ ದಟ್ ಬಿಕಮ್ಸ್ ಬ್ಲಂಡರಸ್ ಡೇ. ಅದೇ ನೀವು ಲೇಟ್ ಮಾಡಿರ್ತೀರಲ್ಲ, ಯು ಆರ್ ದ ರೀಸನ್ ಫಾರ್ ದಟ್. ನೀವೇ ಹೇಳಿದ್ರಿ ಬೇಗ ಎದ್ದು ಬಿಟ್ಟಿದ್ರೆ ಅಂತ. ಬೇಗ ಹೇಳ್ಬಾರ್ದಂತ ಯಾರು ಹೇಳಿದ್ರು? ಸೊ ಯು ಆರ್ ನಾಟ್ ಟ್ರೈನಿಂಗ್ ಯುವರ್ ಮೈಂಡ್. ಕರೆಕ್ಟ್ ಸರ್. ನಿಮ್ಮ ಮನಸ್ಸನ್ನು ನೀವು ಹಾಗೆ ತರಬೇತಿಗೊಳಿಸಿರಂಗಿಲ್ಲ. ಯುವರ್ ಮೈಂಡ್ ಈಸ್ ನಾಟ್ ಟ್ರೈನ್ಡ್. ಸೊ ಇಟ್ ಈಸ್ ಎ ರುಟೀನ್. ಪ್ರಾಬ್ಲಮ್ ಬರುತ್ತೆ, ಹೋಗುತ್ತೆ. ಸೊ ಅದಕ್ಕೆ ಹ್ಯೂಮನ್ ಸೈಕಾಲಜಿಯಲ್ಲಿ ಬಹಳ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಾವು ನಮ್ಮ ಆತ್ಮಾವಲೋಕನ ಇಂಟ್ರಾಸ್ಪೆಕ್ಷನ್ ಅಂತ ಪದ ಕರಿತೀವಲ್ಲ, ವೆರಿ ಸಿಂಪಲ್ ಆಗಿ ನೀವು ಯಾವತ್ತಾದರೂ ವಿಕಿ ನನ್ನ ಸ್ಟ್ರೆಂಗ್ತ್ ಏನು ಅಂತ ಆಲೋಚನೆ ಮಾಡಿದ್ದೀರಾ? ಅಥವಾ ನನ್ನ ವೀಕ್ನೆಸ್ ಏನು ಅಂತ ಆಲೋಚನೆ ಮಾಡಿದ್ದೀರಾ? ಯಾವಾಗ ನೀವು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ದಟ್ ಈಸ್ ದಿ ರಿಲೀಸ್ ಆಫ್ ಯುವರ್ ಸ್ಟ್ರೆಸ್. ಸರ್, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಆತನ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ತಿಳ್ಕೊಳ್ಳೇಬೇಕಾ ಸರ್? ಹೌದು. ಯಾರು ಹೇಳಬೇಕು? ನಾ ಹೇಳೋಕ್ಕಾಗತ್ತಾ? ಇಲ್ಲ. ಹೌ ಕ್ಯಾನ್ ಐ ಸೇ ಯುವರ್ ಸ್ಟ್ರೆಂತ್? ಅಥವಾ ನನ್ನ ಸ್ಟ್ರೆಂತ್ ಅಂತ ನಿಮ್ಗೇನು ಗೊತ್ತು? ನೀ ಯಾವುದೋ ಬೇಸ್ಡ್ ಆನ್ ಮೈ ಪಾಪ್ಯುಲಾರಿಟಿ, ಬೇಸ್ಡ್ ಆನ್ ಮೈ ರೆಪ್ಯುಟೇಷನ್, ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಬಟ್ ದಟ್ ಇಸ್ ನಾಟ್ ಟ್ರೂ. ಯು ಆರ್ ದ ಪರ್ಸನ್ ಟು ಜಡ್ಜ್ ಇಟ್. ಕರೆಕ್ಟ್. ಯಾವಾಗ ನೀವು ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳುವಂಥದ್ದನ್ನು ಬೇರೆಯವ್ರ ಕೈ ಕೊಡ್ತೀರಿ, ಅದು ಒಪಿನಿಯನ್ ಆಗುತ್ತೆ. ವಿಕ್ಕಿ ಹೇಗೆ ಅಂತ ನಾನು ನಿಮ್ಮ ಆಫೀಸ್ನಲ್ಲಿ ಅವಿನಾಶ್ನ ಕೇಳೋದಲ್ಲ, ವಿಕ್ಕಿನೇ ಕೇಳೋದು ನೀವೇನು ಅಂತ. ಬಟ್ ಆ್ಯಕ್ಚುಲಿ ಪ್ರಪಂಚ ಅವಿನಾಶ್ನೇ ಕೇಳೋದಿಲ್ಲ ಸರ್. ಪ್ರಪಂಚ ಅವಿನಾಶ್ನ ಕೇಳ್ತದೆ, ಬಟ್ ಅದು ಅವಾಗ ಸರಿಯಾದ ಉತ್ತರ ಸಿಗಲ್ಲ. ಇಟ್ಸ್ ಎ ರಿಲೇಟಿವಿಟಿ, ಸಾಪೇಕ್ಷತೆ. ಅವರು ಸರಿ ಕಂಡಂಗೆ ಹೇಳ್ತಾರೆ. ನಾನು ಸರಿ, ಅವ್ರು ಏನು ಹೇಳಿದ್ರು ನಾನು ನನಗೆ ಬೇಕಾದಂಗೆ ತಿಳ್ಕೊತೀನಿ, ನನಗೆ ಬೇಕಾದಂಗೆ ತಿಳ್ಕೊಳ್ತೀನಿ. ಅವ್ರು ತನಗೆ ಬೇಕಾದಂಗೆ ಹೇಳ್ತಾರೆ. ಸತ್ಯ ಎಲ್ಲಿರುತ್ತೆ ಸರ್? ಈ ಮಧ್ಯೆ ಒಂದು ಪ್ರಶ್ನೆ ಮೂಡ್ತಾ ಇದೆ. ಓಕೆ. ಏನಂದ್ರೆ, ಜಗತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಜಡ್ಜ್ಮೆಂಟ್ ಅಲ್ಲಬೇಕು ಅಂದ್ರೆ, ಅಥವಾ ಆ ವ್ಯಕ್ತಿನ ತಿಳ್ಕೋಬೇಕು ಅಂದ್ರೆ, ಆ ವ್ಯಕ್ತಿನ ಸ್ವತಃ ಹೋಗಿ ಭೇಟಿ ಮಾಡಲ್ಲ. ಹೌದು. ಅಕ್ಕಪಕ್ಕದವ್ರು ವಿಚಾರಿಸ್ತಾರೆ. ಅಕ್ಕಪಕ್ಕದವ್ರು ಅವ್ರು ತಿಳಿದಷ್ಟೇ ವಿಷಯ ತಿಳಿಸ್ತಾರೆ. ಅಂಡ್ ಒಬ್ಬ ವ್ಯಕ್ತಿನ ಈಸಿಯಾಗಿ ಬೆರಳೆತ್ತು ತೋರಿಸೋದು ಸುಲಭ ಸರ್. ಅದೇ ಆ ವ್ಯಕ್ತಿ ಹತ್ರ ನಿಜವಾಗ್ಲೂ ಕೂತು ಒಂದು ಕಾಫಿ ಕುಡಿಯೋದು ಅಥವಾ ವ್ಯಕ್ತಿನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ನಿಜವಾದ ಆ ವ್ಯಕ್ತಿತ್ವ ಅರ್ಥ ಆಗುತ್ತೆ. ಹೌದು. ಅದನ್ನೆಲ್ಲರೂ ಮಾಡ್ತಾರೆ ಸರ್ ಈ ಕಾಲದಲ್ಲಿ ಎಸ್ಪೆಷಲಿ. ಬಿಕಾಸ್ ಈಗೆಲ್ಲ ಅಕ್ಕಪಕ್ಕ ಏನು ಹೇಳ್ತಾರೆ ಅದ್ರ ಮೇಲೆ ಮಾರ್ಕ್ಸ್ ಹಾಕೋದು ಜಾಸ್ತಿ. ಅದು ಸರಿಯಲ್ಲ. ದಟ್ ಇಸ್ ನಾಟ್ ದ ವೇ ಆಫ್ ಜಡ್ಜಿಂಗ್ ಎನಿ ಪರ್ಸನ್. ವಿಕ್ಕಿ ಏನಿದ್ದಾರೆ ಅಂತಂದ್ರೆ ನಾನು ವಿಕ್ಕಿನೇ ಕೇಳಬೇಕು ನೀವೇನಿದ್ದೀರಿ ಅಂತ. ಅದಕ್ಕೆ ನಮ್ಮ ಹ್ಯೂಮನ್ ಸೈಕಾಲಜಿಯಲ್ಲಿ ನಾಗರಿಕ ಪ್ರಜ್ಞೆ ಬಂದ ಮೇಲೆ ನಿನ್ನ ಹೆಸರೇನು, ನಿಮ್ದು ಯಾವ ಊರು ಅಂತ ಕೇಳೋದು ಅನ್ಸಿವಿಲೈಸ್ಡ್ ಅನ್ನುವಂಥ ಒಂದು ಮೀಡಿಯಾಕರ್ ಕಾನ್ಸೆಪ್ಟ್ ಬಂತು. ಮೀಡಿಯಾಕರ್ ಕಾನ್ಸೆಪ್ಟ್ ಅದು. ನಿಮ್ಮ ಹೆಸರೇನು, ನಿಮ್ದು ಯಾವ ಊರು, ನಿಮ್ದು ಯಾವ ಜಾತಿ ಅಂತ ಕೇಳೋದು ಅನ್ಸಿವಿಲೈಸ್ಡ್ ಅನ್ನೋದೇ ಸೆನ್ಸ್ಲೆಸ್. ಐ ಮಸ್ಟ್ ಬಿ ಫ್ರೀ ವಿತ್ ಯು. ವಿಕ್ಕಿ ನಿಮ್ದು ಯಾವ ಊರು, ನೀವೇನು ಓದಿದ್ದೀರಾ, ನಿಮ್ಮ ಧರ್ಮ ಯಾವುದು, ನಿಮ್ಮ ಜಾತಿ ಯಾವುದು, ನಿಮ್ಮ ಸಿದ್ಧಾಂತ ಏನು, ನಿಮ್ಮ ಫಿಲಾಸಫಿ ಏನು, ಅದನ್ನು ಕೇಳದೆ ಹೋದರೆ ಐ ಡೋಂಟ್ ಬಿ ಕಂಫರ್ಟೇಬಲ್ ವಿತ್ ಯು.
ನಾನು ಏನು ಫ್ರ್ಯಾಂಕಾಗಿ ನಿಮ್ಮ ಜೊತೆ ಮಾತಾಡೋಕ್ಕೆ ಆಗಲ್ಲ. ನಿಮ್ಮದೇನೋ ಐಡಿಯಾಲಜಿ ಇರುತ್ತೆ, ನಮ್ಮದೇನೋ ಐಡಿಯಾಲಜಿ ಇರುತ್ತೆ, ಅದರಲ್ಲೇ ನಾನು ಕಾಲ ಕಳಿತೀನಿ ಹೊರತಾಗಿ ಐ ಆಮ್ ಥಿಂಕಿಂಗ್ ಮೈ ಸೆಲ್ಫ್ ವೆರಿ ಸೀರಿಯಸ್ಲಿ ಟು ನೋ ಅಬೌಟ್ ಯು. ಅದ್ರ ಬದಲು ಕೇಳಿಬಿಟ್ರೆ ದಟ್ ವಿಲ್ ಬಿ ಬಿಗ್ ರಿಲೀಫ್. ಕೇಳೋದಕ್ಕೆ ಎಲ್ಲೋ ಒಂದು ಕಡೆ ತಡಿತೀವಲ್ಲ ಸರ್, ಯಾಕೆ? ಅದೇ ಯಾಕೆ? ಯು ಆರ್ ನಾಟ್ ಟ್ರಾನ್ಸ್ಪರೆಂಟ್, ಯು ಆರ್ ನಾಟ್ ಕ್ಲಿಯರ್, ಯು ಆರ್ ನಾಟ್ ಅಂಡರ್ಸ್ಟುಡ್ ಯುವರ್ ಸೆಲ್ಫ್. ನಿಮಗೆ ನೀವೇನು ಅಂತ ಗೊತ್ತಿಲ್ಲ, ಅದಕ್ಕೆ ನೀವು ಕೇಳಲ್ಲ. ನಾನು ಯಾರು ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ನೀವು ಯಾರು ಅಂತ ಕೇಳಿದ್ರೆ ನೀವು ಹೇಳಬೇಕು. ಇಟ್ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್. ಎಷ್ಟು ಇದ್ರ ಮೇಲೆ ರಿಸರ್ಚ್ ಆಗಿದೆ. ನಿಜ ಸರ್. ನಾಗರಿಕತೆ ಬೆಳೆದ ಮೇಲೆ ಎಷ್ಟು ಜನ ಬಂದಿದ್ದಾರೆ. 2500 ವರ್ಷಗಳಿಂದ ಬುದ್ಧ ಮೈಂಡ್ ಮ್ಯಾನೇಜ್ಮೆಂಟ್ ಮೇಲೆ ಸ್ಟಡಿ ಮಾಡಿದರು. ಬುದ್ಧನ ನಂತರ 12th ಸೆಂಚುರಿಯಲ್ಲಿ ಬಸವಣ್ಣ ಮತ್ತು ಆಲ್ ಇಸ್ ಫಿಲಾಸಫರ್ಸ್ ಬಂದರು. ಆಮೇಲೆ ಅವ್ರವ್ರ ಧರ್ಮ ನಂಬಿಕೆ. ಶಂಕರಾಚಾರ್ಯ ಏನೋ ಒಂದು ಫಿಲಾಸಫಿ ಹೇಳಿದರು, ಸರ್ವಜ್ಞ ಏನೋ ಒಂದು ಹೇಳ್ದ. ಇಷ್ಟು ಮಾಡರ್ನ್ ಟೆಕ್ನಾಲಜಿ ಬಂತು, ಸೈನ್ಸ್ ಬಂತು, ಫಿಲಾಸಫೀಸ್ ಇಷ್ಟೆಲ್ಲ ಬಂದಮೇಲೆ ಅವರೆಲ್ಲ ಏನು ತಮ್ಮ ಜೀವನಾನುಭವದ ಮೇಲೆ, ತಾವು ಕಂಡುಕೊಂಡ ಎಕ್ಸ್ಪೀರಿಯನ್ಸ್ ಮೇಲೆ ಮನುಷ್ಯ ನೆಮ್ಮದಿ ಇರಲಿಕ್ಕೆ ಏನು ಬೇಕು ಅನ್ನೋದನ್ನು ಒಬ್ಬೊಬ್ಬರು ಹೇಳಿದರು. ಬುದ್ಧ ಆಸೆ ದುಃಖಕ್ಕೆ ಮೂಲ ಅಂದ. ವೆರಿ ಸಿಂಪಲ್ ಟೆಕ್ನಿಕ್. ನೀವು ಎಷ್ಟೆಷ್ಟು ಆಸೆ ಪಟ್ಕೊಂತ ಹೋಗ್ತೀರಿ ಅದು ನಿಮಗೆ ದುಃಖಕ್ಕೆ ಮೂಲ ಆಗುತ್ತೆ. ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ತೀರಿ ಅದು ನಿಮಗೆ ಟೆನ್ಷನ್ ಆಗುತ್ತೆ. ಮತ್ತು ಇಂಟೆಲಿಜೆನ್ಸ್ ಇದ್ದವ್ರು ಹೇಳ್ತಾರೆ, ಒನ್ ಶುಡ್ ಬಿ ಪ್ಲ್ಯಾನ್ಡ್. ಏನಪ್ಪ ವಿಕ್ಕಿ, ನಿನ್ನ ಪ್ಲ್ಯಾನ್ ಏನು? ಪ್ಲಾನ್ ಎ, ಪ್ಲಾನ್ ಬಿ. ಹಾಂ, ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ. ಯಾರು? ಹೂ ಆರ್ ಯು ಟು ಪ್ಲ್ಯಾನ್ ಇಟ್? ನಿಮ್ಮ ಕೈಯಲ್ಲಿ ಏನಿದೆ? ಮೊನ್ನೆ ಪಾಪ ಫ್ಲೈಟ್ ಕ್ರ್ಯಾಶ್ ಆಯ್ತಲ್ಲ ಅಹಮದಾಬಾದ್ನಿಂದ. ಅವರೆಲ್ಲರ ಕನಸುಗಳನ್ನ ಕೇಳ್ರಿ, ಏನೇನು ಹೇಳೋಗಿದ್ರು. 8 ವರ್ಷ 10 ವರ್ಷ ಎಲ್ಲರೂ ಯೋಜನೆಗಳನ್ನ ಇಟ್ಕೊಂಡಿದ್ರು, ಎಲ್ರಿಗೂ ಕನಸುಗಳಿತ್ತು. ಹೌದು ಸರ್, ಹೌದು. ಅದು ಒಂದೇ ಕ್ಷಣಕ್ಕೆ ರಪ್ ಅಂತ ಮುಗಿದು ಹೋಯಿತು. ಹಾಗಂತ ನಾವು ಪ್ಲ್ಯಾನ್ ಮಾಡ್ಕೊಳ್ಳಾರ್ದು ಇಗ್ನೋರೆಂಟ್ ಆಗಿ ಹಿಪ್ಪಿಗಳ ಥರ ಬದುಕಬೇಕು ಅಂತನಲ್ಲ. ಮತ್ತೆ ಸರ್, ಒಂದು ಕಾನ್ಸೈನ್ಸ್, ಒಂದು ಕಾನ್ಷಿಯಸ್ನೆಸ್ ಏನಿರಬೇಕಂದ್ರೆ, ದಿಸ್ ಪ್ಲ್ಯಾನ್ ಈಸ್ ಮೈ ಪ್ಲ್ಯಾನ್, ಬಟ್ ಇಫ್ ಸಮಥಿಂಗ್ ಗೋಸ್ ರಾಂಗ್, ಸಮಥಿಂಗ್ ಗೋಸ್ ಡಿಫ್ರೆಂಟ್, ಐ ಶುಡ್ ನಾಟ್ ವರಿ ಅಬೌಟ್ ದ್ಯಾಟ್. ಆ ಡಿಟ್ಯಾಚ್ಮೆಂಟ್ ಇದೆಯಲ್ಲ. ನಾನು ವಿಕಿ 3 ಅಂಶಗಳನ್ನು ಎಲ್ಲ ಯಾವುದು ನಾ ಹೇಳೋದಲ್ಲ, ಇದೆ ಆಲ್ರೆಡಿ ಹೇಳಿದ್ದಾರೆ. ನಮ್ಮ ಶರಣರು ಭಾಳಷ್ಟು ಹೇಳಿದ್ದಾರೆ, ನಮ್ಮ ಫಿಲಾಸಫರ್ಸ್ ಭಾಳಷ್ಟು ಹೇಳಿದ್ದಾರೆ. ಇಂಡಿಯಾದ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಜಗತ್ತಿಗೆ ಅಂತಂದರೆ ಫಿಲಾಸಫಿ, ಸ್ಪಿರಿಚುವಲಿಸಮ್, ಲೈಫ್ ಸ್ಟೈಲ್. ಅವರು ಮಾಡರ್ನ್ ಸೈಕಾಲಜಿಸ್ಟ್ ಅಲ್ಲಿ ಏನು ಹೇಳಿದ್ದಾರೆ ಇಂಪಾರ್ಟೆಂಟ್ ಅಲ್ಲ, ಅದು ಆಲ್ರೆಡಿ ನಮ್ಮಲ್ಲಿ ಹೇಳಿದ್ದಾರೆ. ಬಟ್ ನೀವೇನು ಮಾಡ್ತೀರಿ ಎಜುಕೇಟೆಡ್ ಇದ್ದವರು, ಅಥವಾ ನಾನೇನು ಮಾಡ್ತೀನಿ, ಇಫ್ ಇಟ್ ಕಮ್ಸ್ ಫ್ರಮ್ ಇಂಗ್ಲೀಷ್ ಕಲ್ಚರ್, ಇಫ್ ಇಟ್ ಕಮ್ಸ್ ಫ್ರಮ್ ಸಮ್ವೇರ್ ಎಲ್ಸ್, ಮಾಡರ್ನ್ ಸೈನ್ಸ್ಲಿಂದ ಬಂದದ್ದನ್ನು ನಾನು ಇದು ಮಾಡರ್ನ್ ಸೈಕಾಲಜಿ ಅಂತ ಒಪ್ಕೊಳ್ತೀನಿ. ಇಟ್ಸ್ ಬಟ್ ಸ್ಪಿರಿಚುವಲ್ ಫಾರ್ಮ್ನಲ್ಲಿ ಹೇಳೇ ಆಗಿದೆ, ಋಷಿಮುನಿಗಳು ವ್ಯಕ್ತಿಗಳು ಹೇಳೇ ಆಗಿದೆ. ಅವರೆಲ್ಲರ ಉದ್ದೇಶ ಏನು? ಮನುಷ್ಯ ಖುಷಿಯಿಂದ ಬದುಕಬೇಕು. ಅದನ್ನು ಆಧ್ಯಾತ್ಮಿಕವಾಗಿ ಏನಂತೀರಿ? ಮೋಕ್ಷ, ಸ್ವರ್ಗಕ್ಕೆ ಹೋಗಬೇಕು, ಆ ಭ್ರಮೆ, ಮುಕ್ತಿ. ನಮಗೇನು ಮುಕ್ತಿ ಇದೆಯಾ? ಇವತ್ತು ಯಂಗ್ಸ್ಟರ್ಸ್ ಏನಾರ ಮುಕ್ತಿ ಬಗ್ಗೆ ಆಲೋಚನೆ ಮಾಡ್ತಾರಾ? ಧರ್ಮದ ಬಗ್ಗೆ ಆಲೋಚನೆ ಮಾಡ್ತಾರಾ? ಐ ಹ್ಯಾವ್ ಟು ವರ್ಕ್, ಐ ಹ್ಯಾವ್ ಟು ಅರ್ನ್. ಯಾಕೆ ಕೆಲಸ ಮಾಡಬೇಕು? ಯಾಕೆ ಅರ್ನ್ ಮಾಡಬೇಕಂದ್ರೆ ಲೈಫ್ ಸ್ಟೈಲ್ ಸೆಟ್ ಮಾಡ್ಕೊಳಕ್ಕೆ, ಖುಷಿಯಿಂದ ಇರೋಕ್ಕೆ. ಬಟ್ ಖುಷಿಯಿಂದ ಇರಬೇಕಂತ ಅರ್ನ್ ಮಾಡೋನು ಖುಷಿ ಕಳ್ಕೊಂಡು ಅರ್ನ್ ಮಾಡೋಕ್ಕೆ ಶುರು ಮಾಡ್ತಾನೆ. ಹೌದು ಸರ್, ಕ್ರಮೇಣ. ವಾಟ್ಸ್ ದ ಯೂಸ್? ಕ್ರಮೇಣ ಹಾಗೆ ವಾಟ್ಸ್ ದ ಯೂಸ್? ನಾನು 8 ತಾಸು ಕೆಲಸ ಮಾಡಿದೆ, 10 ತಾಸು ಕೆಲಸ ಮಾಡಿದೆ, ಖುಷಿ ಇದೆಯಾ ಅಲ್ಲಿ ಅಂತ ಪ್ರಶ್ನೆ ಮಾಡ್ಕೊಂಡಾಗ ಖುಷಿ ಇರಲ್ಲ. ಹಾಗಾದರೆ ಆಸೆ ದುಃಖಕ್ಕೆ ಮೂಲ ಅಂತ 2500 ವರ್ಷದ ಹಿಂದೆ ಹೇಳಿದ್ದು ನಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅರ್ಥ ಆಗಬೇಕಾಗಿತ್ತಲ್ಲ. ಆಸೆ ಇಲ್ಲದೆ ಮನುಷ್ಯ ಬದುಕೋಕೆ ಸಾಧ್ಯನಾ ಸರ್? ಆಸೆ ಅಂತಂದರೆ ಆ ಆಸೆ ನಿನ್ನ ದುಃಖಕ್ಕೆ ಕಾರಣ ಆಗ್ತಾ ಇದ್ರೆ ಅದು ಆಸೆ ಸರಿಯಾಗಿಲ್ಲ. ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಸರ್, ಐ ಆಮ್ ಸಾರಿ ಟು ಆಸ್ಕ್ ದಿಸ್ ಕ್ವೆಶ್ಚನ್, ಬಟ್ ಈಗ ಯಾರೋ ಒಂದು ಚೆನ್ನಾಗಿರೋ ವಸ್ತು ಆಗಲಿ, ಚೆನ್ನಾಗಿರೋ ವ್ಯಕ್ತಿ ಆಗಲಿ, ಅದ್ರ ಮೇಲೆ ಆಸೆ ಮಾಡೋದು ಬೇರೆ, ವ್ಯಾಮೋಹ ಬೇರೆ. ಆಸೆ ಎಲ್ಲರಿಗೂ ಆಗುತ್ತೆ ಸರ್, ಆಗುತ್ತೆ. ಅದನ್ನ ಪಡ್ಕೊಳ್ಳೋಕ್ಕೆ ಕೆಲವು ಕ್ರಮಗಳನ್ನು ನಾವು ಕೈಗೆ ತಗೋಬೇಕು. ಕೆಲವರು ಅಪ್ರೋಚ್ ಒಂದೊಂಥರ ಇರುತ್ತೆ ಸರ್. ಕೆಲವರು ದೇ ಟೇಕ್ ದೇರ್ ಓನ್ ಸ್ವೀಟ್ ಟೈಮ್. ಒಂದಷ್ಟು ಜನ ಪಟ್ ಅಂತ ಕೇಳಿ ರಪ್ ಅಂತ ಮುಗಿಸ್ಬಿಡ್ತಾರೆ. ಹೌದು. ಹೇಗಿರ್ಬೇಕು ಸರ್ ಅದು ಇವತ್ತಿನ ಕಾಲಘಟ್ಟದಲ್ಲಿ? ಇವತ್ತು ಈ ಫಾಸ್ಟ್ ದುನಿಯಾ, AI ದುನಿಯಾ ನೋಡ್ತಿದೆ. ಇವತ್ತಿನ ಕಾಲಘಟ್ಟದಲ್ಲೂ ಮನುಷ್ಯ ಆಸೆ ಪಡೋದಾದ್ರೆ ಅದನ್ನ ಪಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ನಿನಗೆ ಆ ಆಸೆ ಪಡೋ ಅರ್ಹತೆ ಇದೆಯಾ? ಯು ಹ್ಯಾವ್ ಟು ಕ್ವಶ್ಚನ್ ಯುವರ್ ಸೆಲ್ಫ್. ಅದನ್ನೇ ನಾನು ಮಾಡರ್ನ್ ಸೈನ್ಸ್ನಲ್ಲಿ ಹೇಳೋ ಸ್ಟ್ರೆಂಗ್ತ್, ವೀಕ್ನೆಸ್, ಅಪಾರ್ಚುನಿಟಿ ಆ್ಯಂಡ್ ಚಾಲೆಂಜಸ್. ಮೊದಲು STOT, SWOT, SWOT ಅಂತ ಇತ್ತು. ಮತ್ತು ನೆಗೆಟಿವ್ ಪದಗಳೇ ಬೇಡ ಅನ್ನೋ ಕಾರಣಕ್ಕೆ T ತೆಗೆದು ಚಾಲೆಂಜಸ್ ಅಂತ ಮಾಡಿದರು. ಸೊ ಪ್ರತಿ ನಿಮಿಷ, ಪ್ರತಿ ಕ್ಷಣ ನಾನು ರಸ್ತೆಯಲ್ಲಿ ಒಬ್ಬ ಬ್ಯೂಟಿಫುಲ್ ಹುಡುಗಿ ಹೋಗ್ತಾ ಇರ್ತಾಳೆ.
ವಿಕ್ಕಿ ಥಿಂಕ್ಸ್ ಹಿಮ್ಸೆಲ್ಫ್ ದಟ್ ಯು ಆರ್ ವೆರಿ ಹ್ಯಾಂಡ್ಸಮ್. ಅಫ್ಕೋರ್ಸ್ ಪ್ರತಿಯೊಬ್ಬ ಮನುಷ್ಯ ನಾನು ಭಾಳ ಚೆನ್ನಾಗಿದ್ದೀನಿ ಅಂತ ಅನ್ನೋ ಕಾರಣಕ್ಕೇನೆ ಅವನು ಖುಷಿಯಾಗಿದ್ದಾನೆ. ಯಾರು ನೋಬಡಿ ಸೇಸ್ ಐ ಆಮ್ ಅಗ್ಲಿ. And their brain will never tell them ugly. Then it never accepts it. Correct. ಮಿರರ್ ಮುಂದೆ ನಿಂತಾಗ ನಾನು ಪ್ರತಿಯೊಬ್ಬ ಮನುಷ್ಯ ಹ್ಯಾಂಡ್ಸಮ್ ಅನ್ಕೊಳ್ಳಿ. ಹೌದು ಸರ್, ಹೌದು. ಒಂದು ಬ್ಯೂಟಿಫುಲ್ ಹುಡುಗಿ ಹೋದಾಗ ವಿಕ್ಕಿ ಎದುರಿಗೆ ಯು ಫೀಲ್ ನಾನು ಅವಳನ್ನ ಇಷ್ಟಪಡ್ತೀನಿ, ಅವಳನ್ನ ನಾನು ಪಡ್ಕೋಬೇಕು ಅಂತ ಆಸೆ ಹುಟ್ಟುತ್ತದೆ. ಬಟ್ ಆಸೆಯೇ ದುಃಖಕ್ಕೆ ಮೂಲ ಏನು ಅಂತಂದ್ರೆ ವೆದರ್ ಆರ್ ಯು ಎಲಿಜಿಬಲ್ ಫಾರ್ ದ್ಯಾಟ್. ನೀವು ನೀನು ನನಗೆ ಭಾಳ ಇಷ್ಟ ಆಗಿದೆ ಅಂತ ಕೇಳಿದಾಗ ಅವಳು ನಿನ್ನನ್ನು ಎಕ್ಸೆಪ್ಟ್ ಮಾಡ್ಕೋಬೋದಾ, ಆ ಅರ್ಹತೆ ನಿನಗಿದೆಯಾ ಅಂತ ಫಸ್ಟ್ ನಾ ಡಿಸೈಡ್ ಮಾಡಿ ಆಮೇಲೆ ಕೇಳೋದು. ಅವಳು ಚೆನ್ನಾಗಿದ್ದಾಳೆ, ಒಂದು ದೊಡ್ಡ ಬ್ಯೂಟಿಫುಲ್ ಮ್ಯಾನ್ಷನ್ ಇದೆ, ಯು ಫೀಲ್ ಟು ಬೈ ಇಟ್, ಆಗುತ್ತಾ? ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳೋ ಅರ್ಥ ಏನು ಅಂದರೆ, ಹಾಗಾದ್ರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಂದ್ರೆ ಕನಸುಗಳನ್ನೇ ಕಾಣಬಾರ್ದಾ? ಈ ಕಾಂಟ್ರಡಿಕ್ಷನ್ ಇದೆಯಲ್ಲ, ಸಣ್ಣ ಪುಟ್ಟ ಗ್ಯಾಪ್ ಇದೆಯಲ್ಲ, ಅದನ್ನು ಸರಿಯಾಗಿ ಡಿಫೈನ್ ಮಾಡಬೇಕು ಸರ್. ಇನ್ಫ್ಯಾಕ್ಟ್ ಒಬ್ಬ ಮನುಷ್ಯ ಕನಸಿನ ಬಗ್ಗೆ ಹೇಳಿದಾಗ ಇಡೀ ಜಗತ್ತಲ್ಲಿ ಒಬ್ಬ ಮನುಷ್ಯ ಅಬ್ಸಲ್ಯೂಟ್ ಫ್ರೀ ಆಫ್ ಕಾಸ್ಟ್ ಕನ್ಸನ್ನು ಕಾಣ್ಬೋದು. ಅದಕ್ಕೆ ಯಾವುದೇ ರೀತಿಯಾದ ರೀತಿ ರಿವಾಜ್ ಇಲ್ಲ. ಏನ್ ಬೇಕಾದ್ರೂ ಕನ್ಸಲ್ಲಿ ಬರ್ಬೋದು, ಟ್ಯಾಕ್ಸು ಕೊಡಂಗಿಲ್ಲ. ಒಂದು ಜೋಕ್ ಇದೆ. ನಾನು ವಿಕ್ಕಿ ಮೆಜೆಸ್ಟಿಕ್ನಲ್ಲಿ ಹೊರಟಿದ್ವಿ. ವಿಕ್ಕಿ ತನ್ನ ಕೈ ತಗೊಂಡು ಹೀಗೆ ಮಾಡ್ತಾ ಇದ್ದ. ಏನ್ ಮಾಡ್ತಾ ಇದೀಯ ವಿಕ್ಕಿ ಅಂತ ಕೇಳಿದೆ. ನಾನು ಕಡಲೆ ಬೀಜ ತಿಂತಾ ಇದ್ದೀನಿ ಅಂತಂದ. ನಂಗೆ ಖುಷಿ ಆಯ್ತು. ನಾನೇನ್ ಮಾಡಕ್ ಶುರು ಮಾಡಿದೆ, ನಾನು ನನ್ನ ಕೈ ತಗೊಂಡು ಹೀಗೆ ಮಾಡಕ್ ಶುರು ಮಾಡಿದೆ. ವಿಕ್ಕಿ ನನಗೆ ಕೇಳ್ದ, ನೀ ಏನ್ ಮಾಡ್ತಾ ಇದೀಯ ಅಂತ. ನಾನು ಮೈಸೂರು ಪಾಕ್ ತಿಂತಾ ಇದ್ದೀನಿ ಅಂದೆ. ಕಾಲ್ಪನಿಕ ಸರ್. ನೀವು ಕಡಲೆ ಬೀಜ ತಿನ್ನೋದು ಸುಳ್ಳು, ನಾನು ಮೈಸೂರು ಪಾಕ್ ತಿನ್ನೋದು ಸುಳ್ಳು. ಕನಸು ಕಾಣೋದಾದ್ರೆ ದೊಡ್ಡ ಕನಸು ಕಾಣು. ವಾರೇ ವಾ. ಅದು ಸುಳ್ಳು, ಇದು ಸುಳ್ಳು. ಬಟ್ ಯು ಆರ್ ಡ್ರೀಮಿಂಗ್, ಯು ಆರ್ ಎಂಜಾಯಿಂಗ್ ದ ಡ್ರೀಮ್. ಆಯ್ತಪ್ಪ, ನೀನು ದೊಡ್ಡ ಸುಂದರವಾದ ನಟಿನೇ ಮದುವೆ ಆದಂಗೆ ಕನಸು ಕಾಣು, ಅವಳು ನನ್ನ ಜೊತೆ ಇದ್ದಾಳಂತ ಕನಸು ಕಾಣು. ಸಿ ದಟ್ ಲಿವಿಂಗ್ ಇನ್ ದಟ್ ಇಲ್ಯೂಷನ್ ಇಸ್ ಡಿಫರೆಂಟ್. ವಾಸ್ತವಿಕ ತರಬೇಕಾದಾಗ ನಿನಗೊಬ್ಬ ಹುಡುಗಿ ಭಾಳ ಸುಂದರವಾಗಿದ್ದಾಳೆ, ಅವಳನ್ನ ನೋಡಿ ಖುಷಿ ಪಡು. ಬಟ್ ಅವಳನ್ನ ಪಡೆಯೋಕೆ ನೀ ರೇಪ್ ಮಾಡ್ತೀಯ ಅಂದ್ರೆ ಇವರೇ ಕ್ರಿಮಿನಲ್ ಸರ್. ಹಂಗಾರೆ ಈಗ ನೋಡುವ ನೋಟ ಓಕೆ ಸರ್, ಒಂದು ಹುಡುಗಿನ ಪಡ್ಕೋಬೇಕು ಅನ್ನೋ ಉದ್ದೇಶನೇ ಸೆಕ್ಸ್ ಸರ್. ಹಂಗಾರೆ ಉದ್ದೇಶ ಸರಿ, ಸೆಕ್ಸ್ ಅಂತಲ್ಲ. ಅಲ್ಲಿ ಸೆಕ್ಸ್ ಅಂದ್ರೇನು? ವಾಂಟ್. ಕಾಮ ಅಂದ್ರೇನು? ಇಟ್ ಇಸ್ ನಾಟ್ ರಿಲೇಟೆಡ್ ಟು ಬಾಯ್ ಆ್ಯಂಡ್ ಗರ್ಲ್. ಎನಿಥಿಂಗ್ ವಾಟ್ ಎವರ್ ಐ ಫೀಲ್ ಟು ಹ್ಯಾವ್. ಈ ಮೊಬೈಲ್ ನನಗೆ ಬೇಕು ಅನ್ನೋದು ಸೆಕ್ಸೇ, ಈ ಕಾಫಿನ ಕುಡಿಬೇಕು ಅನ್ನೋದು ಸೆಕ್ಸೇ. ಸೆಕ್ಸಿನ ಡೆಫಿನೇಷನ್ ಅನ್ನ ದೈಹಿಕ ಸಂಬಂಧಗಳಿಗೆ ಇಟ್ಕೊಳ್ಳೋದೇ ಫುಲಿಶ್ನೆಸ್. ಹಾಗಾದ್ರೆ ಅದೊಂದು ಅಫೆನ್ಸಾ? ಒಬ್ಬ ಹುಡುಗಿನ ರೇಪ್ ಮಾಡೋದು ಅಫೆನ್ಸು, ಒಬ್ಬ ಹುಡುಗಿನ ಕೆಟ್ಟ ದೃಷ್ಟಿಯಿಂದ ನೋಡೋದು ಅಫೆನ್ಸು. ಹಾಗಾದ್ರೆ ನಿನ್ನ ಜೇಬ್ನಲ್ಲಿರೋ ದುಡ್ಡು ಕಳವು ಮಾಡೋದು ಅಫೆನ್ಸ್ ಅಲ್ಲ? ಅದಕ್ಕೆ ಬಸವಣ್ಣ ಹೇಳೋದೇನು? ಕಳಬೇಡ, ಕೊಲಬೇಡ, ಮುನಿಯಬೇಡ, ಹುಸಿಯ ನುಡಿಯಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಬುದ್ಧ ಹೇಳಿದ ಆಸೆ ದುಃಖಕ್ಕೆ ಮೂಲದಿಂದ ಬಂದು 12th ಸೆಂಚುರಿಯಲ್ಲಿ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಖುಷಿಯಾಗಿರ್ಬೇಕಾದ್ರೆ ಈ ಸಪ್ತಸೂತ್ರಗಳು ಇರಬೇಕಪ್ಪ ಸರ್. ಅನುಭವ ಮಂಟಪ ಅಂತ ಹೇಳಿದಾಗ ಒಂದು ಜ್ಞಾಪಕ ಬಂತು ಸರ್ ನನಗೆ. ಅನುಭವ ಮಂಟಪದಲ್ಲಿ ಒಬ್ಬ ಬಾರ್ನ್ ಜೀನಿಯಸ್ ಕಿಡ್ ಇದ್ರಲ್ಲ ಸರ್, ಕೇವಲ 22 ವರ್ಷ ಏನೋ ಅವ್ರಿಗೆ ಇದ್ದಿದ್ದು. ಹಿ ವಾಸ್ ಚನ್ನಬಸವಣ್ಣ ಸರ್. ಅವರಿಗೆ ಆ ಬುದ್ಧಿಶಕ್ತಿ ಆಗಲಿ, ಆ ಜ್ಞಾನ ಆಗಲಿ ಎಲ್ಲಿಂದ ಬಂದಿದೆ ಸರ್? ಮನುಷ್ಯನಿಗೆ ಬೈ ಬರ್ತ್ ಇರುತ್ತೆ, ಆದರೆ ಅದನ್ನು ಎಕ್ಸಿಬಿಟ್ ಮಾಡುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಾಗ. ಈಗ ಒಬ್ಬ ರೈಟರ್, ಫಾರ್ ಎಕ್ಸಾಂಪಲ್, ನೀವು ಕತೆಗಾರ, ಕತೆ ಬರೀತೀರಿ. ನಿಮ್ಮ ಕಥೆಯಲ್ಲಿ ಹೀರೋ ಇರ್ತಾನೆ, ವಿಲನ್ ಇರ್ತಾನೆ, ಸುಂದರವಾದ ಹುಡುಗಿ ಇರ್ತಾಳೆ, ಅಗ್ಲಿಯಾದ ಹುಡುಗಿನೂ ಇರ್ತಾಳೆ, ಒಬ್ಬ ವಯಸ್ಸಾದ ಮುದುಕ ಇರ್ತಾನೆ. ರೈಟ್ರಿಗೆ ವಯಸ್ಸು ಎಷ್ಟಿರ್ತದೆ? 25 ವರ್ಷ ಇರುತ್ತೆ. ಇವರೆಲ್ಲ ಹೇಗೆ ಬಂದರು? ಅವನು 80 ವರ್ಷ ಆದಮೇಲೆ ಮುದುಕ ಏನು, ಯೌವನ ಅನ್ನೋದೇನು, ಮುಪ್ಪು ಅನ್ನೋದೇನು ಅನ್ನೋದು ಅಲ್ಲಿ ಆ ಸ್ಟೇಜಿಗೆ ಹೋಗ್ಬೇಕಲ್ಲ. ಅದಕ್ಕೆ ಇಟ್ಸ್ ವೆರಿ ಸಿಂಪಲ್. ಇಂಟೆಲೆಕ್ಚುವಲ್ ಸೋಲ್, ಇಮ್ಯಾಜಿನೇಟಿವ್ ಸೋಲ್. ರವಿ ಕಾಣದ್ದನ್ನು ಕವಿ ಕಂಡ ಅಂದ್ರೆ ಅರ್ಥ ಏನು ಅಂತಂದರೆ, ಯು ಕ್ಯಾನ್ ಇಮ್ಯಾಜಿನ್, ಯು ಕ್ಯಾನ್ ಕ್ರಿಯೇಟ್ ದ ಕ್ಯಾರೆಕ್ಟರ್ಸ್ ವಿಚ್ ಆರ್ ಸರೌಂಡಿಂಗ್ ಯು. ಸಿನಿಮಾ ಏನು ಕೆಲಸ ಮಾಡುತ್ತೆ? ಸಿನಿಮಾದಲ್ಲಿ ಒಬ್ಬ ಹೀರೋ ಇರ್ತಾನೆ, ಹೀರೋಯಿನ್ ಇರ್ತಾಳೆ, ವಿಲನ್ ಇರ್ತಾನೆ, ಅವ್ರ ಅಪ್ಪ ಇರ್ತಾನೆ, ಆಲ್ ಏಜ್ ಗ್ರೂಪ್ನವ್ರು ಇರ್ತಾರೆ. ಅವನು ತಂದೆ ಮಗನಿಗೆ ನೀನು ಲವ್ ಮಾಡಬೇಡ, ಮದುವೆ ಆಗಬೇಡ, ನಿಂಗೆ ಬದುಕಿದೆ ಅಂತ ಹೇಳ್ತಾನೆ. ಅರೆ ನಿನಗೆ ಬದುಕಿರ್ಬೇಕಪ್ಪ, ನನಗೆ ಖುಷಿ ಇದೆ ಅಂತ ಇವನು ಹೇಳ್ತಾನೆ. ಸೊ ಇಟ್ ಇಸ್ ಆಲ್ ರಿಲೇಟಿವಿಟಿ. ಐನ್ಸ್ಟೈನ್ ಅಂತ ಒಬ್ಬ ಮೇಧಾವಿಗೆ ಯೂನಿವರ್ಸಿಟಿಯಲ್ಲಿ ಯಾರೊಬ್ಬ ಪ್ರಶ್ನೆ ಕೇಳ್ದ,
ಹಾಂ ಸರ್. ಸರ್ ನಮಗೆ ಥಿಯರಿ ಆಫ್ ರಿಲೇಟಿವಿಟಿ ನಮಗೇನು ಅರ್ಥ ಆಗ್ತಾ ಇಲ್ಲ, ಬಿಕಾಸ್ ಐ ಆಮ್ ನಾಟ್ ಸೈನ್ಸ್ ಸ್ಟೂಡೆಂಟ್. ಉದಾಹರಣೆಗೆ ನಾನೇ, ಐ ಡೋಂಟ್ ನೋ ವೆದರ್ ಯು ಆರ್ ಸೈನ್ಸ್ ಆರ್ ಕಾಮರ್ಸ್ ಸ್ಟೂಡೆಂಟ್. ಕಾಮರ್ಸ್ ಸ್ಟೂಡೆಂಟ್ ಹೌದಾ? ನಾನು ಆರ್ಟ್ಸ್ ಸ್ಟೂಡೆಂಟ್ಸ್, ನನಗೆ ಗೊತ್ತಿಲ್ಲ, ಸೈನ್ಸ್ ಗೊತ್ತಿಲ್ಲ. ಐನ್ಸ್ಟೈನ್ ಏನು ಸೈಂಟಿಫಿಕ್ ಇನ್ವೆನ್ಷನ್ಸ್ ಮಾಡಿದಾಗ ಗೊತ್ತಿಲ್ಲ. ಬಟ್ ಹಿ ಹಸ್ ಕಾಯ್ನ್ಡ್ ದ ವರ್ಡ್ ಕಾಲ್ಡ್ ರಿಲೇಟಿವಿಟಿ, ಸಾಪೇಕ್ಷತೆ. ಸಾಪೇಕ್ಷತೆ ಅಂತಂದ್ರೆ ಏನು? ಈಗೂ ಭಾಳ ಜನರಿಗೆ ಕುತೂಹಲ ಇದೆ, ಈ ಸಾಪೇಕ್ಷತೆ ಅಂದ್ರೆ ಏನು ಅಂತ ನಾನು ಮಾತಾಡ್ತಾ ಇದ್ದೇನೆ ನಿಮ್ಮ ಜೊತೆ. ಆ ಕೇಳುಗರು ಅಥವಾ ಇದನ್ನ ನೋಡೋರು ಏನು ಹೇಳ್ತಾ ಇದಾರೆ? ಸಾಪೇಕ್ಷತೆ ಅಂದಾಗಲೇ ಕನ್ಫ್ಯೂಸ್. ರಿಲೇಟಿವಿಟಿ ಇಂಗ್ಲಿಷ್ ನಲ್ಲಿ ಏನು? ರಿಲೇಟಿವಿಟಿ. ರಿಲೇಟಿವಿಟಿ ವಾಟ್? ರಿಲೇಟಿವಿಟಿ ಆಫ್ ವಾಟ್? ಈಗ ಒಂದು ಗಂಟೆ ಅಂದ್ರೆ 1 hour ಅಂದ್ರೆ ಎಷ್ಟು ಸೆಕೆಂಡ್ಸು? 60 minutes. 60 minutes. ಹೌದಾ? 60 minutes ಭಾಳ ಹೊತ್ತೋ ಸ್ವಲ್ಪ ಹೊತ್ತೋ? ಭಾಳ ಹೊತ್ತಿದೆ ಸರ್. 1 ಗಂಟೆ. 1 ಗಂಟೆ ತುಂಬ ಹೊತ್ತಾ? ಯಾವಾಗ ಸರ್? ಐನ್ಸ್ಟೈನ್ ಹೇಳೋ ಪ್ರಕಾರ ಆದ್ರೆ ಇದು ನನಗೆ ಗೊತ್ತಾಗ್ತದೆ ಸರ್, ರಿಲೇಟಿವಿಟಿ ತಿಳ್ಕೊಂಡಿದ್ದೀನಿ ನಾನು. ಒಂದು ಸುಂದರವಾದ ಹುಡುಗಿ ಜೊತೆ 1 ಗಂಟೆ ನಾವು ಕೂತಿದ್ರು ಅದು ಒಂದು ನಿಮಿಷದ ತರ ಕಳೆದೋಗುತ್ತೆ. ಅದೇ ಒಂದು ಒಲೆ ಮೇಲೆ 1 ಸೆಕೆಂಡ್ ಕೂತ್ ಆಚೆ ಬಂದ್ರು 1 ಗಂಟೆ ತರ ಆಗುತ್ತೆ. ದಟ್ ಎಕ್ಸಾಂಪಲ್ ಹಿ ಹ್ಯಾಸ್ ಗಿವನ್. ಹೌದು ಸರ್. ಈಗ ಸಾಪೇಕ್ಷತೆ ಅನ್ನೋದು ನೀವು ನಮ್ಮ ನಿತ್ಯ ಲೈಫ್ ನಲ್ಲಿ ಅರ್ಥ ಮಾಡ್ಕೋಬೇಕು. 60 minutes ಅನ್ನೋದು ಹುಡುಗಿ ಜೊತೆ ಇದ್ದಾಗ ಕಡಿಮೆ, ಅಥವಾ ಒಲೆ ಮೇಲೆ ಅಂತೂ ಬೇಡ, ಒಲೆ ಮೇಲೆ ಕೊಡೋ ಸಿಚುವೇಶನ್ ಇಲ್ಲ. ಇಫ್ ಯು ಆರ್ ಅಟೆಂಡಿಂಗ್ ದ ಮೀಟಿಂಗ್ ವಿತ್ ಅನ್ವಾಂಟೆಡ್ ಪರ್ಸನ್, ಅಯ್ಯೋ ಏನ್ರಿ ಇವನು ಅಂತ ಆಳದಿಂದ ಕೊರಿತಾ ಇದ್ದಾನೆ. ಆದ್ರೆ ಅದೇ ಹುಡುಗಿ ಜೊತೆಗಿದ್ದಾಗ ಅವಳು ಸುಳ್ಳೇ ಹೇಳ್ತಿರ್ತಾಳ, ಇಬ್ರು ಸುಳ್ಳು ಮಾತಾಡ್ತಿರ್ತಾರೆ, ಭ್ರಮೆಯೊಳಗೆ ಮಾತಾಡ್ತಿರ್ತಾರೆ. ಆದ್ರೂ 1 hour ಹೋದ್ರೂ ಗೊತ್ತಾಗಲ್ಲ, 2 ತಾಸು ಹೋದ್ರೂ ಗೊತ್ತಾಗಲ್ಲ. ಅದಕ್ಕೊಂದು ಜೋಕ್ ಇದೆ. ಇಬ್ರು ಹುಡುಗ ಹುಡುಗಿ ಪಾರ್ಕ್ನಲ್ಲಿ ಮಾತಾಡ್ತಾ ಇದ್ರಂತೆ. ನಿನ್ನ ಮುಖದಲ್ಲಿ ಇಡೀ ಆಕಾಶ ಕಾಣುತ್ತೆ, ಭೂಮಿ ಕಾಣುತ್ತೆ, ಸ್ವರ್ಗ ಕಾಣುತ್ತೆ, ನನಗೆ ನಿನ್ನ ನೋಡ್ತಾ ಇದ್ರೆ ಮೈಮರ್ತು ಹೋಗ್ತೀನಿ, ಅಷ್ಟು ಅದ್ಭುತವಾದ ಲೋಕ ನಿನ್ನ ಮುಖದಲ್ಲಿದೆ ಅಂತ ಹೇಳ್ತಾ ಇದ್ನಂತ ಅವನು. ಅವೆಲ್ಲ ಸುಳ್ಳು ಅಲ್ಲ, ಹುಡುಗಿಗೆ ಹೇಳ್ತಾ ಇದ್ದ, ಪಾಪ ಖುಷಿ ಪಡಿಸ್ಬೇಕಲ್ಲ. ಪಾಪ ಹಿಂದೆ ಒಬ್ಬ ಯಜಮಾನ ಎಮ್ಮೆ ಕಳೆದಿತ್ತಂತೆ, ಅವನಿಗೆ ಚಿಂತೆ ನನ್ನ ಎಮ್ಮೆ ಕಳೆದಿದೆ ಅಂತ. ಲೇ ತಮ್ಮ, ಆ ಹುಡುಗಿ ಮುಖದಾಗ ನನ್ನ ಎಮ್ಮೆ ಎಲ್ಲರ ಕಳೆದದ್ದು ಸಿಗ್ತದನ್ನ ನೋಡೋ ಅಂದಂತೆ. ಅಂದ್ರೆ ಅವನ ಚಿಂತೆ ಅವನಿಗೆ, ಇವನ್ ಚಿಂತೆ ಇವನಿಗೆ. ಈ ವೈ ದಿಸ್ ಜೋಕ್ ಇಸ್ ಕ್ರಿಯೇಟೆಡ್ ಅಂದ್ರೆ, ಒಬ್ಬ ಹುಡುಗಿ ಮುಖದಲ್ಲಿ ಅಷ್ಟೆಲ್ಲ ಸುಂದರವಾದ ಜಗತ್ತಿದೆ ಅಂತ ಒಬ್ಬ ಹುಡುಗನಿಗೆ ಅನಿಸ್ತದೆ ಅಂದ್ರೆ, ಅಥವಾ ಇದೆ ಅಂತ ಅವ್ನು ಭ್ರಮೆ ಪಡೋದಾದ್ರೆ, ಇಟ್ಸ್ ಆಲ್ ಅವ್ರದ್ದು ತಪ್ಪಲ್ಲ. ಆತ ಹೇಳಿರೋದಕ್ಕೆ ಇವ್ರು ಕೇಳಿರೋದು. ಹೌದು. ಅವನೇನ್ ಪಾಪ ಅವನು ಎಮ್ಮೆ ಹುಡುಕ್ತಾ ಇದ್ದ. ಈ ತರ ಪಾರ್ಕ್ ನಲ್ಲಿ ಯಾರೋ ಹುಡುಗ ಹುಡುಗಿ ವರ್ಣಿಸ್ತಾರೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ನನ್ನ ಎಮ್ಮೆ ಹುಡುಕಿ ಕೊಡಪ್ಪ ಅಂದ. ಆ ಹುಡುಗಿ ಮುಖದಲ್ಲಿ ಎಲ್ಲೇನ ಎಮ್ಮೆ ಸಿಗುತ್ತಾನ ಹುಡುಕಿ ಕೊಡ ಅಂದ. ಸೊ ಇದೇನು ಅಂತಂದ್ರೆ, ನೀವು ಬೇಸಿಕಲಿ ಕೇಳುವಂತಹ ಪ್ರಶ್ನೆ ಸಾಪೇಕ್ಷತೆ. ಯಾವುದನ್ನ ನೀವು ನಾನು ಆಫೀಸಿಗೆ ಬೇಗ ಹೋಗ್ಬೇಕು, ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅನ್ನೋದನ್ನ, ಅದನ್ನ ಗುರಿ ಅಂತ ಏಮ್ ಅಂತ ಕರೀರಿ. ಗೋಲ್ಸ್. ಡೋಂಟ್ ಯೂಸ್ ನೆಗೆಟಿವ್ ವರ್ಡ್ಸ್. ಕರೆಕ್ಟ್ ಸರ್, ಇದು ಪಾಯಿಂಟ್. ದಿಸ್ ಇಸ್ ದ ವೈ ಯು ಯೂಸ್ ಸಚ್ ನೆಗೆಟಿವ್ ವರ್ಡ್ಸ್. ಹಾಗಿದ್ರೆ ಹ್ಯೂಮನ್ ಸೈಕಾಲಜಿಯಲ್ಲಿ ಸ್ಟ್ರೆಂಗ್ತ್, ವೀಕ್ನೆಸ್, ಅಪಾರ್ಚುನಿಟಿ, ಚಾಲೆಂಜಸ್ ಅಂತ ಬಂದಾಗ, ಅದು ಮೊದಲು ಥ್ರೆಟ್ ಅಂತ ಇತ್ತು. ನಮ್ಮ ಲೈಫ್ನಲ್ಲಿ ಇವು 4 ಇರ್ತವೆ. ಸೊ ವಾಟ್ಸ್ ಮೈ ಸ್ಟ್ರೆಂಗ್ತ್? ಈಗ ನಾನು ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ, ನೀವೊಂದು ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ, ಅಥವಾ ನಾನು ಮೀಡಿಯಾಕ್ಕೆ ಅಡ್ರೆಸ್ ಮಾಡ್ತೀನಿ. ಪೀಪಲ್ ವಾಚ್ ಮೀ ಬಿಕಾಸ್ I have some strength. Correct sir, obviously. Amitabh is acting excellently. ವಾಕ್ಚಾತುರ್ಯತೆ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಮನೋಜ್ಞವಾಗಿ ಆಕ್ಟಿಂಗ್ ಮಾಡ್ತಾರೆ, ಎಷ್ಟು ಚಂದ ಡೈಲಾಗ್ ಇದೆ. ದಟ್ ಈಸ್ ಹಿಸ್ ಸ್ಟ್ರೆಂಗ್ತ್. ಅಲ್ಲಿ ನನಗೆ ಅವ್ರ ವೀಕ್ನೆಸ್ ನಂಗೆ ಬೇಕಾಗಿಲ್ಲ. ಕರೆಕ್ಟ್. ಹೌದು ಸರ್. ಅವ್ರಿಗೇನು ಸಮಸ್ಯೆಗಳಿದಾವೋ ನಂಗೆ ಬೇಕಾಗಿಲ್ಲ. ಐ ಎಂಜಾಯ್ ಜಸ್ಟ್ ಆಕ್ಟಿಂಗ್. ಸರ್, ಹಾಗಾದ್ರೆ ಈಗ ಒಬ್ಬ ವ್ಯಕ್ತಿ ಆತನ ವೀಕ್ನೆಸ್ ಬಗ್ಗೆ ಗಮನ ಕೊಡದಲೆ ಸ್ಟ್ರೆಂತ್ ಬಗ್ಗೆ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ. ಈಗ ನಾನು ಡಿಸ್ಟ್ರೆಸ್ ಬಗ್ಗೆ ಮಾತಾಡ್ತೀನಿ ದಿನ ನಿಮ್ ಜೊತೆ. ಹೌದು ಸರ್. ನೀವು ಅದು ಹೇಳ್ತಾ ಹೋಗ್ತೀರಿ ಅಂದ್ರೆ ನಮ್ಮಿಬ್ಬರಿಗೆ ಸ್ಟ್ರೆಸ್ ಇಲ್ಲೇನು? ಇದೆ ಸರ್, ಇದೆ. ಮಾತಾಡ್ತಾ ಐ ರಿವೀಲ್ ಮೈ ಸೆಲ್ಫ್. ಕರೆಕ್ಟ್. ಐ ಆಮ್ ಟ್ರೈಂಗ್ ಟು ಓವರ್ಕಮ್ ದ್ಯಾಟ್. ಕರೆಕ್ಟ್. ಅದನ್ನು ಓವರ್ಕಮ್ ಮಾಡಕ್ ಪ್ರಯತ್ನ ಮಾಡೋದೇ ಡಿಸ್ಟ್ರೆಸ್ ಮ್ಯಾನೇಜ್ಮೆಂಟ್. ವಾವ್. ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನ ನೀವು ಆ ಥರ ನೆಗೆಟಿವ್ ಡಿಫೈನ್ ಮಾಡಿ. ಈಗ ವಿಕ್ಕಿ ಒಳ್ಳೆಯವರು ಕೆಟ್ಟವರು ಅಂತ ಯಾರು ಕೇಳಿದ್ರೆ, ವಿಕ್ಕಿ ಭಾಳ ಕೆಟ್ಟವರು ಅಂತ ಹೇಳಿದ್ರೆ ಇಟ್ಸ್ ಎ ನೆಗೆಟಿವ್ ವರ್ಡ್. ಕರೆಕ್ಟ್. ವಿಕ್ಕಿ ಸ್ವಲ್ಪ ಕಡಿಮೆ ಒಳ್ಳೆಯವರು ಅನ್ಬೋದಲ್ಲ? ಬೋತ್ ಆರ್ ಸೇಮ್. ಸರ್, ಪದಗಳಲ್ಲಿ ಆಟ ಆಡ್ತಿದ್ದೀರಾ ಸರ್. ಏನದು ಕೆಟ್ಟವ್ರು ಅಂತ ಅಂದ್ಬಿಟ್ರೆ ಐ ಹ್ಯಾವ್ ನೋ ಎನಿ ರೈಟ್ ಟು ಸೇ ಯು ಆರ್ ಇಮೇಜ್ ಡ್ಯಾಮೇಜ್ ಆಗ್ಬಿಡುತ್ತೆ. ಡ್ಯಾಮೇಜ್ ಏನು ಹಕ್ಕಿದೆ ನಂಗೆ ನಿಮ್ಮ ಇಮೇಜ್ ಡ್ಯಾಮೇಜ್ ಮಾಡ್ಲಿಕ್ಕೆ? ರಿಲೇಟಿವಿಟಿ. ಕಡಿಮೆ ಒಳ್ಳೆಯವನು, ಸ್ವಲ್ಪ ಕಡಿಮೆ ಒಳ್ಳೆಯವನಪ್ಪ, ಕಡಿಮೆ ಒಳ್ಳೆಯವನು. ಸ್ವಲ್ಪ ಸಂಶಯ ಇದೆ ಅಲ್ಲಿ ಎಲ್ಲೋ. ಅಲ್ಲ, ಇರ್ಲಿ. ಒಳ್ಳೆಯವನು ಅಂತ ಹೇಳಿಬಿಟ್ರೆ ಜಜ್ಮೆಂಟ್. ಕರೆಕ್ಟ್. ಕಡಿಮೆ ಒಳ್ಳೆಯವನು ಅಂತ ಹೇಳೋದು ಜಜ್ಮೆಂಟಲ್.
ಜಡ್ಜ್ಮೆಂಟ್. ಯು ಹ್ಯಾವ್ ನೋ ಎನಿ ರೈಟ್ ಟು ಸೇ ಸೊ. ಅದಕ್ಕೆ ಬದುಕನ್ನು ಆ ಸಾಪೇಕ್ಷತೆ ಮೇಲೆ, ರಿಲೇಟಿವಿಟಿ ಮೇಲೇ ನೋಡ್ತಾ ಬರಬೇಕು. ಸರ್, ಇವತ್ತಿನ ಕಾಲಘಟ್ಟದಲ್ಲಿ ಎಸ್ಪೆಷಲಿ ಬೆಂಗಳೂರು ಅಂತ ಮಾಯಾ ನಗರಿಯಲ್ಲಿ ಗೊತ್ತಿರ್ಬೇಕು ಸರ್, ಎಲ್ಲ ಕಾರ್ಪೊರೇಟ್ ಎಂಪ್ಲಾಯ್ಗಳು ಇರ್ತಾರೆ. ಹೌದು, ಅಫ್ಕೋರ್ಸ್ ನಾವು ಕಾರ್ಪೊರೇಟ್ ಎಂಪ್ಲಾಯ್ಗಳು ಇಲ್ಲ ಅಂತ ಹೇಳಲ್ಲ, ಬಟ್ ನಮಗೆ ಕೆಲವು ವಿಚಾರಗಳನ್ನ ಹೇಗೆ ಪರಿಗಣಿಸಬೇಕು, ಅದನ್ನು ಹೇಗೆ ಅಡ್ರೆಸ್ ಮಾಡಬೇಕು, ಆ ಸಬ್ಜೆಕ್ಟ್ನ ಹೇಗೆ ನಾವು ತಗೊಂಡು ಅದನ್ನು ಪ್ರಸ್ತಾಪ ಮಾಡಬೇಕು ಅನ್ನೋದು ಡೌನ್ ದ ಲೈನ್ ಈ 11 ವರ್ಷ ನಾನು ಕಲಿತಾ ಬರ್ತಿರೋದು ಸರ್. ಇವತ್ತಿಗೂ ಕಲಿತಾ ಬರ್ತಾ ಇದ್ದೀನಿ, ಕಲ್ತಿರೋದನ್ನ ಖರ್ಚು ಮಾಡೋ ಪ್ರಯತ್ನ ಮಾಡ್ತೀನಿ ಸರ್. ಓಕೆ. ಇವತ್ತಿನ ಕಾರ್ಪೊರೇಟ್ ಕಲ್ಚರಲ್ಲಿ ಏನಿದೆ ಅಂದರೆ ದೇರ್ ಇಸ್ ಇಂಟರ್ನಲ್ ಪಾಲಿಟಿಕ್ಸ್, ದೇರ್ ಇಸ್ ಹೈರಾರ್ಕಿಯಲ್ ಇಶ್ಯೂಸ್, ಆಮೇಲೆ ದೆಸೆ ತುಂಬಾ ಒಳಗೊಳಗೆ ಸಂಚ್ ಮಾಡ್ತಾರೆ ಅಂತ ಹೇಳಿ ಇಲ್ಲದೇ ಇರೋ ಕಥೆಗಳನ್ನ, ಇಲ್ಲದೇ ಇರುವಂತಹ ವಾತಾವರಣಗಳನ್ನ ಅವ್ರ ತಲೆಯಲ್ಲಿ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ ಸರ್. ಇದಕ್ಕೆ ಪರಿಹಾರ ಏನು ಸರ್ ನಿಮ್ ಪ್ರಕಾರ? ಯಾರು ಸೃಷ್ಟಿ ಮಾಡ್ಕೊಳ್ತಾರೆ? ಎಂಪ್ಲಾಯೀಸ್. ಅವ್ರಿಗೆ ಯಾರು ಮಾಡಿರ್ತಾರೆ ಅಂದ್ರೆ ನನ್ನ ಲಿಸ್ನರ್ಸ್ ಏನು ಫೋನ್ ಮಾಡಿ ಹೇಳಿ. ಈಗ ಇಡೀ ಆ ಕಾರ್ಪೊರೇಟ್ ಕಲ್ಚರ್ನಲ್ಲಿ, ಒಂದು ಆಫೀಸ್ನಲ್ಲಿ ಆ ಥರ ವಾತಾವರಣ ಯಾಕಿರುತ್ತಂದರೆ, ನಾನು ಹೀಗೆ ಬಿಹೇವ್ ಮಾಡಿದ್ರೆ ನೀವೇನು ತಿಳ್ಕೊಳ್ತೀರಿ ಅನ್ನುವಂಥ ನನ್ನ ಮೂಲ ಸಿದ್ಧಾಂತ ಇದೆಯಲ್ಲ, ಅದನ್ನು ಬಿಟ್ಬಿಟ್ರೆ ಆಯಿತು. ವೆರಿ ಸಿಂಪಲ್. ನೀವು ಯಾಕೆ ನಿಮ್ಮ ಕುರಿತು ಆಡುವ ಫೀಡ್ಬ್ಯಾಕ್ಗಳ ಬಗ್ಗೆ ವಿಚಾರ ಮಾಡ್ತೀರಿ? ಅದಕ್ಕೆ ಮನುಷ್ಯ ಕಳ್ಳ ಮಾರ್ಗಗಳನ್ನು ಸೃಷ್ಟಿ ಮಾಡ್ಕೊಂಡ. ಇದೊಂಥರ ಓವರ್ ಥಿಂಕಿಂಗ್ ಅಂತ ಹೇಳ್ಬೋದು ಸರ್. ಓವರ್ ಥಿಂಕಿಂಗ್ ಅಲ್ಲ, ಅನ್ನೆಸೆಸರಿ ಥಿಂಕಿಂಗ್. ಓವರ್ ಥಿಂಕಿಂಗ್ ಏನಂದ್ರೆ ಇಲ್ಲದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಓವರ್ ಥಿಂಕಿಂಗ್. ಇಲ್ಲಿ ಏನೋ ನಡೀತಾ ಇದೆ ನಿಮ್ಮ ಸುತ್ತಲೂ, ನನ್ನ ಸುತ್ತಲೂ ಏನೋ ನಡೀತಾ ಇದೆ, ವಿಕಿ ಹಂಗಂತೆ ಹಿಂಗಂತೆ ಏನೇನೋ ಕತೆ ನಡೀತಾ ಇದೆ. ಸೊ ವೈ ಡು ಯು ಬಾದರ್? ನೀವು ಸುಮ್ಮನೆ ಬಿಟ್ರೆ ಆ ಕಥೆ ಅಲ್ಲೇ ಮುಗೀತದೆ. ನೀವು ರೆಸ್ಪಾಂಡ್ ಮಾಡ್ತೀರಿ ಅಂತ ಗೊತ್ತಾದ್ರೆ ಕಥೆ ಬೆಳೀತದೆ. ಕತೆ ಬೆಳಕ್ ನಾನೇ ಅವಕಾಶ ಕೊಡ್ತೀನಿ. ಸೂಪರ್. ನನಗೆ ಯಾರೋ ಹೇಳ್ತಾರೆ ನೀವು ಭಾಳ ಕೆಟ್ಟವ್ರಂತೆ, ನಾನು ಯಾರು ಹೇಳಿದ್ರಂತೂ ಕೇಳಲ್ಲ. ಹೌದಾ, ನಿಮ್ಗೇನು ಅನಿಸುತ್ತೆ? ನನಗೇನು ಹಂಗೆ ಅನ್ಸಲ್ಲ ಬಿಡಿ ಅಂತ. ಬಟ್ ಹೌದಾ, ನಾನು ಕೆಟ್ಟವನಂತ ನಿನಗೆ ಯಾರು ಹೇಳಿದ್ರು ಅಂತ ಅನ್ರಿ, ಓ ಇವ್ನು ಕೆಟ್ಟವನು ಇರಬೇಕು ಅಂತ ಅವ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೊಟ್ಟಂಗೆ. ನಿಮಗೇನು ಅನ್ಸುತ್ತೆ ಹೇಳಂದ್ರೆ, ಐ ಪುಟ್ ಎ ರೆಸ್ಪಾನ್ಸಿಬಿಲಿಟಿ ಆನ್. ಕರೆಕ್ಟ್. ಆವಾಗ ನೀವು ವಿಚಾರ ಮಾಡಿದ್ರಿ, ಅವ್ರು ಯಾರೋ ಹಂಗೆ ಹೇಳಿದ್ರು ಬಿಡು, ಅವ್ರು ಹೇಳಿದ್ರಪ್ಪ, ನಿನಗೆ ಅನಿಸಿದೆ ಏನು? ಅದು ವಿಚಾರ ಅನಿಸಿಲ್ಲ. ಹ್ಯೂಮನ್ ರಿಲೇಷನ್ಶಿಪ್ನಲ್ಲಿ ಆಗೋದೇ ಇಷ್ಟೇ. ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು, ಇದು ನಮ್ಮ ಜಗತ್ತು. ಇದ್ರ ಆಚೆಗಿರೋದು ಇದು ನಮ್ಮ ಜಗತ್ತು. ದಿಸ್ ಇಸ್ ಮೈ ಪರ್ಸನಲ್ ಲೈಫ್. ಕರೆಕ್ಟ್ ಸರ್. ಅಲ್ಲಿ ಹೇಗೆ ನಾನು ಸ್ಟ್ರೆಂಗ್ತ್, ವೀಕ್ನೆಸ್, ಅಪಾರ್ಚುನಿಟಿ, ಚಾಲೆಂಜಸ್ ಬಗ್ಗೆ ಹೇಳಿದೆ. ಅಮೇರಿಕನ್ಸು ಆ ಥ್ರೆಟ್ ಅನ್ನೋ ಪದ ಯಾಕೆ ಬೇಡ ಅಂದ್ರೆ, ಥ್ರೆಟ್ ಅನ್ನೋದು ನಿಮಗೆ ಒಂಥರ ಭಾಳ ನೆಗೆಟಿವ್, ಇಟ್ ಸೌಂಡ್ಸ್ ವೆರಿ ನೆಗೆಟಿವ್. ಆ ಥ್ರೆಟ್ ಅಲ್ಲ, ಲೈಫ್ನಲ್ಲಿ ಚಾಲೆಂಜ್ ಅದು. ಸೊ ನಿಮಗೆ ನಿಮ್ಮ ಸ್ಟ್ರೆಂಗ್ತ್ ಬಗ್ಗೆ ಗೊತ್ತಿದ್ರೆ, ನಿಮಗಿಂತಲೂ ಭಾಳ ಚೆನ್ನಾಗಿರೋ ಇನ್ನೊಬ್ಬ RJ ಇದ್ದರೆ, ನೀವು ನಿಮ್ಮ ಸ್ಟ್ರೆಂಗ್ತನ್ನು ಇಂಪ್ರೂವ್ ಮಾಡ್ಕೋಬೇಕು. ಕರೆಕ್ಟ್. ಹೌದು ಸರ್. ಅಯ್ಯೋ ನಾನು ಅವನಷ್ಟು ಚೆನ್ನಾಗಿಲ್ಲ ಅಂತ ಗೊಳಾಡೋದಿದೆಯಲ್ಲ, ದಟ್ಸ್ ಯುವರ್ ವೀಕ್ನೆಸ್ ಅಲ್ವಾ ಸರ್? ದಟ್ಸ್ ಯುವರ್ ವೀಕ್ನೆಸ್. ನಿಜ ಸರ್. ನಿಮಗಿಂತಲೂ ಮುಂಚೆ ಬೇಕಾದಷ್ಟು ಜನ RJಗಳು ಹೆಸರು ಮಾಡಿದ್ದಾರೆ. ಈಗ ನೀವು ಒಂದು ಗೆರೆ ಇದೆ, ಆಲ್ರೆಡಿ ದೆರ್ ಇಸ್ ಎ ಲೈನ್. ಅದು ಗೆರೆ ಒಂದು ಗೇಣಿದೆಯೋ 2 ಗೇಣಿ ಇದೆ, ಅದು ನಿಮ್ಮ ಕಣ್ಣೆದ್ರಿಗೆ ಕಾಣ್ತಾ ಇರೋಂಥ ಗೆರೆ. ನೀವು ದೊಡ್ಡವರಾಗಬೇಕಾಗಿತ್ತು ಅಂದರೆ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಗೆರೆ ಹೇಳಿರಿ. ಯು ಗ್ರೋ ಲೈಕ್ ದ್ಯಾಟ್. ಆಟೋಮೆಟಿಕ್ಲಿ ಪೀಪಲ್ ಐಡೆಂಟಿಫೈ ಯು ಆ್ಯಂಡ್ ರಿಮೆಂಬರ್ ಯು. ಆದ್ರೆ ನಾವು ಆ ಗೆರೆನ ಅಳಿಸಿ ಹಾಕ್ಲಿಕ್ಕೆ ನೋಡ್ತೀವಿ. ತಪ್ಪು ಸರ್ ಅದು. ದಟ್ ಈಸ್ ದ ಬೇಸಿಕ್ ರೀಸನ್ ಫಾರ್ ಅವರ್ ಸ್ಟ್ರೆಸ್. ತಪ್ಪು ಸರ್ ಅದು. ಜನ ಆ RJನ ಒಳ್ಳೆ ಅನ್ಬಾರ್ದು, ನನ್ನನ್ನು ಚೆನ್ನಾಗಿ ಇದೆ ಅಂತ ಅನ್ಬೇಕು, ನಾನು ಚೆನ್ನಾಗಿದ್ದೀನಿ ಅಂತ ಅನ್ಬೇಕು. ದಟ್ ಈಸ್ ದ ರೀಸನ್ ಫಾರ್ ಯುವರ್ ಸ್ಟ್ರೆಸ್. ಇದು ಒಂದು ಎಕ್ಸಾಂಪಲ್ ನಿಮ್ಮ ಫೀಲ್ಡು. ಹಾಂ ಸರ್. IT ಫೀಲ್ಡ್ನಲ್ಲಿ ನಾನು ಪ್ರಮೋಟ್ ಆಗಬೇಕು. ನಾನು ಪ್ರಮೋಟ್ ಆಗಲಿಕ್ಕೆ 2 ಮಾರ್ಗಗಳಿದ್ದಾವೆ. ಹಾರ್ಡ್ ವರ್ಕ್ ಮಾಡಬೇಕು, ಇಲ್ಲ ಸ್ಮಾರ್ಟ್ ವರ್ಕ್ ಮಾಡಬೇಕು. ಅದನ್ನೇ ಇವರೇನೋ ನಿಮ್ಮ ಕಾರ್ಪೊರೇಟ್ ಲ್ಯಾಂಗ್ವೇಜ್ನಲ್ಲಿ ಬಕೆಟ್ ಹಿಡಿಯೋದು ಅದೆಲ್ಲ ಮಾತಾಡ್ತಾರೆ. ಸಿ ವೈ ಯು ಹ್ಯಾವ್ ಕ್ರಿಯೇಟೆಡ್ ಸಚ್ ಕೈಂಡ್ ಆಫ್ ನೆಗೆಟಿವ್ ಅಟ್ಮಾಸ್ಫಿಯರ್ ಇನ್ ದ ವರ್ಲ್ಡ್. ನೀವು ಇಷ್ಟು ಗಳಿಸ್ತಾ ಇದ್ದೀರಾ ಯಂಗ್ಸ್ಟರ್ಸ್. ನಮ್ಮ ಕಾಲಕ್ಕೆ ನಾವು 500 rupees ಸ್ಯಾಲ್ರಿ ಕೊಟ್ಟರು ಖುಷಿ ಇರ್ತಿದ್ವಿ ಅಲ್ವಾ ಸರ್? 500 ಇದ್ದದ್ದು 5000 ಆಯಿತು, 10,000 ಆಯಿತು. ಏನೋ ಎಟ್ ದ ಎಂಡ್ ಆಫ್ ಅವರ್ ಲೈಫ್ ವಿ ಗಾಟ್ lakhs of rupees ಅಂತ ಇಟ್ಕೊಳ್ರಿ. ಬಟ್ ಈಗೇನಾಗುತ್ತೆ, ಅಟ್ ದ ಏಜ್ ಆಫ್ 22, 23 ಅವರಿಗೆ ತುಂಬ ಹಣ ಬರೋಕ್ಕೆ ಶುರುವಾಯಿತು. ಹೌದು ಸರ್. ಲಕ್ಷಾಂತರ ರೂಪಾಯಿ ಬರೋಕ್ಕೆ ಶುರುವಾಯಿತು. ಸೊ ಅದು ಒಂದು ಭ್ರಮೆಯನ್ನು ಸೃಷ್ಟಿ ಮಾಡ್ತು ಮನಸ್ಸಿನಲ್ಲಿ. ಸೊ ನಿಮ್ಮ ವೇ ಆಫ್ ಥಿಂಕಿಂಗ್ ಚೇಂಜ್ ಆಯಿತು, ವೇ ಆಫ್ ಲೈಫ್ ಚೇಂಜ್ ಆಯಿತು. ಆವಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದು ಔಟ್ಡೇಟೆಡ್ ಆಯಿತು. ಥಿಂಕಿಂಗ್ ಇರಬೇಕು. ಕಂಪ್ಯಾರಿಸನ್ ಆಗಿ ಹೇಳ್ತಿದ್ವಿ. ಆಪ್ಟಿಮಿಸ್ಟಿಕ್ ಪೆಸಿಮಿಸಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಿದ್ವಿ. ಏನು, ಒಂದು ಗ್ಲಾಸ್ನಲ್ಲಿ ಅರ್ಧ ನೀರಿರ್ತದೆ, ಇದನ್ನು
ಆಪ್ಟಿಮಿಸ್ಟಿಕ್ ಅಪ್ರೋಚ್ ಇರೋನಿಗೆ ಕೊಟ್ಟರೆ ಓಹ್ ಅರ್ಧ ಗ್ಲಾಸ್ ನೀರಿದೆ ಐ ಆಮ್ ವೆರಿ ಹ್ಯಾಪಿ ಅಂತಿದ್ದ. ಪೆಸಿಮಿಸ್ಟಿಕ್ ಅಪ್ರೋಚ್, ನೆಗೆಟಿವ್ ಅಪ್ರೋಚ್ ಇರೋನು ಅಯ್ಯೋ ನನಗೆ ಒಂದು ಗ್ಲಾಸ್ ಆಫ್ ವಾಟರ್ ಬೇಕಾಗಿತ್ತು, ಬರೀ ಅರ್ಧ ಗ್ಲಾಸ್ ಇದೆ ಅಂತಿದ್ದ. ಇದು ನಾವು ಕೊಡೋ ಹೋಲಿಕೆ. ಈಗ ಸಿನಾರಿಯೋ ಏನು ಚೇಂಜ್ ಆತಂದರೆ ಅದು ಹಾಫ್ ಗ್ಲಾಸರ ಇರಲಿ, ಫುಲ್ ಗ್ಲಾಸರ ಇರಲಿ, ಯು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್. ನೀನು ಅದನ್ನು ಏನು ಸೀರಿಯಸ್ ತೊಗೊಳ್ಳೇಬೇಡ, ಆ್ಯಸ್ ಇಟ್ ಈಸ್ ಅಕ್ಸೆಪ್ಟ್ ಇಟ್ ಆ್ಯಸ್ ಇಟ್ ಈಸ್. ಬೇಕಾ ನಿನಗೆ ಅರ್ಧ ಗ್ಲಾಸ್ ಕುಡಿಯೋ ಕೆಪಾಸಿಟಿ ಇದೆಯಾ, ಫುಲ್ ಗ್ಲಾಸ್ ಕುಡಿಯೋ ಕೆಪಾಸಿಟಿ ಇದೆಯಾ, ಅದು ಎಷ್ಟರ ಇರಲಿ, ಅದು ನಿನ್ನ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡುತ್ತಾ? ಹಾಗಿದ್ದರೆ ದೊಡ್ಡ ದೊಡ್ಡ ರೆಪ್ಯೂಟೆಡ್ ಆರ್ಗನೈಜೇಷನ್ಗಳಲ್ಲಿ ತುಂಬ ಸಾಧನೆ ಮಾಡಿದವರು ಅವ್ರಿಗೆ ಯಾಕೆ ಅದು ಭಾರಿ ಅನಿಸಲ್ಲ? ಐನ್ಸ್ಟೈನ್ ನೊಬೆಲ್ ಅವಾರ್ಡ್ ತೊಗೊಂಡ್ಮೇಲೂ ಸರಳವಾಗಿ ಯಾಕೆ ಬದುಕದ? ಸೊ ಬಿಲ್ ಗೇಟ್ಸ್ ಅಷ್ಟ್ಯಾಕೆ ಸಿಂಪಲ್ಲಾಗಿ ಬದುಕದ? ಆಮೇಲೆ ಅವನಿಗೆ ಗೊತ್ತು, ಒಮ್ಮೆ ನೀವು ನಿನ್ನ ಲೈಫ್ನಲ್ಲಿ ಸಾಧನೆ ಮಾಡಿದ ಮೇಲೆ ಒನ್ಸ್ ಯು ಆರ್ ರಿಸೀವ್ಡ್ ಆಸ್ ಎ ಸೆಲೆಬ್ರಿಟಿ, ನೀವು ಮಾರುತಿ 800ನಲ್ಲಿ ಹೋದರೂ ಜನ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಅಲ್ವಾ ಸರ್? ಬೆಂಚ್ ಕಾರ್ನಲ್ಲಿ ಹೋದರೂ ಅಷ್ಟೇ ರೆಸ್ಪೆಕ್ಟ್. ಸತ್ಯ ಸರ್, ಸತ್ಯ. ನೀವು ಆಟೋದಲ್ಲಿ ಬಂದರೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಸರ್. ಸಾಧನೆ ಮಾಡೋವರೆಗೂ ಜಡ್ಜ್ ಮಾಡ್ತಾ ಇರ್ತಾರೆ ಅಷ್ಟೇ. ಅಲ್ಲ ನೀವು ಹಂಗೆ ತಿಳ್ಕೊಂಡಿದ್ದೀರಿ, ನನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಲಿಂದ ಸಾಧನೆ ಮಾಡ್ತಾರೆ ಅನ್ನೋದು ಕೂಡ ಒಂದು ಭ್ರಮೆ. ಈ ಬ್ರ್ಯಾಂಡ್ ಶರ್ಟ್ ಹಾಕ್ತೀನಿ, ಬ್ರ್ಯಾಂಡ್ ಪ್ಯಾಂಟ್ ಹಾಕ್ತೀನಿ. ಹೌದಪ್ಪ, ನೀನು ಒಳ್ಳೆ ಕಾಸ್ಟ್ಲಿ ಬೆಡ್ ತೊಗೊಳ್ತೀಯಾ, ನಿದ್ದೆ ಚೆನ್ನಾಗಿ ಬರಲಿಲ್ಲ ಅಂದರೆ ವಾಟ್ ಇಸ್ ದ ಯೂಸ್ ಆಫ್ ಯುವರ್ ಕಾಸ್ಟ್ಲಿ ಬೆಡ್? ತುಂಬ ಒಳ್ಳೆ ವೆಹಿಕಲ್ ತೊಗೊಳ್ತೀಯ, ನಿನಗೆ ಟ್ರಾವೆಲ್ ಮಾಡೋ ಕ್ರೇಜ್ ಇಲ್ಲ ಅಂತಂದ್ರೆ ಏನು ಯೂಸ್ ಆಗುತ್ತೆ? ಪೂಜೆ ಮಾಡ್ಬೇಕಷ್ಟೇ. ಪೂಜೆ ಮಾಡ್ತೀಯ ಇಟ್ಕೊಂಡು. ಒಳ್ಳೆ ಬ್ರ್ಯಾಂಡೆಡ್ ಶರ್ಟ್ ತೊಗೊಳ್ತೀಯ, ಬರೀ ತ್ರಿಜುರಿಯಲ್ಲಿ ಇಟ್ಟಾಗುತ್ತಾ? ಯು ಹ್ಯಾವ್ ಟು ವೇರ್ ಆ್ಯಂಡ್ ಎಂಜಾಯ್. ಅಬ್ಸಲ್ಯೂಟ್ಲಿ ಸರ್. ಸಿ, ಸುಖ ಅನ್ನೋದು ಎಲ್ಲಿದೆ, ಖುಷಿ ಅನ್ನೋದು ಎಲ್ಲಿದೆ? ನನ್ನ ಪ್ರಕಾರ ಇವತ್ತು ನಾವು ಮಾಡ್ತಿರೋ ಇಂಟರ್ವ್ಯೂ ಅಲ್ಲಿದೆ ಸರ್. ನನ್ನ ಮನಸ್ಸಿನಲ್ಲಿದೆ ಖುಷಿ ಅನ್ನೋದು, ನನ್ನ ಮನಸ್ಸಿನಲ್ಲಿದೆ, ನಿಮ್ಮ ಮನಸ್ಸಿನಲ್ಲಿದೆ. ಅಗೇನ್ ರಿಲೇಟಿವಿಟಿ ಆಫ್ ಐನ್ಸ್ಟೈನ್. ನೀವು ಇವತ್ತು ನನಗೊಂದು ಸುಂದರವಾದ ಹುಡುಗಿ ಥರ ಕಾಣ್ತೀರಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಾನು ನಿಮಗೊಂದು ಸುಂದರವಾದ ಹುಡುಗಿ ಥರನೇ ಕಾಣ್ತೀನಿ, ಅದಕ್ಕೆ ನೀವು ನನ್ನ ಜೊತೆ ಮಾತಾಡ್ತೀರಿ. ಆ ಪ್ಲೆಜರ್ ಅನ್ನೋದು ಇದೆಯಲ್ಲ, ಸುಂದರವಾದ ಹುಡುಗಿ ಹುಡುಗನಿಗೆ, ಸುಂದರವಾದ ಹುಡುಗ ಹುಡುಗಿಗೆ, ಇಟ್ಸ್ ಎ ರಿಲೇಟಿವಿಟಿ. ಆ ಸುಂದರವಾದ ಹುಡುಗಿ ಅಂತಂದ್ರೆ ಅರ್ಥ ಅಂಡರ್ಸ್ಟುಡ್. ಅದು ಸುಂದರವಾದ ಹುಡುಗ ಅಲ್ಲ. ಹಂಗಂದ್ರೆ ಸುಂದರವಾದ ಹುಡುಗಿ ಜೊತೆ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತಂದ್ರೆ ಅರ್ಥ ಆ ಹುಡುಗಿಗೆ ಸುಂದರವಾದ ಹುಡುಗನ ಜೊತೆ ಮಾತಾಡ್ಬೇಕಂತ ಕನಸಿರಲ್ವಾ? ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಸರ್. ಎಕ್ಸಾಂಪಲ್ ಕೂಡ ಕೆಟ್ಟದಾಗೆ ಕೊಡ್ತೀವಿ ನಾವು. ಹೌದು. ಮನುಷ್ಯ ಅಂತಂದರೆ ಮನುಷ್ಯ ಹಿಂಗೆ ವಿಚಾರ ಮಾಡ್ತಾನೆ ಅಂತ ನಾ ಹೇಳಿದರೆ, ಅಲ್ಲಿ ಮನುಷ್ಯ ಇಂಡಿಕೇಟ್ಸ್ ಬೋತ್ ಮೆನ್ ಆ್ಯಂಡ್ ವುಮೆನ್. ಕರೆಕ್ಟ್ ಸರ್. ಅಲ್ಲಿ ಹೆಣ್ಣು ಗಂಡು ಎರಡೂ ಇದೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಲ್ಲ. ಅದು ಮನುಷ್ಯ ಅಂದರೆ ಹ್ಯೂಮನ್ ಬೀಯಿಂಗ್. ನಾಗರಿಕತೆ ಪ್ರಶ್ನೆ ಬಂದಿದ್ದು ಹ್ಯೂಮನ್ ಬೀಯಿಂಗ್ಲಿಂದಾನೆ. ಮತ್ತು ನೀವು ಈ ಕಾರ್ಪೊರೇಟ್ ಕಲ್ಚರ್ನಲ್ಲಿ ಆಗೋ ಸ್ಟ್ರೆಸ್ ಯಾಕೆ ಅಂತಂದರೆ, ಯಾವುದು ಹಾಸಿಗೆ ಇದ್ದಷ್ಟು ಕಾಲು ಚಾಚೋದಲ್ಲ. ನಿಮ್ಮ ಹಾಸಿಗೆನೇ ಭಾಳ ದೊಡ್ಡದಿದೆ, ಆದರೆ ಕಾಲು ಭಾಳ ಸಣ್ಣದಿದೆ. ಆವತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಪ್ರಶ್ನೆ ಈಗ ಚೇಂಜ್ ಆಗಿದೆ. ನನಗೆ 10,000 ಬರ್ತಿತ್ತಪ್ಪ, 10,000ದಲ್ಲಿ ನಾನು ಅಡ್ಜಸ್ಟ್ ಮಾಡಬೇಕು. 10,000 ನಿನ್ನ ಜೀವನಕ್ಕೆ ಬೇಕು, ನಿನಗೆ 10 ಲಕ್ಷ ಬರೋಕ್ಕೆ ಶುರು ಆದಮೇಲೆ ನೀವು ಹೇಗೆ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ? ಅಂದರೆ ದುಡ್ಡು ಜಾಸ್ತಿ ಬಂದರೂ ಕಷ್ಟ ಆಗುತ್ತೆ. ಹೌದು. ಎಷ್ಟು ನಿಮ್ಮ ಪ್ರಕಾರ ಏನಿದ್ರೆ ಮನುಷ್ಯ ಖುಷಿ? ನೀವೇ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಬೇಕು. ನನಗೆ ಎಷ್ಟು ದುಡ್ಡು ಗಳಿಸ್ಬೇಕು ಅನ್ನೋದನ್ನ ನಾನು ಟಾರ್ಗೆಟ್. ನಾನು ದುಡ್ಡು ಯಾಕೆ ಗಳಿಸ್ಬೇಕು? ನಾನು ಖುಷಿಯಿಂದಿರೋಕ್ಕೆ ಗಳಿಸ್ಬೇಕು, ಸಮಾಜಕ್ಕೆ ಏನಾದರೂ ಕೊಡಬೇಕಂತ ಗಳಿಸ್ಬೇಕು. ಟಾಟಾ ಇಷ್ಟೆಲ್ಲ ಎಸ್ಟಾಬ್ಲಿಷ್ಮೆಂಟ್ ಮಾಡಿದರು ಯಾರಿಗಾಗಿ? ಇಟ್ಸ್ ಎ ಸ್ಟ್ರಕ್ಚರ್, ಬಿಕಾಸ್ ಯು ಕೆನಾಟ್ ಎಂಜಾಯ್ ಎವ್ರಿಥಿಂಗ್. ಕರೆಕ್ಟ್ ಸರ್. ಹೌದು. ಒಬ್ಬ ವಿಮಾನನೂ ಕಂಡು ಹಿಡಿದು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು, ಕಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಬಟ್ ನಾನು ಯೂಸ್ ಮಾಡೋದೆಷ್ಟು? ಯೂಸ್ ಮಾಡೋದೆಷ್ಟು? ಅದಕ್ಕೆ ಮಲಗಲಾರ್ಧ ಮಂಚ, ತಿನ್ನಲೊಂದು ಪಡಿಯಕ್ಕಿ, ಇಷ್ಟೇ ಅಲ್ಲ ನನ್ನ ಜೀವನ ಅಂತ ಗೊತ್ತಿದೆ. ಬಟ್ ನಾನು ಮೆಜೆಸ್ಟಿಕ್ನಲ್ಲಿ MG ರೋಡ್ನಲ್ಲಿ ತಿರುಗಾಡ್ತಾ ಇರಬೇಕಾದಾಗ ನಾನು ಅಷ್ಟೇ ಕಾಣಿಸ್ತೀನಿ. ನಿಮ್ಗೆ ಎಷ್ಟು ಸ್ಯಾಲ್ರಿ ಇದೆ ಹಣೆ ಮೇಲೆ ಬರ್ಕೊಂಡಿದ್ದೀರಾ? ಇಲ್ಲ ಸರ್. ನಿಮ್ಮ ಮನೇಲಿ ಸುಂದರವಾದ ಹೆಂಡತಿ ಇದ್ದಾಳೆ, ಫೋಟೋ ಎದೆ ಮೇಲೆ ಇಟ್ಕೊಂಡು ತಿರುಗಾಡ್ತಾ ಇದ್ದೀರಾ? ಇಲ್ಲ ಸರ್. ನಿಮ್ಮದು ಒಂದು 100 ಎಕರೆ ಜಮೀನಿದೆ, ಅದರ ಜಮೀನನ್ನು ಉತ್ತಾರ ತೊಗೊಂಡು ತಿರುಗಾಡ್ತೀರಾ? ಇಲ್ಲ. ಪೀಪಲ್ ಲುಕ್ ಎಟ್ ಯು ಆ್ಯಂಡ್ ಡಿಸೈಡ್. ಪೀಪಲ್ ಫೀಲ್ ಹ್ಯಾಪಿ ಬಿಕಾಸ್ ವೆನ್ ದೇ ಸ್ಪೀಕ್ ಟು ಯು, ಮಾತಾಡಿದಾಗ ಖುಷಿ ಆಗುತ್ತೆ. ಸೆಲೆಬ್ರಿಟಿಗಳು ಯಾಕೆ ಅಷ್ಟು ಸೆಲೆಬ್ರಿಟಿಗಳಾಗ್ತಾರೆ? ಅವ್ರ ಪರ್ಸನಲ್ ಲೈಫ್ ಹೆಂಗಿದೆ ನಮ್ಗೆ ಗೊತ್ತಿಲ್ಲ. ದೇ ಆರ್ ಹೀರೋಸ್ ಆನ್ ದ ಸ್ಕ್ರೀನ್. ದೇ ಆರ್ ಓನ್ಲಿ ಸೆಲೆಬ್ರಿಟಿ ಆನ್ ದ ಸ್ಕ್ರೀನ್. ಸೆಲೆಬ್ರಿಟಿ ಆನ್ ದ ಸ್ಕ್ರೀನ್, ಸೆಲೆಬ್ರಿಟಿ ಇನ್ ದ ಪಬ್ಲಿಕ್ ಲೈಫ್. ಸೊ ಈ ಆಸೆ ದುಃಖಕ್ಕೆ ಮೂಲ ಬದಲಾಯಿತು. ಆಸೆಗಳೇ ಇರಲಿಲ್ಲ ಅಂದರೆ ಹೆಂಗಪ್ಪ? ಆಸೆ ಇರಲಿ, ಲಿಮಿಟೆಡ್ ಆಗಿರಲಿ. ನೀನು ಏನನ್ನೇ ಮಾಡಿದರೆ ಕಾನ್ಷಿಯಸ್ ಆಗಿ ಮಾಡೋದನ್ನು ಕಲಿಬೇಕು. ತಪ್ಪು ಮಾಡಿದರೂ ಕಾನ್ಷಿಯಸ್ನೆಸ್ ಇರಬೇಕು. ಲೀವ್ ಇನ್ ದ ಕಾನ್ಷಿಯಸ್ನೆಸ್ ವಿಲ್ ಡೆಫಿನೆಟ್ಲಿ
ರಿಲೀವ್ ಯುವರ್ ಸ್ಟ್ರೆಸ್. ವಾ ವಾ ಅಷ್ಟೇ. ಸರ್, ಇದೊಂದು ಕಡೆ ಎಲ್ಲ ಓದಿದ್ದೆ ಸರ್ ನಾನು, ದುಃಖ ಅನ್ನೋದು ಒಬ್ಬ ಮನುಷ್ಯನ ಒಳಗೆ ಸದಾ ಇದ್ದು ಬಿಡುತ್ತಂತೆ, ಅದರ ಜೊತೆಲೇ ಇದ್ದು ಬಿಡುತ್ತಂತೆ. ಸುಖ ಅನ್ನೋದು ಬಂದು ಹೋಗ್ತಿರುತ್ತಂತೆ. ಸೊ ಈ ದುಃಖ ಅನ್ನೋದು ಮನ್ಸಲ್ಲಿ ಏನು ಅದೊಂದು ಬರಿ ಆಗಿರುತ್ತೆ ಅಥವಾ ಕಂಪ್ಲೀಟ್ ಆಗಿರುತ್ತೆ, ಅದನ್ನ ಯಾವತ್ತೂ ನಾವು ಹೋಗ್ಲಾಡ್ಸಕ್ ಆಗಲ್ವಾ ಸರ್ ಅದನ್ನ? ಅಥವಾ ಈಗ ಹಗಲು ಇದೆ, ರಾತ್ರಿ ಇದೆ. ಹೌದು ಸರ್. ಹಗಲು ದೊಡ್ಡದ, ರಾತ್ರಿ ದೊಡ್ಡದ? ಅಷ್ಟೇ. ಕತ್ಲಾದಾಗ ರಾತ್ರಿ, ಬೆಳಕಾದಾಗ ಹಗಲು. ಯಾವಾಗಲೂ ಕತ್ಲೆ ಇರುತ್ತೆ, ಬೆಳಕು ಬಂದಾಗ ಅಷ್ಟ ಕತ್ತಲೆ ಹೋಗುತ್ತೆ ಅಂದಂಗಾಯ್ತು ನಿಮ್ಮ ಮಾತು. ಯಾಕೆ ಒಳಗೆ ದುಃಖ ಇಟ್ಕೋಬೇಕು? ಇನ್ ರಿವರ್ಸ್, ಒಳಗೆ ಸಂತೋಷ ಇಟ್ಕೊಂಡಿದ್ರೆ ದುಃಖ ಬರುತ್ತೆ, ದುಃಖ ಹೋಗುತ್ತೆ. ಈ ಥರದ ಸ್ಟೇಟ್ಮೆಂಟ್ಗಳನ್ನು, ಈ ಥರದ ಸಿದ್ಧಾಂತಗಳನ್ನು ನಾವು ಪರ್ಸ್ಯೂ ಮಾಡ್ಕೊಂಡ್ಬಿಡ್ತೀವಿ, ಅಂದ್ಕೊಂಡ್ಬಿಡ್ತೀವಿ. ಹಂಗೆ ಅಂದ್ಕೊಳ್ಳೇಬೇಡಿ. ಯಾವ ಶಾಸ್ತ್ರ ನಿಮಗೆ ಮಹತ್ವದ್ದು ಅನ್ನಿಸ್ತದೆ? ಯಾರು ಹೇಳಿದ್ರು ನಿಮ್ಗೆ? ಅದು ಸ್ಟೇಟ್ಮೆಂಟ್, ಅದು ಯಾವುದೋ ಒಬ್ರದ್ದು ಅನುಭವ. ಅದು ಹೌದು ಸರ್. ಒಳಗಡೆ ದುಃಖ ಇರುತ್ತೆ ಅನ್ನೋದು, ಸುಖ ಬಂದು ಹೋಗುತ್ತೆ ಅನ್ನೋದು. ಅಂದ್ರೆ ಏನರ್ಥ? ಬಹಳ ಸುಖದ ನಿರೀಕ್ಷೆಯಲ್ಲಿ ಇರಬೇಡ, ಅದು ಬಂದು ಹೋಗುತ್ತೆ ಅಂತ. ಹೌದೌದು ಸರ್, ಹೌದು. ಅದನ್ನೇ ಗೀತೆಯಲ್ಲಿ ನಥಿಂಗ್ ಈಸ್ ಪರ್ಮನೆಂಟ್, ಒನ್ ಸ್ಟೇಟ್ಮೆಂಟ್. ಯಾವುದು ಶಾಶ್ವತ? ಯಾವುದು ಶಾಶ್ವತ ಅಲ್ಲ? ಯಾವುದು ಶಾಶ್ವತ? ಯಾವುದು ಶಾಶ್ವತ ಅಂದ್ರೆ ಜೀವನೂ ಶಾಶ್ವತ ಅಲ್ಲ. ದುಃಖ ಆದಾಗ ಯಾವುದು ಶಾಶ್ವತ ಅಲ್ಲ ಅಂತ ಓದಿದಾಗ ಈ ದುಃಖ ಶಾಶ್ವತ ಅಲ್ಲ. ಈ ಸುಖ ಖುಷಿಯಾದಾಗ ಅಹಂಕಾರ, ದರ್ಪ, ದಿಮಾಕು ತೋರಿಸ್ಬೇಡ, ಇದು ಶಾಶ್ವತ ಅಲ್ಲ. ಬೇಜಾರಲ್ಲಿದ್ದಾಗ ಅಳಬೇಕಾದ್ರೆ ಅದು ಶಾಶ್ವತ ಅಲ್ಲ. ಅದು ಅದು ಅಲ್ಲಿ ನಿನ್ನಲ್ಲೇ ಇದೆ. ಅದು ದುಃಖ ಅಂತ ತಿಳ್ಕೊಳ್ಳೋದು, ಸಂತೋಷ ಅಂತ ತಿಳ್ಕೊಳ್ಳೋದು, ಅದನ್ನ ಪರ್ಮನೆಂಟ್ ತಿಳ್ಕೊಳ್ಳೋದ್ರಿಂದನೇ ಸ್ಟ್ರೆಸ್ ಆಗುತ್ತೆ. ನಂಗೆ ಕೆಟ್ಟ ಸ್ಥಿತಿ ಬಂದಿದೆ, ಇದು ಹೋಗೋದೇ ಇಲ್ಲ ಅಂತ ತಿಳ್ಕೊಳ್ಳೋದ್ರಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಇರೋ ಅದ್ಭುತವಾದ ಲೈಫ್ ಅನ್ನು ಹಾಳು ಮಾಡ್ಕೊಬಿಡ್ತೀವಿ. ಆ ಕ್ಷಣ, ಆ ನಿಮಿಷ ಅಥವಾ ಆ ಗಂಟೆ ಹಂಗಿರುತ್ತೆ. ಅದನ್ನ ಬೇಚ್ ಆಚೆ ಬರ್ಬೇಕು ನಾವು. ಅದು ಹೋಗುತ್ತೆ ಅಂತ ತಿಳ್ಕೊಂಡಾಗ ಆಚೆ ಬರೋ ಪ್ರಶ್ನೆನೇ ಇಲ್ಲ. ಇದು ಶಾಶ್ವತ ಅಲ್ಲ. ಸಿ, ಅದು ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟಿ, ಚಾಲೆಂಜಸ್ ಒಂದ್ ಕಡೆ ಹೇಳಿದೆ. ಈಗ ಮನಸ್ಸಿನ ಸ್ಥಿತಿ ಇದೆಯಲ್ಲ, ಈಗ ನೀವು ಮಾತಾಡ್ತಾ ಇದ್ದೀವಿ. ಹೌದು ಸರ್. ನೀವು ತುಂಬಾ ಕಾನ್ಸಂಟ್ರೇಷನ್ಲಿಂದ ನನ್ನ ಮಾತು ಕೇಳ್ತಾ ಇದ್ದೀರಿ, ಅಥವಾ ನಾನು ವಿಕ್ಕಿ ಜೊತೆ ತುಂಬ ಕಾನ್ಸಂಟ್ರೇಷನ್ಲಿಂದ ಮಾತಾಡ್ತಾ ಇದ್ದೀನಿ. ಇದು ಕಾನ್ಷಿಯಸ್ನೆಸ್. ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡಿ ಮಲಗಿಬಿಡ್ತೀನಿ, ನಿದ್ದೆ ಹತ್ತದೆ. ಅದು ಅನ್ಕಾನ್ಷಿಯಸ್ ಸ್ಟೇಜ್. ನಾನು ಸೈಂಟಿಫಿಕ್ಕಾಗಿ ಹೇಳ್ತಾ ಇಲ್ಲ, ಐ ಆಮ್ ಸ್ಪೀಕಿಂಗ್ ಲೈಕ್ ಎ ಕಾಮನ್ ಮ್ಯಾನ್. ಊಟ ಮಾಡಿ ನಿದ್ರೆ ಮಾಡೋದು, ನಿದ್ರೆ ಮಲಗಿಬಿಡ್ತೀರಿ, ಅನ್ಕಾನ್ಷಿಯಸ್ ಸ್ಟೇಜ್. ನಿಮ್ಗೇನು ಗೊತ್ತಿಲ್ಲ. ಮಲಗದ ನೀವು ಗೊರಕೆ ಹೊಡೆದನ್ನ ನಿಮ್ಗೆ ಗೊತ್ತಾ? ಚಾನ್ಸ್ ಇಲ್ಲ ಸರ್. ನೀವು ಯಾವ ಪಕ್ಕದ ಮೇಲೆ ಇರೋರು ಕಾಲು ಹಾಕಿದ್ ಗೊತ್ತಾ? ನಿಮ್ಮ ಹೆಂಡತಿ ಹೇಳಿದಾಗ ಗೊತ್ತಾಗುತ್ತೆ, ನೀವು ನಮ್ಮ ಮೇಲೆ ಜೋರು ಕಾಲು ಹಾಕಿದ್ರಿ ಅಂತ. ಭಾಳಷ್ಟು ಜನ ಈಗ ಕೇಸ್ ಹಾಕ್ತಾರೆ ಡೈವರ್ಸಿಗೆ. ರೀಸನ್ ಏನಂದ್ರೆ, ನನ್ನ ಗಂಡ ಭಾಳ ಜೋರು ಗೊರಕೆ ಹೊಡ್ತಾನೆ, ಅದಕ್ಕೆ ನಾನು ಅವ್ನು ಡೈವರ್ಸ್ ಮಾಡ್ತೀನಿ ಅಂತ. ಅದೊಂದು ರೀಸನ್ ಸರ್. ಅಲ್ಲ, ಅವಳು ಪಾಪ ಅವ್ನು ಹೇಳ್ತಾನೆ, ಇಲ್ಲ ಅವಳಿಗೆ ನಿದ್ದೆ ಹತ್ತದ, ಅವಳು ಗೊರಕೆ ಹೊಡಿತಾಳ ಅಂತ. ಬಟ್ ಶಿ ಡಸಂಟ್ ನೋ. ಅನ್ಕಾನ್ಷಿಯಸ್ ಸ್ಟೇಟ್ ಆಫ್ ಮೈಂಡ್. ಏನು ನಡೀತೆ ಅಂತ ಗೊತ್ತಿಲ್ಲ. ಇವೆರಡರ ಮಧ್ಯೆ ಇನ್ನೊಂದು ಸ್ಟೇಜ್ ಇದೆ. ಹಾಂ ಸರ್. ಈಗ ನಾವಿಬ್ಬರು ಮಾತಾಡ್ತಾ ಇದ್ದೀವಿ, ಬಟ್ ನನ್ನ ಒಳಗಡೆ ಏನೋ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ, ನಿಮ್ಮ ಒಳಗಡೆ ಏನೋ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ. ಅದನ್ನು ನಾವು ಸೈಕಾಲಜಿಕಲಿ ಏನಂತ ಕರೆದ್ವಿ? ಸಬ್ ಕಾನ್ಷಿಯಸ್ ಸ್ಟೇಜ್ ಆಫ್ ದ ಮೈಂಡ್ ಅಂತ ಕರೆದ್ವಿ. ಕನ್ನಡದಲ್ಲಿ ಸುಪ್ತ ಮನಸ್ಸು ಅಂತ ಕರೆದ್ವಿ. ವಿ ಆರ್ ಕಂಟ್ರೋಲ್ಡ್ ಬೈ ದ್ಯಾಟ್ ಸಬ್ ಕಾನ್ಷಿಯಸ್ ಮೈಂಡ್. ಅವರ್ ಲೈಫ್ ಈಸ್ ಕಂಟ್ರೋಲ್ಡ್ ಬೈ ದಟ್ ಸಬ್ ಕಾನ್ಷಿಯಸ್ ಮೈಂಡ್. ಸೊ ಸ್ಪಿರಿಚುವಲಿಸಮ್ ಅಂದರೆ ಏನು, ಧ್ಯಾನ ಅಂದ್ರೇನು, ಆಧ್ಯಾತ್ಮ ಅಂದ್ರೇನು, ಅದೆಲ್ಲ ಕೊಂಡು ತರೋದಲ್ಲ. ಹೌದು ಸರ್. ಅದನ್ನು ಮಾರ್ಕೆಟ್ ಮಾಡೋದಲ್ಲ. ಅಲ್ಲಿ ಹೋದರೆ, ನನ್ನ ಆರ್ಟ್ ಆಫ್ ಲಿವಿಂಗಿಗೆ ಹೋದರೆ ನನ್ನ ಸ್ಟ್ರೆಸ್ ಹೋಗುತ್ತೆ, ಅಥವಾ ಯಾವುದೋ ಒಂದು ಫಿಲಾಸಫಿಕಲ್ ಸೆಂಟ್ರಿಗೆ ಹೋದ್ರೆ ನನ್ನ ಸ್ಟ್ರೆಸ್ ಹೋಗುತ್ತೆ, ಯಾರ್ದೊಬ್ಬರು ಬೋಧನೆ ಕೇಳಿದ್ರೆ ಸ್ಟ್ರೆಸ್ ಹೋಗುತ್ತೆ, ಅದು ಭಗವಂತನ ನಾಮ ಜಪ ಮಾಡಿದ್ರೆ ಸ್ಟ್ರೆಸ್ ಹೋಗುತ್ತೆ. ಇಟ್ ಈಸ್ ಆಲ್ ರಿಲೇಟಿವಿಟಿ. ಒನ್ಸ್ ಅಗೇನ್ ಕರೆಕ್ಟ್. ವ್ಯಾಯಾಮ ಮಾಡಿದ್ರೆ ಹೋಗುತ್ತೆ ಅಂತ, ಪುಸ್ತಕ ಓದಿದ್ರೆ ಹೋಗುತ್ತೆ, ಕಾಫಿ ಕುಡಿದ್ರೆ ಹೋಗುತ್ತೆ. ಇದೆಲ್ಲ ಆಕ್ಚುಲಿ ಸ್ಟ್ರೆಸ್ ಹೋಗೋದಕ್ಕೆ ಅವರೇ ದಾರಿ ರೂಪಿಸ್ಕೊಂಡಿರ್ತಾರಲ್ಲ ಸರ್. ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರಿ ಅಂತ ಸ್ಟ್ರೆಸ್ ಇದೆ, ಅದನ್ನ ಹೋಗ್ಸಕ್ ಇವೆಲ್ಲ ಫಾರ್ಮ್ಸ್ ಆಯ್ತು. ಓಕೆ. ಬಟ್ ಹಂಗಲ್ಲ, ನೆಪಗಳಷ್ಟೇ ಇವೆಲ್ಲ. ನೀವು ಈ ನಾ ಹೇಳುವ 3 ವಿಧದಲ್ಲಿ ನೀವು ನಿಮ್ಮ ಸುಪ್ತ ಮನಸ್ಸಿಗೆ ಏನು ಸಜೆಷನ್ ಕೊಡ್ತೀರಿ, ಅದು ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಈಗ ಆಫೀಸ್ನಿಂದ ಎದ್ದು ಹೋಗ್ತೀರಿ, ಅಲ್ಲಿ ಗ್ಲಾಸ್ ಡೋರ್ ಇದೆ. ಯಾವತ್ತಾರು ನೀವು ಅದಕ್ಕೆ ಡಿಕ್ಕಿ ಹೊಡೆದು ತಲೆಗೆ ಗಾಯ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್. ಯಾಕೆ?
ಅಲ್ಲಿ ಹೋದ ಕೂಡಲೇ ಡೋರ್ ಇದೆ, ಗ್ಲಾಸ್ ಇದೆ ಅಂತ ಗೊತ್ತು, ಓಪನ್ ಮಾಡ್ತೀರಿ, ತೆಕ್ಕೊಂಡು ಹೋಗ್ತೀರಿ. ಹೌದು ಸರ್. ಬಟ್ ನಿಮ್ಮ ಸುಪ್ತ ಮನಸ್ಸಿಗೆ ನೀವೇನು ಟ್ರೈನಿಂಗೇ ಕೊಡದೆ ಹೋದ್ರೆ ದಗ್ಗಂತ ಹಾಯ್ತೀರಿ. ಕರೆಕ್ಟ್. ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ, ಸಿಗ್ನಲ್ ಬಂದಾಗ ಅದನ್ನ ನೋಡಿ ನಿಲ್ಲೋದು, ಸಿಗ್ನಲ್ ಕಾಣುತ್ತೆ ನಿಲ್ತೀರಿ. ಅಥವಾ ರಸ್ತೆಯಲ್ಲಿ ನಿಮ್ಗೆ ಗೊತ್ತಿರೋ ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ, ಒಂದು ಆಳವಾದ ತಗ್ಗಿರುತ್ತೆ, ಒಂದು ದಿವಸ ದಗ್ಗಂತ ಕಾರ್ ಹಾಕ್ತೀರಿ. ಬಟ್ ಸೆಕೆಂಡ್ ಡೇ ನೀವು ಹಾಕಲ್ಲ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿರ್ತದೆ ಅಲ್ಲಿ ತಗ್ಗಿದೆ ಅಂತ. ಆಮೇಲೆ ಡ್ರೈವಿಂಗ್ ಭಾಳ ಪರ್ಫೆಕ್ಟ್ ಆಗಿರುತ್ತೆ, ಎಕ್ಸಲೇಟರ್ ಹೊಡಿತೀರಿ, ಬ್ರೇಕ್ ಹಾಕ್ತೀರಿ, ಕ್ಲಚ್ ಹಾಕ್ತೀರಿ, ಗೇರ್ ಚೇಂಜ್ ಮಾಡ್ತೀರಿ. ಎವ್ರಿ ಟೈಮ್ ನೀವು ಎಕ್ಸಲೇಟರ್ ನೋಡಲ್ಲ, ಎವ್ರಿ ಟೈಮ್ ನೀವು ಬ್ರೇಕ್ ನೋಡಲ್ಲ, ಎವ್ರಿ ಟೈಮ್ ನೀವು ಗೇರ್ ನೋಡಲ್ಲ, ಎವ್ರಿ ಟೈಮ್ ಸ್ಟೇರಿಂಗ್ ನೋಡಲ್ಲ. ಯು ಡೂ ನ್ಯಾಚುರಲಿ. ಕರೆಕ್ಟ್ ಸರ್. ಡೂ ನ್ಯಾಚುರಲಿ. ಬಿಕಾಸ್ ಹೇಗಾಗುತ್ತೆ ಸರ್ ಇದು? ಕಲಿಯೋವರೆಗೂ ಅದು ಕಷ್ಟ ಇರುತ್ತೆ ಸರ್. ಪ್ರಾಕ್ಟೀಸ್ ಅಲ್ಲ ಅದು. ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವೇನು ಹೇಳ್ತೀರಿ ಅದು ಅದನ್ನು ಕೇಳ್ತದೆ. ಯು ಆರ್ ಕಂಟ್ರೋಲ್ಡ್ ಬೈ ಯುವರ್ ಸಬ್ ಕಾನ್ಷಿಯಸ್. ಸೊ ವಿ ಹ್ಯಾವ್ ಟು ಟ್ರೈನ್ ಅವರ್ ಸಬ್ ಕಾನ್ಷಿಯಸ್. ನೀವು ಅರಿವೇ ಗುರು. ಬಸವಣ್ಣ ಹೇಳಿದ್ದೇನು? ಅರಿವೇ ಗುರು. ಅಗೇನ್ ಐ ಆಮ್ ಕೋಟಿಂಗ್ ದ ನೇಮ್ ಆಫ್ ದಿ ಸ್ಪಿರಿಚುವಲ್ ಪರ್ಸನಾಲಿಟೀಸ್. ಅದು ನೀವು ಹಂಗೆ ಟ್ರೈನಿಂಗ್ ಕೊಟ್ಟಿಲ್ಲ. ನಿಮ್ಮ ಅರಿವಿದೆಯಲ್ಲ, ನಿಮ್ಮ ಕಾನ್ಷಿಯಸ್ನೆಸ್ ಇದೆಯಲ್ಲ, ಅದನ್ನು ನೀವು ಸ್ಟ್ರಾಂಗ್ ಮಾಡ್ಕೊಂಡಿಲ್ಲ. ಸೊ ನೀವು ಸಿಗ್ನಲ್ ಜಂಪ್ ಮಾಡಿ ಪೆನಾಲ್ಟಿ ತುಂಬ್ತೀರಿ ಅಂದ್ರೆ ಏನು ಅರ್ಥ? ಅದು ಗೊತ್ತು, ನಿಲ್ಲಿಸ್ಬೇಕು, ಗೊತ್ತಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಗೊತ್ತಿದ್ಮೇಲೆ ಏನು ಅದನ್ನ ಮಾಡಿಸೋದು ಇದೆ ಮನಸ್ಸಲ್ಲಿ. ಯು ಆರ್ ಡೂಯಿಂಗ್ ರಾಂಗ್ ಥಿಂಗ್ಸ್ ನೋಯಿಂಗ್ಲಿ. ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಅನ್ನೋಯಿಂಗ್ಲಿ. ಗೊತ್ತಾಯ್ತು ಸರ್. ಯು ಆರ್ ಡೂಯಿಂಗ್ ನೋಯಿಂಗ್ಲಿ. ದಟ್ಸ್ ವೈ ಸ್ಟ್ರೆಸ್ ಈಸ್ ಕ್ರಿಯೇಟೆಡ್ ಇನ್ ಯು. ನೀವು ಮಾಡೋ ಕೆಲಸನ ಆಫೀಸ್ನಲ್ಲಿ ಸರಿಯಾಗಿ ಮಾಡಿ ಫೀಡ್ಬ್ಯಾಕ್ ಬಗ್ಗೆ ಯಾಕೆ ಬಾದರ್ ಮಾಡ್ತೀರಿ? ಕಂಪ್ಲೀಟ್ ಯುವರ್ ಅಸೈನ್ಮೆಂಟ್. ಗೋ ಔಟ್. ಸೂಪರ್ ಸೂಪರ್. ಡೋಂಟ್. ಯಾಕೆ ನೀವು ಫೀಡ್ಬ್ಯಾಕು ಅಥವಾ ಕಮೆಂಟ್ಸ್ಗೆ ವೇಟ್ ಮಾಡ್ತೀರಿ? ನಾನು ಹೇಳ್ತೀನಿ, ನನ್ನ ಪ್ರಕಾರ ಈ ಸೋಷಿಯಲ್ ಮೀಡಿಯಾನೋ ಸ್ಟ್ರೆಸ್ ಅಲ್ವಾ ಸರ್? ನಾನೊಂದೇನೋ ಪೋಸ್ಟ್ ಮಾಡ್ತೀನಿ, ವಿಕ್ಕಿ ನೋಡಿದ್ರೋ ಇಲ್ಲೋ, ಕಮೆಂಟ್ ಏನು ಹಾಕಿದ್ರು, ಸ್ಟೇಟಸ್ ಇಡ್ತೀನಿ, ಎಷ್ಟು ಜನ ನೋಡಿದ್ರು, ಎಷ್ಟು ಜನ ಅಲ್ಲಿ ದಿಲ್ ಒತ್ತಿದ್ರು. ಯಾಕೆ? ಹಾರ್ಟ್. ಅವನಿಗೂ ಗೊತ್ತು ನಾನು ಹಾರ್ಟ್ ಕೊಟ್ಟರೆ ನೀವು ಖುಷಿ ಆಗ್ತೀರಿ ಅಂತ. ಸೊ ದಿಸ್ ಇಸ್ ಆಲ್ ರಿಲೇಟಿವಿಟಿ. ಸೊ ಸೋಷಿಯಲ್ ಮೀಡಿಯಾ ಇಸ್ ಬಿಗ್ ಟೈಮ್ ಸ್ಟ್ರೆಸ್ ಅಲ್ವಾ ಸರ್? ಹಾಗಾದ್ರೆ ಅಂದರೆ ನೀವು ತಗೊಂಡಂಗೆ. ಹಾಗಾದ್ರೆ ಸೆಲೆಬ್ರಿಟಿಗಳು ಏನು ಬೇಕಾದ ಹಾಕ್ತಾರೆ, ಅವ್ರು ಸ್ಟ್ರೆಸ್ ಮಾಡ್ಕೊಳ್ತಾರಾ? ಇಲ್ಲ. ಸ್ಟ್ರೆಸ್ ಇಸ್ ಕ್ರಿಯೇಟೆಡ್ ಇನ್ ಯು. ಕರೆಕ್ಟ್. ಅವ್ರು ಹಾಗಿದ್ದಾರೆ, ನಾನು ಹೀಗಿಲ್ವಲ್ಲ. ಅಷ್ಟೇ. ನಾನು ನಂದೇನಿದೆ ಪೋಸ್ಟ್ ಮಾಡ್ತೀನಪ್ಪ ಸ್ಟೇಟಸ್, ನೀ ಹೆಂಗೆ ತಗೊಳ್ತಿ ತಗೋ. ಆ ಮನ್ಸು ಬರ್ಬೇಕು ಸರ್. ಆ ಮನಸ್ಥಿತಿ ಇದ್ರೆ ಮಾತ್ರ ಅವನು ಅಚೀವರ್ ಆಗ್ತಾನೆ. ಕರೆಕ್ಟ್ ಸರ್. ಕರೆಕ್ಟ್. ಈಗ ನಾವು ಯು ಕ್ಯಾನ್ ಗಿವ್ ಎನಿ ಎಕ್ಸಾಂಪಲ್ಸ್ ಇನ್ ದ ವರ್ಲ್ಡ್. ಯಾರದೇ ತಗೊಳ್ರಿ, ನೀವು ಯಾರೇ ಸಾಧಕರು ತಗೊಳ್ರಿ, ಅವರು ಡಿಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ, ಇಲ್ಲಾಂದರೆ ಎಂಪೈರ್ ಕಟ್ಟಕ್ಕಾಗಲ್ಲ. ನಿಜ ಸರ್, ಇದು ಸತ್ಯವಾದ ಮಾತು ಸರ್. ಹಾಂ. ಈ ಯಾರೋ ಒಬ್ಬ CEO ಕಂಪ್ನಿ ನಡೆಸ್ತಿರ್ತಾನೆ, ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಸರ್, ಇದು ನನ್ನ ಲೈಫಲ್ಲಿ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಸರ್ ಇದು. ಇನ್ಫ್ಯಾಕ್ಟ್ ಈ ನನ್ನ ಲೆವೆಲ್ಗೆ ಈ ಪ್ರೆಷರು, ಈ ಸ್ಟ್ರೆಸ್ಸು, ಈ ಪಾರ್ಟ್ ಇದೆಯಲ್ಲಪ್ಪ, ಈ ಕಂಪನಿ ಕಟ್ಟರು ಮಹಾಶಯ, ಈ ಕೋಟೆ ಕಟ್ಟರುವಂಥ, ಎಂಪೈರ್ ಕಟ್ಟರುವಂಥ ಮಹಾಶಯ ಸ್ಟ್ರೆಸ್ಸನ್ನು ಹೆಂಗೆ ಮ್ಯಾನೇಜ್ ಮಾಡ್ಬೋದು ಮಾರಾಯ? ಅವರು ಒಂದು 100-200 ಜನ ಹೆಂಗೆ ಮೇಂಟೈನ್ ಮಾಡ್ತಾರೆ? ನನಗಿರೋ ಒಂದು ಕೆಲಸ ಮಾಡೋಕ್ಕೆ ಕಷ್ಟ ಇದೆ ಅಂದರೆ ಇದನ್ನು ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ಭ್ರಮೆ. ಇಟ್ಸ್ ಕಂಟ್ರೋಲ್ಡ್ ಬೈ ಮೀ ಅನ್ನೋದೇ ಒಂದು ಭ್ರಮೆ. ಆ ಇಲ್ಯೂಷನ್ ಸಂಸ್ಥೆ ಕಟ್ಟೋರಿಗೆ ಇರಲ್ಲ. ಅದ್ರ ಪಾಡಿಗೆ ಅದು ನಡೀತಾ ಇರ್ತದೆ. ಸಿಸ್ಟಮ್ ಕ್ರಿಯೇಟ್ ಮಾಡಿರ್ತೀವಿ. ಸಿಸ್ಟಮ್ ಈಸ್ ಕ್ರಿಯೇಟೆಡ್ ದೇರ್. ಅವ್ನು ಸಿಸ್ಟಮ್ ಕ್ರಿಯೇಟ್ ಮಾಡಿರ್ತಾನೆ, ಆ ಸಿಸ್ಟಮ್ ಪ್ರಕಾರ ಆಪರೇಟ್ ಆಗ್ತಿರ್ತದೆ. ಸರ್, ರಿಯಲ್ ಲೈಫ್ ಇನ್ಸ್ಟೆನ್ಸ್ ತಗೋಣ ಸರ್. ಈಗ ಬಾಡಿ ಇಸ್ ಅ ಸಿಸ್ಟಮ್ ಸರ್. ಓಕೆ. ಈಗ ನಾವು ಒಂದು ಸಿಸ್ಟಮನ್ನು ಪ್ರೋಗ್ರಾಮ್ ಮಾಡಬೇಕು. ಹೌದು. ಎಕ್ಸಾಂಪಲ್, ಈಗ ನಂದು ಮೇನ್ ಟಾಪಿಕ್ ಇರೋದು ಆಫ್ ದ ಡೇ ಇರೋದು ಸ್ಟ್ರೆಸ್ ಬಗ್ಗೆ. ಒತ್ತಡ, ಭಾಳ ಒತ್ತಡಕ್ಕೆ ಒಳಗಾಗ್ತಿದ್ವಿ. ಬೇಡದಿರೋ ಒತ್ತಡ ಯಾಕೆ ಬೇಕು ನಿಮಗೆ? ಒಳ್ಳೆ ಸುಂದರವಾದ ಬದುಕು, ಚೆನ್ನಾಗಿ ಬದುಕಿ ಅಂತ ಹೇಳೋ ಪ್ರಯತ್ನ. ಈ ನಮ್ಮ ಸಿಸ್ಟಮ್ನ ಕರೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಸರ್? ಒಂದು ಪ್ರೋಗ್ರಾಮ್ ಮಾಡ್ಕೊಳ್ಳೋದು ಹೇಗೆ ಸರ್? ನಾವು ಅದೇ ಮೈಂಡ್ ಮ್ಯಾನೇಜ್ಮೆಂಟ್. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈಸ್ ಎ ಮೈಂಡ್ ಮ್ಯಾನೇಜ್ಮೆಂಟ್. ಮೈಂಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಅಗೇನ್ ದಿ ಸಬ್ ಕಾನ್ಷಿಯಸ್ ಮೈಂಡ್ ಆಫ್ ಯು. ಇವತ್ತು ಜಗತ್ತಿನಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಿರೋದು ಎಂಪವರಿಂಗ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ಎಂಪವರಿಂಗ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ಧ್ಯಾನ ಅಂದ್ರೇನು? ಕಣ್ಣು ಮುಚ್ಕೊಂಡು ಕೂಡೋದಂದ್ರೇನು? ಅಬ್ಸರ್ವಿಂಗ್ ಯುವರ್ ಸೆಲ್ಫ್, ಅಬ್ಸರ್ವಿಂಗ್ ಯುವರ್ ಥಾಟ್ಸ್. ಅರಿವೇ ಗುರು. ಒಳಗೆ ಜರ್ನಿ ಮಾಡೋದು. ನಾವೆಲ್ಲ ಹೊರಗಡೆ ಸುತ್ತೀವಿ, ಅದನ್ನು ನೋಡ್ತೀವಿ, ಇದನ್ನು ನೋಡ್ತೀವಿ, ಎಲ್ಲ ನೋಡ್ತೀವಿ. ಬಟ್ ವಿ ಹ್ಯಾವ್ ನೋ ಟೈಮ್ ಟು ಲುಕ್ ಎಟ್ ಇನ್ನರ್ ವರ್ಲ್ಡ್. ಕರೆಕ್ಟ್. ನಮ್ಮ ಒಳಗೆ ಹೋಗಿಲ್ಲ. ನಾನು ಹೊರಗಡೆ ನೋಡ್ತಾ ಇದ್ರಿ, ಅವ್ರೇನಂತಾರೋ ಇವರೇ, ಇದರಲ್ಲೇ ನಿಮ್ಮ ಟೈಮ್ ಹೋಯಿತು. ನಾನು ಒಂಚೂರು ಏನಾರ ಜ್ಞಾನವನ್ನು ಪಡ್ಕೊಂಡು ಅರ್ಥ ಮಾಡಿಕೊಂಡು ಖುಷಿಯಿಂದ ಇರೋಕ್ಕೆ ನಾ ಏನು ಯೋಜನೆಗಳನ್ನು ರೂಪಿಸಿದ್ದೀನಿ. ಕರೆಕ್ಟ್. ಇಡೀ ದಿನ ನೀವು ಬೇರೆಯವ್ರನ್ನ ಹೊಗಳೋದೇ ಆಯಿತು, ಬೇರೆಯವ್ರನ್ನ ಖುಷಿ ಪಡಿಸೋದೇ ಆಯಿತು. ನೀವು ಯಾವತ್ತಾದರೂ ಹ್ಯಾವ್ ಯು ಎವರ್ ಸ್ಪೆಂಡ್ ಟೈಮ್ ಆನ್ ಯು? ಅದನ್ನೇ 1 ತಾಸು ಧ್ಯಾನ ಮಾಡು,
1 ತಾಸು ಜಿಮ್ಮಿಗೆ ಹೋಗು, 1 ತಾಸು ಜಿಮ್ಮಿಗೆ ಹೋಗಿ ದೇಹ ದಣಿಸು, ಪೂಜೆ ಮಾಡು, ಧ್ಯಾನ ಮಾಡು, ಏನೇನೋ ಒಬ್ಬೊಬ್ರು ಒಂದು ಹೇಳ್ತಾ ಹೋದರು. ಬಟ್ ಹಂಗಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ನಿಮಗೇನು ಇವ್ರನ್ನ ಓಲೈಸೋದು. ಇವ್ರನ್ನ ಓಲೈಸ್ಬಿಟ್ರೆ ನಂಗೆ ಏನೋ ಸಿಗುತ್ತೆ. ಏನೂ ಸಿಗಲ್ಲ ಸರ್, ಆ್ಯಕ್ಚುಲಿ ಏನೂ ಸಿಗಲ್ಲ. ಯಾರು ಕೊಡಲ್ಲ ನಮಗೆ. ಯಾರೋ ನಮ್ಮನ್ನು ಹಿಡಿತಾರೆ, ಯಾರೋ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಭ್ರಮೆ. ವಿ ಹ್ಯಾವ್ ಟು ಹೆಲ್ಪ್ ಅವರ್ಸೆಲ್ವ್ಸ್. ಎಸ್, ಬಟ್ ವಿ ಶುಡ್ ಬಿ ಪಾಸಿಟಿವ್, ವಿ ಶುಡ್ ಬಿ ಆಪ್ಟಿಮಿಸ್ಟಿಕ್. ಹಾಗಂತ ಬರೀ ನೆಗೆಟಿವ್ ಆಗಿ ನೇತಾತ್ಮಕವಾಗಿ ಆಲೋಚನೆ ಮಾಡೋದು ಅಂತೂ ಅಲ್ಲ. ತಪ್ಪಾಗತ್ತದು. ವಾಸ್ತವವಾದಿಗಳು. ಹೆದರದಿರು ಮನವೇ, ಬೆದರದಿರು ತನವೇ, ನಿಜವನ್ನರಿತು ನಿಶ್ಚಿಂತವಾಗಿರು, ಅಕ್ಕಮಹಾದೇವಿ ಹೇಳ್ತಾಳೆ. ಸಿ, ಇಟ್ ಈಸ್ ಎ ಸ್ಟೇಟ್ಮೆಂಟ್ ಬೈ ಎ ಮಾಂಕ್. ಒಬ್ಬ ಮಹಿಳೆ ತಾನು ತನ್ನ ಬದುಕಿನಲ್ಲಿ ಹಾಗೆ ನಡೀತಾ ಇದ್ದಾಗ, ಬದುಕಿನ ಪಯಣದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೆ ಆಕೆ ಅದನ್ನು ಯಾರಿಗೆ ಹೇಳ್ತಾಳಂದರೆ ತನ್ನ ಮನಸ್ಸಿಗೆ ಹೇಳ್ಕೊಳ್ತಾಳೆ. ತನ್ನ ಮನಸ್ಸಿಗೆ ಹೇಳ್ಕೊಳ್ತಾಳೆ, ಇರಲಿ ಇರಲಿ, ಹೆದರಬೇಡ, ಬೆದರಬೇಡ, ನಿಜವನ್ನರಿತು ನಿಶ್ಚಿಂತನಾಗಿರು, ಅಕ್ಸೆಪ್ಟ್ ದ ರಿಯಾಲಿಟಿ. ಗ್ರೇಟೆಸ್ಟ್ ಎಕ್ಸಾಂಪಲ್ ಅಂದರೆ ಇವತ್ತು ಜಗತ್ತಿನಾದ್ಯಂತ ಆಗ್ತಿರೋಂಥ ವಾರ್ ಸರ್. ಯಾ, ಬೇರೆಲ್ಲೋ ಜನ ಸಾಯ್ತಿದ್ದಾರೆ, ಬೇರೆಲ್ಲೋ ಕಟ್ಟಡಗಳನ್ನ ಹೊಡಿತಾ ಇದ್ದಾರೆ, ಬೇರೆಲ್ಲೋ ಮಿಸೈಲ್ ಲಾಂಚ್ ಆಗ್ತದೆ. 2 ದೇಶಗಳ ನಡುವೆ, 2 ಅಧ್ಯಕ್ಷರ ನಡುವೆ ಆಗ್ತಿರೋಂಥ ಜಟಾಪಟಿ. ಬಟ್ ನಮ್ಮ ದೇಶದಲ್ಲಿ ನಾವು ಇವತ್ತಿನ ವಾಸ್ತವಾಂಶ ತಿಳ್ಕೊಂಡು ಖುಷಿಯಾಗಿರೋದು ಎಲ್ಲೋ ಒಂದು ಕಡೆ ಅದೊಂದು ಪ್ರಿಕ್ ಮಾಡುತ್ತಲ್ಲ ಸರ್ ನಮಗೆ. ಅವರು ಮನುಷ್ಯರೇ, ನಾವು ಮನುಷ್ಯರೇ. ಅವರು ನಮಗಿಲ್ಲಿ ಭೂಮಿ ಬದುಕಕ್ಕೆ ಎಂತ ಅರ್ಹತೆ ಇದೆಯೋ ಅವ್ರಿಗೂ ಅಷ್ಟೇ ಅರ್ಹತೆ ಇದೆ. ಹೌದು. ಅದನ್ನ ಯಾಕೆ ಯಾರೋ ಕಸದ್ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ ಯುದ್ಧದ ಮುಖಾಂತರ. ಜಗತ್ತನ್ನ ಆಳೋರ ಅಹಂಕಾರದಿಂದ ಏನೂ ವೈರತ್ವ ಇರದೆ ಒಬ್ಬ ಸೋಲ್ಜರ್ಸ್ ಫೈಟ್ ಮಾಡ್ತಾರೆ. ಹೌದು ಸರ್. ಈಗ ನಾವಿಬ್ರು ಸೋಲ್ಜರ್ಸ್, ನೀವು ಒಂದು ದೇಶನ ರೆಪ್ರೆಸೆಂಟ್ ಮಾಡ್ತೀರಿ, ನಾವೊಂದು ದೇಶನ ರೆಪ್ರೆಸೆಂಟ್ ಮಾಡ್ತೀನಿ. ವಿಕ್ಕಿ ಮೇಲೆ ನನಗೇನು ಕೋಪ ಇಲ್ಲ, ನನಗೂ ನನ್ನ ಬಗ್ಗೆನೂ ವಿಕ್ಕಿಗೇನು ಸಿಟ್ಟಿಲ್ಲ. ಆದರೆ ನಮ್ಮ ದೇಶದ ನಿರ್ಣಯ ಇದೆಯಲ್ಲ, ನಾವು ನಿಮ್ಮನ್ನು ಹೊಡಿಬೇಕು, ನೀವು ನನ್ನ ಹೊಡಿಬೇಕು ಅನ್ನೋದು. ಯುದ್ಧದ ಕಾನ್ಸೆಪ್ಟನ್ನು ಜಗತ್ತಿನ ಯಾವುದೇ ಸಿದ್ಧಾಂತ ಒಪ್ಪಿಲ್ಲ. ಯಾವುದೋ ಒಬ್ಬ ವ್ಯಕ್ತಿಯ ಅಹಂಕಾರ, ಸುಪೀರಿಯಾರಿಟಿ, ವ್ಯಕ್ತಿಯ ಸುಪೀರಿಯಾರಿಟಿನ ಈಗ ಹಾಗಾದರೆ ಜಗತ್ತಿನಲ್ಲಿ ಎಲ್ಲ ದೇಶಗಳು ಅನ್ರೆಸ್ಟ್ನಲ್ಲಿದ್ದಾವ? ಇಲ್ಲ ಸರ್, ಹಾಗೆ ಕೆಲವು ಒಳ್ಳೆಯ ದೇಶಗಳ ಎಕ್ಸಾಂಪಲನ್ನು ಕೊಡ್ತೀವಿ. ಈಗ ಒಂದು ದೇಶದ ಮಾನದಂಡವನ್ನು ನಿಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ, ನಿಮ್ಮ ರೆವಿನ್ಯೂ ಏನಿದೆ, ಎಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಿದೆ, ಎಷ್ಟು ಬಿಲಿಯನ್ ದುಡ್ಡು ಗಳಿಸ್ತೀರಿ ಅನ್ನೋದ್ರ ಮೇಲೆ ಮ್ಯಾನೇಜ್ಮೆಂಟ್ ಮಾಡೋದು ಇಟ್ಸ್ ಎ ಪ್ಯಾರಾಮೀಟರ್ ಆಫ್ ಎಕನಾಮಿಕ್ಸ್. ಕರೆಕ್ಟ್ ಸರ್. ಈಗ ಇನ್ನೊಂದು ಫಿಲಾಸಫಿನೂ ಸ್ಟಾರ್ಟ್ ಆಗಿದೆ. ಏನು ಸರ್? ಹ್ಯಾಪಿ ಇಂಡೆಕ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ನೇಷನ್. ವಾವ್. ಹಾಂ, ಬೆಂಗಳೂರಲ್ಲಿ ಎಷ್ಟು ಜನ ಸಂತೋಷವಾಗಿದ್ದಾರೆ ಒಂದು ಸರ್ವೆ ಮಾಡ್ರಪ್ಪ. ನೀವು ನಿತ್ಯ ಹೇಳೋದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆನೇ, ಸ್ಟ್ರೆಸ್ ಬಗ್ಗೆ ಹೇಳ್ತೀರಿ. ಎಲ್ಲಿಂದ ಹ್ಯಾಪಿ ಇಂಡೆಕ್ಸ್ ಕೊಡಲಿಕ್ಕೆ ಸಾಧ್ಯ? ಅಥವಾ ಎನಿ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಹ್ಯಾಪಿ ಇಂಡೆಕ್ಸ್ ಕೊಡಲಿಕ್ಕೆ? ಅದೇ ಒಂದು ಸಣ್ಣ ಹಳ್ಳಿಗೆ ಹೋಗ್ರಿ, ಅಲ್ಲಿ ಹ್ಯಾಪಿ ಇಂಡೆಕ್ಸನ್ನು ಸ್ಟಡಿ ಮಾಡಿರಿ. ಅಲ್ಲಿ ಪರಸ್ಪರ ಏನೂ ಅನ್ಹೆಲ್ದಿ ಕಾಂಪಿಟೇಷನ್ ಇಲ್ಲ. ನಿಮ್ಮ ಮನೇಲಿ ದೊಡ್ಡ ಟಿ ವಿ ತಂದ್ರ, ನೀವು 16 ಇಂಚಿನ ತಂದ್ರ, ನಾನು 20 ಇಂಚಿನ ತರಬೇಕು. ನನ್ನ ಮಗ 99 ಮಾಡಿದ್ನ, ನಿಮ್ಮ ಮಗ 100 ಮಾಡಬೇಕು. ಪರಸ್ಪರ ಅನಾರೋಗ್ಯಕರ ಪೈಪೋಟಿ ಇದೆಯಲ್ಲ, ಅದು ನ್ಯಾಚುರಲಿ ನನಗೆ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡಿದೆ. ಬಟ್ ಇವ್ರು ಯಾರೂ ಅನ್ಎಜುಕೇಟೆಡ್ ಅಲ್ಲ, ಇವ್ರು ಭಾಳ ಓದಿದ್ದಾರೆ, ಇವ್ರಿಗೆ ಶಿಕ್ಷಣ ಇದೆ, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಓದಿದ್ದಾರೆ, ಡಿಗ್ರಿ ತೊಗೊಂಡಿದ್ದಾರೆ, ಲಕ್ಷಗಟ್ಟಲೆ ಸ್ಯಾಲ್ರಿ ತೊಗೊಳ್ತಾರೆ. ಬಟ್ ಹ್ಯಾಪಿ ಇಂಡೆಕ್ಸ್ ನೋಡ್ರಿ, ಲುಕ್ ಎಟ್ ದೇರ್ ಹ್ಯಾಪಿ ಇಂಡೆಕ್ಸ್, ದೇ ಆರ್ ಬಿಗ್ ಜೀರೋ, ಫೈಟಿಂಗ್ ಈಚ್ ಅದರ್. ದೇ ಆರ್ ಗೋಯಿಂಗ್ ಟು ದ ಲಾ ಆಫ್ ಕೋರ್ಟ್, ಅಲ್ಲಿ ಫೈಟ್ ಮಾಡ್ತಾರೆ. ನಮ್ಮಿಬ್ಬರನ್ನ ಬೇರ್ಪಡಿಸ್ರಿ ಅಂತ ಕಾನೂನನ್ನು ಕೇಳ್ತಾರೆ. ಮತ್ತು ಹ್ಯಾಪಿ ಇಂಡೆಕ್ಸ್ ಏನಿದೆ? ಸೊ ಒಂದು ಸಲ ಮನುಷ್ಯ, ಒಬ್ಬ ಕಳ್ಳನಿಗೂ ಒಂದು ಸಿದ್ಧಾಂತ ಇರುತ್ತೆ, ಕೊಲೆಗಾರನಿಗೂ ಒಂದು ಸಿದ್ಧಾಂತ ಇರ್ತದೆ. ನೀವು ಎಜುಕೇಟೆಡ್ ಆಗಿ, ನೀವು ಒಬ್ಬ ಬುದ್ಧಿವಂತಾಗಿ, ನಿಮಗೊಂದು ಸಿದ್ಧಾಂತ ಇಲ್ಲ ಅಂದರೆ, ನಾನು ನನ್ನ ಸುತ್ತಲಿರುವಂಥ ವಾತಾವರಣನ ಹೆಂಗೆ ಇಟ್ಕೋಬೇಕನ್ನೋ ಜಜ್ಮೆಂಟ್ ಇಲ್ಲ ಅಂದರೆ, ಕರೆಕ್ಟ್ ಸರ್. ಈಗೋ ಯಾರ ಮಧ್ಯ? ನನ್ನ ನಿನ್ನ ಮಧ್ಯೆ ಈಗೋ ಬಂದ್ರಲ್ಲ, ಏನು ಹೇಳ್ತಾರೆ GS ಶಿವರುದ್ರಪ್ಪನವರು? ನನ್ನ ನಿನ್ನ ಮಧ್ಯೆ ಒಂದು ಅಹಂಕಾರ ಇದೆ. ಒಂದು ನಾನು ಜಗತ್ತನ್ನು ಬೆಳಗೋದು ಬೇಡ, ಒಂದು ಸಣ್ಣ ದೀಪ ಇದ್ದರೆ ನನ್ನ ಮುಖ ನೀನು ನೋಡ್ಬೋದು, ನಿನ್ನ ಮುಖ ನಾನು ನೋಡ್ಬೋದು ಅಂತ ಕವಿ ಯಾಕೆ ಹೇಳ್ತಾರೆ? ಅಷ್ಟೇ ಜಗತ್ತಿರೋದು. ಅದು ಬಿಟ್ಟು ನಾನು ಜಗತ್ತನ್ನು ಉದ್ಧಾರ ಮಾಡ್ತೀನಿ ಅಂತ ವೇದಾಂತಿ ಥರ ಮಾತಾಡಿ ನನ್ನ ಸುತ್ತಲಿರೋ ಜನರನ್ನು ಅನ್ಹ್ಯಾಪಿಯಾಗಿಟ್ರೆ ಏನು ಬರ್ತದೆ? ವಾಟ್ಸ್ ದ ಯೂಸ್? ವೆಲ್ ಸೆಡ್ ಸರ್. ಹೌದಲ್ಲ? ವೆಲ್ ಸೆಡ್, ವೆಲ್ ಸೆಡ್. ನಾನು ಆಗಲೇ 3 ಹಂತಗಳು ಹೇಳಿದೆ ಮನಸ್ಸಿಂದು: ಕಾನ್ಷಿಯಸ್, ಅನ್ಕಾನ್ಷಿಯಸ್ ಅಂಡ್ ಸಬ್ ಕಾನ್ಷಿಯಸ್. ಹೌದು ಸರ್. ಹಾಗೆ ಮನುಷ್ಯನಿಗೆ 4 ಬದುಕಿದೆ. 4 ಬದುಕಿದೆ ಸರ್. ಹೌದು.
ಪರ್ಸನಲ್ ಲೈಫ್, ಹಾ ಪ್ರೊಫೆಷನಲ್ ಲೈಫ್, ಹೌದು ಸರ್. ಸೋಷಿಯಲ್ ಲೈಫ್ ಹಾ ಆ್ಯಂಡ್ ಪಬ್ಲಿಕ್ ಲೈಫ್. ಮನೇಲಿ ನಿಮ್ಮ ತಂದೆ ತಾಯಿ ಜೊತೆ ಇರ್ತೀರಿ, ಹೆಂಡತಿ ಜೊತೆ ಇರ್ತೀರಿ, ಮಕ್ಕಳ ಜೊತೆ ಇರ್ತೀರಿ. ಹಾ ಅಲ್ಲಿ ಹೇಗೆ ಇರ್ತೀರಿ ಅದೇ ರೀತಿ ನೀವು ಆಫೀಸ್ನಲ್ಲಿ ಇರೋಕ್ಕಾಗಲ್ಲ. ಆಬ್ವಿಯಸ್ಲಿ ಸರ್, ಹೌದು. ಇವನ್ ಯುವರ್ ಡ್ರೆಸ್ ಕೋಡ್ ಆಲ್ಸೋ. ನಿಜ ನಿಜ ಸರ್. ಮನೇಲಿ ಬರ್ಮಣ್ ಹಾಕೊಂಡಿರ್ತೀನಿ, ಹೌದು. ಒಂದು ಟೀ ಶರ್ಟ್ ಹಾಕೊಂಡಿರ್ತೀನಿ, ಪೈಜಾಮ ಹಾಕೊಂಡಿರ್ತೀವಿ. ಹೌದು. ಇಲ್ಲಿ ಆಫೀಸಿಗೆ ಬಂದ ತಕ್ಷಣ ಒಂದು ಡ್ರೆಸ್ ಕೋಡ್ ಇರುತ್ತೆ. ಸೊ ಯುವರ್ ಮೈಂಡ್ ಸ್ವಿಚ್ ಓವರ್ ಆಗುತ್ತೆ ಪರ್ಸನಲ್ ಲೈಫ್ಲಿಂದ ಪ್ರೊಫೆಷನಲ್ ಲೈಫ್ ಪ್ರೋಗ್ರಾಮ್ ಮಾಡ್ಬಿಟ್ಟಿರ್ತೀವಿ. ಸ್ವಿಚ್ ಓವರ್ ಆಗುತ್ತೆ. ಸಂಜೆ ಯಾರೋ ಫ್ರೆಂಡ್ಸ್ ಆಫೀಸ್ ಡ್ಯೂಟಿ ಮುಗೀತು, ನಡೀರಿ ಕಾಫಿ ಕುಡಿಯೋಣ, ಇಲ್ಲ ಒಂದು ಚಿಲ್ಡ್ ಬೀರ್ ಕುಡಿಯೋಣ, ಚಿಲ್ ಔಟ್ ಆಗೋಣ ಹೌದು ಅಂದಾಗ ಎಲ್ಲ ಸ್ಟ್ರೆಸ್ ಮರೆಯೋಣ. ಅದು ನೀವು ಡಿಫೈನ್ ಮಾಡಿಕೊಂಡಿದ್ದೀರ ಹಂಗೆ, ಅಂದ್ರೆ ಯು ಹ್ಯಾವ್ ಪ್ರೋಗ್ರಾಮ್ಡ್. ಹೌದು ಸರ್. ಆಯ್ತು, ಅದು ಸೋಷಿಯಲ್ ಲೈಫ್. ಹಂಗೆ ಬೇಡ, ನಾವಿಬ್ರು ಕುಂತು ಬೀರ್ ಕುಡಿಯೋದನ್ನ ಯಾರು ನೋಡಬಾರ್ದು, ಇನ್ಸಲ್ಟ್ ಆಗುತ್ತೆ. ನಾನು ಸಿಗರೇಟ್ ಸೇದೋದನ್ನ ಯಾರು ನೋಡಬಾರ್ದು, ಪಬ್ಲಿಕ್ನಲ್ಲಿ ಅದು ಇಮೇಜ್ ಹೋಗುತ್ತೆ. ಯಾವಾಗ ವೆನ್ ಯು ಥಿಂಕ್ ಅಬೌಟ್ ದಿ ಪಬ್ಲಿಕ್ ಲೈಫ್. ಸ್ಟೇಜ್ ಮೇಲೆ ಕೂತ್ಕೊಂಡು ನಾನು ಗೆಸ್ಟ್ ಆಗಿ ಹೋಗಿರ್ತೀನಿ, ಹಿಂಗ್ ಸಿಗರೇಟ್ ಸೇದೋದು, ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂದ್ರೋದು, ಒಂದು ಬಾಟಲ್ ಬೀರ್ ಇಟ್ಕೊಂಡು ಕುಂದ್ರಕ್ಕಾಗಲ್ಲ. ದ್ಯಾಟ್ಸ್ ಪಬ್ಲಿಕ್ ಲೈಫ್. ಸೊ ಈ 4 ಬದುಕುಗಳ ಒಂದೇ ದಿವಸ ನಡೀತದೆ. ಹೌದು ಸರ್. ಇಟ್ ಹ್ಯಾಪನ್ಸ್ ಇನ್ ಎ ಡೇ ಫಾರ್ ಎ ಸೆಲೆಬ್ರಿಟಿ. ಕರೆಕ್ಟ್ ಸರ್. ಹೌದು ಹೌದು. ಈ ಪೆಪರಾಜಿಸ್ ಅಂತ ಇರ್ತಾರಲ್ಲ, ಏನ್ ಮಾಡ್ತೀವ್ರಿ ನೀವು ಪರ್ಸನಲ್ ಲೈಫ್ ನಲ್ಲಿ ಕಾಯ್ತಿರ್ತಾರ ಫೋಟೋ ಇಟ್ಕೊಂಡ. ಹೊರಗಡೆ ಬರಕ್ ನಾ ಏನ್ ಮೂರ್ಖ ಅಲ್ಲ, ಹೊರಗಡೆ ಬರ್ಬೇಕಾದ್ರೆ ಕರೆಕ್ಟೇ ಬಂದಿರ್ತೀನಿ. ಮನೆಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಏನ್ ಪರ್ಸನಲ್ ಲೈಫ್ ಇದೆ ಅಂತ. ಆ ಕಂಪಾರ್ಟ್ಮೆಂಟ್ ಇದೆಯಲ್ಲ, ಸ್ಟ್ರೆಸ್ ನಲ್ಲಿ ಅದು ಒಂದ್ರಿ. ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, ನಿನ್ ಸ್ಟ್ರೆಸ್ಗೆ ಅದು ಒಂದು ರೀಸನ್. ಮಿಕ್ಸಪ್ ಮಾಡ್ತೀಯ. ನೀನು ಆಫೀಸ್ನಲ್ಲಿ ಬಾಸು, ಮನೇಲಿ ಮಕ್ಕಳಿಗೆ ಬಾಸ್ ಅಲ್ಲ. ತಾಯಿಗಂತೂ ಅಲ್ವೇ ಅಲ್ಲ, ತಾಯಿ ಅಲ್ಲ, ತಾಯಿಗೆ ಮಗ, ಅಪ್ಪನಿಗೆ ಮಗ, ಹೆಂಡತಿಗೆ ಗಂಡ, ಮಗುವಿಗೆ ಅಪ್ಪ. ಅಪ್ಪ. ನೋ ಮ್ಯಾಟರ್ ಎಟ್ ಆಲ್. ನೀವು ಆಫೀಸಲ್ಲಿ ಬಾಸ್ ಆಗಿದ್ರು ಮನೇಲಿ ಆಗ್ಲಿ ಅಲ್ಲ ಅಲ್ಲ, ಆಗಬಾರ್ದು ಕೂಡ. ನಾವೇನ್ ಮಾಡ್ತೀವಿ, 4 ಕಂಪಾರ್ಟ್ಮೆಂಟ್ ಇದೆಯಲ್ಲ, ಇದನ್ನ ಮಿಕ್ಸಪ್ ಮಾಡಿದಾಗ ಅನ್ಹ್ಯಾಪಿನೆಸ್ ಇಸ್ ಕ್ರಿಯೇಟೆಡ್. ಬಹಳ ಅದ್ಭುತವಾಗಿ ಹೇಳಿದ್ರಿ ಸರ್ ನೀವು. ಅಲ್ಲ, ಇಟ್ಸ್ ನ್ಯಾಚುರಲ್. ಏನ್ ಅದ್ಭುತ ರೀ? ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್, ಸೋಷಿಯಲ್ ಲೈಫ್ ಅಂಡ್ ಪಬ್ಲಿಕ್ ಲೈಫ್. ಇದು 4ನ್ನ ಕರೆಕ್ಟ್ ಆಗಿ ಕ್ರೋಢೀಕರಿಸಿಕೊಂಡ್ರೆ you customize it. ಅಷ್ಟೇ ಸರ್. ಡಿಸೈನ್ ಇಟ್. ಯು ಕ್ಯಾನ್ ಲಿವ್ ಅ ಹ್ಯಾಪಿ ಲೈಫ್. ಅಷ್ಟೇ. ವಾವ್. ಪಾರ್ಟಿಗೆ ಹೋದಾಗ ಭಾಳ ಫ್ರೆಂಡ್ಸ್ ಜೊತೆ ಇದ್ದಾಗ ಅಹಂಕಾರದಿಂದ ಮಾತಾಡೋದು, ಕಾಲ್ ಮೇಲೆ ಕಾಲ ಕೊಂಡ್ಕೊಳ್ಳೋದು ಇಲ್ಲ. ಅರೇ, ಬಿ ಜಾಯ್ಫುಲಿ. ಸಿಗರೇಟ್ ಸೇದು, ಬೀರ್ ಕುಡಿ. ನಾನು ಕೆಟ್ಟದ್ದು ಮಾಡೋ ನಿನ್ನ ರಿಲೇಟಿವಿಟಿ ಅದು. ಬೀರ್ ಕುಡಿಯೋದು, ಸಿಗರೇಟ್ ಸೇದೋದು ನಿನ್ ಪ್ರಕಾರ ಕೆಟ್ಟ ಹ್ಯಾಬಿಟ್, ಅದು ನನ್ನ ಪ್ರಕಾರ ಕೆಟ್ಟ ಹ್ಯಾಬಿಟ್. ಬಟ್ ಸೋಷಿಯಲ್ ಲೈಫ್ ನಲ್ಲಿ ಅದು ನಡೆದಿದೆಯಲ್ಲ, ನಡೀತಾ ಇದೆ ಸರ್. ನಡೀತಿದೆ. ನಾನು ಅದನ್ನ ಕೆಟ್ಟದ್ದು ಅಂದ್ರೆ ಬಿಟ್ಬಿಡ್ತೀರಾ? ಈಗ ನನ್ನ ಮಗ ಇರ್ತಾನೆ, ಮಗಳು ಇರ್ತಾಳೆ, ಹಾಗೆಲ್ಲ ಇರಬಾರ್ದು, ಯು ಶುಡ್ ಬಿ ವೆರಿ ಸ್ಟ್ರಿಕ್ಟ್, ಸಂಸ್ಕಾರ ಇರಬೇಕು. ನಾನು ಹಂಗೆ ಹೇಳಿದ್ರೆ ಅವ್ರು ಕೇಳ್ತಾರಾ? ಇಲ್ಲ ಸರ್. ಮೇ ಬಿ ನಿಮ್ ಮುಂದೆ ಮಾಡದೇ ಇರ್ಬೋದು. ಅಷ್ಟೇ ಅಷ್ಟೇ ಅಷ್ಟೇ. ನಿನ್ ಮಗ ನಿನ್ನ ಎದುರಿಗೆ ಸಿಗರೇಟ್ ಸೇದ್ತಾ ಇದ್ರೆ ನೋಡ್ದಂಗೆ ಹೋಗು. ಸರ್, ನೀವು ಹೇಳಿರೋ ವಿಚಾರ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಬಹುಶಃ ನಾವು ಮಕ್ಕಳನ್ನ ಬೆಳೆಸೋ ರೀತಿನೂ ಈ ತರ ಮಾಡ್ಬೇಕು ಅಂತ. ಅದಕ್ಕೆ ನಾನು ನಿಮ್ಗೆ ಮೊನ್ನೆ ಮಾತಾಡ್ತಾ ಜಪಾನಿನ ಸಿಸ್ಟಮ್ ಅನ್ನ ಕೊಟ್ಟು ಹೇಳಿದೆ. ಯು ಫೆಲ್ಟ್ ವಂಡರ್. ಎಸ್ ಸರ್, ಎಸ್. ಅದೇನಿಲ್ಲ, ಇಟ್ಸ್ ನ್ಯಾಚುರಲ್ ಪ್ರೊಸೆಸ್ ಇನ್ ಜಪಾನ್. ಆನ್ಸೆನ್ ಇಸ್ ಅ ಸಿಸ್ಟಮ್, ಬಾತ್ ಟೇಕಿಂಗ್ ಪ್ರೊಸೆಸ್ ಇಸ್ ದೇರ್. ಕರೆಕ್ಟ್ ಸರ್, ಹೌದು. ನಿಮ್ಮ ಮಧ್ಯೆ ಏನೋ ಒಂದು ಕುತೂಹಲ ಇದೆಯಲ್ಲ, ಆ ಕುತೂಹಲನೇ ಇದಕ್ಕೆಲ್ಲ ಕಾರಣ. ಬಟ್ ಯಾರ ಜೊತೆ ನೀವು ತುಂಬ ಕ್ಲೋಸ್ ಆಗಿರ್ತೀರಿ, ಅಲ್ಲಿ ಏನೂ ನಿಮಗೆ ಕ್ಯೂರಿಯಾಸಿಟಿ ಅನ್ನೋದಾಗಲಿ, ಗ್ಯಾಪ್ ಅನ್ನೋದಾಗಲಿ, ಕುತೂಹಲ ಅನ್ನೋದಾಗಲಿ ಇರಲ್ಲ. ಕರೆಕ್ಟ್ ಸರ್. ಟೇಕ್ ಎಕ್ಸಾಂಪಲ್, ತಾಯಿಗೆ ನಿಮ್ಮನ್ನು ಬಾಲ್ಯದಿಂದ ನೋಡಿದಾಳೆ, ನೀವು ಬೆತ್ತಲೆ ಸ್ನಾನ ಮಾಡಿಸಿದಾಳೆ, ಹೌದು ಹೌದು, ನಿಮಗೆ ಬಟ್ಟೆ ತೊಡಿಸಿದಾಳೆ, ಬ್ಯೂಟಿಫುಲ್ ಆಗಿ ಇಟ್ಟಿದ್ದಾಳೆ. ನೀವು ಬೆಳೆದಂಗೆಲ್ಲ ನಾನು ದೊಡ್ಡವನಾದೆ, ತಾಯಿಗೂ ಅನಿಸ್ತದೆ ಮಗ ದೊಡ್ಡವನಾದ, ಸ್ವಲ್ಪ ಗ್ಯಾಪ್ ಇರಬೇಕು, ಮಾನ ಮರ್ಯಾದೆ ಅಂತ ಶುರುವಾಗತ್ತೆ ನಮ್ಮಲ್ಲಿ. ಅವ್ರಿಗೂ ಶುರು ಆಗುತ್ತೆ, ನಮ್ಗೆ ಗ್ಯಾಪ್ ಶುರು ಆಗುತ್ತೆ. ಬಟ್ ಬೇಸಿಕ್ ಅಫೆಕ್ಷನ್ ಇರುತ್ತಲ್ಲ, ದಟ್ ರಿಮೇನ್ಸ್ ದ ಸೇಮ್. ಮುಂದೆ ನಿಮ್ಮ ಲೈಫ್ನಲ್ಲಿ ಒಬ್ಬ ಹುಡುಗಿ ಬರ್ತಾಳೆ, ಹೆಂಡತಿ ಬರ್ತಾಳೆ, ಯು ವಿಲ್ ಬಿ ವೆರಿ ಕ್ಲೋಸ್ ವಿತ್. ಕರೆಕ್ಟ್. ಅಲ್ಲಿ ಏನು ಮುಚ್ಚುಮರೆ ಇರಲ್ಲ. ಹೌದು ಸರ್, ಹೌದು. ಇರ್ಲೂಬಾರ್ದು, ನಾಚಿಕೆ ಇರಲ್ಲ, ಇರ್ಲೂಬಾರ್ದು. ಅದರ ರಿಲೇಟಿವಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಲೈಫನ್ನ ಸೀರಿಯಸ್ ಆಗಿ ನೋಡೋದಲ್ಲ, ಸೆನ್ಸಿಟಿವ್ ಆಗಿ ನೋಡೋದನ್ನ ಕಲಿಬೇಕು. ಸೂಕ್ಷ್ಮವಾಗಿ ನೋಡಿದಾಗ ಯು ಫೀಲ್ ದ ಡಿಫರೆನ್ಸ್. ಶಾಕ್ ಆಗಲ್ಲ, ಏನೋ ನನಗೆ ಆಘಾತ ಆಗಲ್ಲ. ಇಟ್ಸ್ ಎ ಸ್ಟೇಜ್. ದೈಹಿಕವಾಗಿ ಬೆಳಿತೇವೆ, ಮಾನಸಿಕವಾಗಿ ಬೆಳಿತೇವೆ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡೆ ಮೀಸೆ ಬಂದಡೆ ಗಂಡೆಂಬರು, ನಿಮ್ಮ ಐಡೆಂಟಿಟಿ ಅಷ್ಟೇ ಸರ್. ಈ ಪ್ರಾಯದ ಮಕ್ಕಳನ್ನ ದಾರಿ ತೋರೋದು ಕಷ್ಟದ ಮಾತು ಅಂತ ಸರ್. ಇಲ್ಲ, ಕುತೂಹಲಕ್ಕೆ ಅವರು, ನಮಗೆಲ್ಲ ಕುತೂಹಲಕ್ಕೆ ಒಂದು ಗೆರೆ ಇತ್ತು ಸರ್. ಈ ವಯಸ್ಸಾದ್ಮೇಲೆ ಈ ವಯಸ್ಸು,
ಇದಾದ್ಮೇಲೆ ಇದು ಅಂತ ಒಂದು ಪ್ರೊಸೀಜರ್ ಇತ್ತು. ಕಸ್ಟಮೈಸ್ ಮಾಡ್ತಾ ಬರ್ತೀವಿ. ಈ ಇತ್ತೀಚಿನ ದಿನಗಳಲ್ಲಿ ಬಿಕಾಸ್ ಎವ್ರಿಥಿಂಗ್ ಇಸ್ ಅವೈಲಬಲ್ ಆನ್ ದ ಫೋನ್. ನಿಮ್ಮನ್ನು ಕೇಳೋ ಪ್ರಶ್ನೆನೇ ಇಲ್ಲ ಅವರು. ನಾನು ಕೇಳೋ ಅವಶ್ಯಕತೆ ಇಲ್ಲ ಸರ್. ಅವ್ರು ನಿಮ್ಮನ್ನು ಕೇಳೋದೇ ಇಲ್ಲ, ಕೇಳೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಯು ಹ್ಯಾವ್ ಗಿವನ್ ದ ಹೋಲ್ ವರ್ಲ್ಡ್ ಇನ್ ದರ್ ಹ್ಯಾಂಡ್. ಕರೆಕ್ಟ್ ಸರ್. ಇನ್ ದ ಫಾರ್ಮ್ ಆಫ್ ಮೊಬೈಲ್. ಅದಕ್ಕೆ ಐನ್ಸ್ಟೈನ್ ಒಂದು ಮಾತನ್ನು ಅವಾಗಲೇ ಹೇಳ್ತಾನೆ, ಏನು ಅಂದರೆ 21st century ವಿಲ್ ಬಿ ದಿ ಸ್ಲೇವ್ ಆಫ್ ಟೆಕ್ನಾಲಜಿ ಅಂತ. We are truly, we are under the slavery of technology. Technology is ruling us. ಹೌದು ಸರ್. ಈಗ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ, ಅದು ನಮ್ಮನ್ನು ರೂಲ್ ಮಾಡುತ್ತೆ. ಬಟ್ ಎಟ್ ಎನಿ ಟೈಮ್ ಹ್ಯೂಮನ್ ಬೀಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಸರ್? ನಿಮಗೆ ದೊಡ್ಡ ಟಿ ವಿ ಕೊಡಿಸ್ತೀನಿ, 2 ಲಕ್ಷ ರೂಪಾಯಿ ಮೊಬೈಲ್ ಕೊಡ್ತೀನಿ, ಆದರೆ ಒಬ್ಬ ವ್ಯಕ್ತಿ ಜೊತೆ ಕೂತ್ಕೊಂಡು ಮಾತಾಡ್ದಾಗಿರೋ ಖುಷಿ ಅದು ಯಾವುದೂ ಕೊಡಲ್ಲ. ಇಲ್ಲೇ ಇದೆಯಲ್ಲ ಸರ್ ಪ್ರತ್ಯಕ್ಷ ನಿದರ್ಶನ. ಇಲ್ಲಿ ನಾವು ಮಾತಾಡ್ತಾ ಇದೀವಿ, ಪರಸ್ಪರ ವಿಷಯಗಳನ್ನ ಹಂಚ್ಕೋತಾ ಇದೀವಿ. ನೀವು ಬಹುಶಃ ನಿಮ್ಮ ವಯಸ್ಸಾಗಿರೋಷ್ಟು, ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರೋಷ್ಟು ವಯಸ್ಸು ನನಗಾಗಲಿಲ್ಲ, ಆದರೂ ಆ ಎಕ್ಸ್ಪೀರಿಯನ್ಸ್ ಇರೋಂಥ ಮಾತಿದೆಯಲ್ಲ, ಕೂತ್ಕೊಂಡು ಕೇಳಿಸ್ಕೊಡೋಂಥ ಪದ್ಧತಿ ಅದು ಬರ್ಬೇಕು ಸರ್ ಮಕ್ಕಳಿಗೆ ಅಂತ. ಅಂದರೆ ದಟ್ ಈಸ್ ಅ ಕಲ್ಚರ್. ಅದು ನಾಗರಿಕತೆ. ಪ್ರಶ್ನೆ ಏನು ಅಂತಂದ್ರೆ, ನಮಗೆ ಮನುಷ್ಯ ಸಂಬಂಧಗಳು ಮುಖ್ಯ ಅಂತ ಎಲ್ಲಿವರೆಗೂ ಅನ್ಸಲ್ಲ. ಮಟೀರಿಯಲಿಸಮ್ ಅಂದ್ರೆ ಏನು, ಕನ್ಸ್ಯೂಮರಿಸಮ್ ಅಂದ್ರೆ ಏನು, ವಸ್ತುವಿನ ಮೇಲೆ ವ್ಯಾಮೋಹ, ಆಸ್ತಿ ಅಂತಸ್ತು, ಹಣ, ಮೊಬಲೈಸೇಷನ್ ಆಫ್ ಮನಿ, ಎಲ್ಲವನ್ನ ನಾವು ಯಾವುದ್ರ ಮೂಲಕ ಗಳಿಸ್ತೀವಿ ಅಂದರೆ ಮಾನವ ಸಂಬಂಧಗಳನ್ನ ಕಳ್ಕೊಂಡು ಗಳಿಸ್ತೀವಿ. ಎಟ್ ದ ಎಂಡ್ ಎಲ್ಲ ಗಳಿಸಿರ್ತೀವಿ, ಆವಾಗ ನಾವು ಮಾನವ ಸಂಬಂಧಗಳನ್ನ ಹುಡ್ಕೋಕೆ ಹೋಗ್ತೀವಿ, ಅದು ವಾಪಸ್ ಬರಲ್ಲ. ಈಗ ನಮ್ಮ ಮಕ್ಕಳಿಗೆ ನಮ್ಮ ಜೊತೆ ಇರಲಿ ಅನ್ನುವಂಥ ನಾಗರಿಕತೆ ನಮಗಿದ್ರೆ ಅವ್ರನ್ನ ತೊಗೊಂಡು ಹೋಗಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹಾಕ್ತೀವಿ. ಅವನು ರುಪೀಸ್ ಗಳಿಸೋದು ಬೇಡ, ಡಾಲರ್ಸ್ ಗಳಿಸ್ಲಿ, ಪೌಂಡ್ಸ್ ಕಳಿಸ್ಲಿ ಅಂತ ಬಯಸ್ತೇವೆ. ಬಟ್ ಅವನೇನು ಮಾಡ್ತಾನೆ, ನಮ್ಗೆ ವಯಸ್ಸಾದ್ಮೇಲೆ ಮುಪ್ಪಾದ ಕಾಲದಲ್ಲಿ ಜೊತೆಲಿರಲ್ಲ, ಅವನಿರಲ್ಲ. ಅವನು ಅಷ್ಟೇ ಸ್ಟ್ಯಾಂಡರ್ಡ್ ಆಗಿರುವಂಥ ವೃದ್ಧಾಶ್ರಮದಲ್ಲಿ ತಗೊಂಡೋಗಿ ನಿಮ್ಮನ್ನು ಬಿಡ್ತಾನೆ. ಬಟ್ ಅಳ್ತೀರಿ ಯಾಕೆ? ನೀವೇ ಮಾಡಿದ್ದಲ್ವಾ? ನೀವೇ ಅಲ್ಲ ಶುರು ಮಗ ನಾನು ನೋಡ್ಕೊಳ್ತಾ ಇಲ್ಲ ಅಂತ ಯಾಕೆ ಅಳ್ತೀರಿ? ಕರೆಕ್ಟ್. ನೀವು ಅವನನ್ನು ಹೈಟೆಕ್ ಶಾಲೆಗೆ ಹಾಕಿದ್ರಿ, ಅವ್ನು ನಿಮ್ಮನ್ನು ಹೈಟೆಕ್ ವೃದ್ಧಾಶ್ರಮಕ್ಕೆ ಹಾಕಿದ. ಬಟ್ ದಟ್ಸ್ ರಿಲೇಟಿವಿಟಿ. ಬಟ್ ದಟ್ ವಿಲ್ ಬಿ ಮ್ಯಾಸಿವ್. ಅದೊಂಥರ ಇಲ್ಲ ಅಂದ್ರೆ ನೀವು ಅವ್ನು ಸೇರಿಸ್ಬೇಕಾದ್ರೆ ವಿಚಾರ ಮಾಡ್ರಿ, ಇವ್ನು ನನ್ನ ಸಾಕ್ಲಿ ಅಂತ ನಾನು ನೋಡ್ಕೊಳ್ಳಲ್ಲ ಅಂತ. ಯುವರ್ ಮೈಂಡ್ ಶುಡ್ ಬಿ ಕಂಡೀಷನ್ಡ್ ಅಲ್ಲಿಗೆ. ಅವಾಗ ಅವ್ನು ಕಿಂಡರ್ ಗಾರ್ಡನ್ ಸೇರ್ಬೇಕಾದ್ರು ನೋಡ್ಕೊಳ್ದೆ ಇರ್ಲಿ, ಅವನ ಭವಿಷ್ಯಕ್ಕೆ ನಾನು ಹಾಕಿದ್ದೀನಿ ಅಂತ ಹೇಳ್ರಿ ಅಷ್ಟೇ. ಸೂಪರ್ ಸೂಪರ್. ಏನ್ ಮಹಾ ನಾನು ದೊಡ್ಡ ತ್ಯಾಗ ಮಾಡಿದೀನಿ ನನ್ನ ಮಗನ ಸಲುವಾಗಿ, ನನ್ನ ಮಗಳ ಸಲುವಾಗಿ. ಅದೇನ್ ಕತೆ ಹೇಳೋದು ಬೇಡ, ನೀನು ಯಾವ ಡನ್ ಯುವರ್ ಡ್ಯೂಟಿ ಅಷ್ಟೇ. ಅಷ್ಟೇ ಎಲ್ಲರೂ ಮಾಡ್ಬೇಕಾಗಿ. ಅವ್ರು ಯಾಕೆ ನಿನ್ ನೋಡ್ಬೇಕು? ಡಿಪೆಂಡೆನ್ಸ್ ಯಾಕೆ ಬೇಕು ನಿನ್ಗೆ? ವೈ ಡು ಕಂಪ್ಲೇನ್? ನಾನು ನೋಡ್ಕೊಳ್ತಾ ಇಲ್ಲ ಅಂತ ಯಾಕೆ ಆರೋಪ ಮಾಡ್ತೀಯಾ? ಯು ಸೆಕ್ಯೂರ್ ಸಮಥಿಂಗ್ ಫಾರ್ ರಿಟೈರ್ಮೆಂಟ್. ಸೆಕ್ಯೂರ್ ಪ್ರಶ್ನೆ ಅಲ್ರಿ. ಲೈಫ್ ಇಸ್ ದೇರ್, ಇಟ್ಸ್ ಗೋಯಿಂಗ್ ಆನ್ ಇಟ್ಸ್ ಓನ್. ಅಂದ್ರೆ ಸರ್ ಮುಪ್ಪಾದ ಕಾಲ ನೀವೇ ಗಳಿಸುವಂತ ಅಮೆರಿಕಕ್ಕೆ ಕಳಿಸಿದ್ರಿ, ಡಾಲರ್ಸ್ ಗಟ್ಲೆ ಗಳಿಸುವಂತ ಅವನಿಗೆ ಅಮೆರಿಕಕ್ಕೆ ಕಳಿಸಿದ್ರಿ. ನೀನ್ ಸತ್ತಾಗ ನಿನ್ನ ಫಿನ್ರಲ್ಲಿಗೆ ಬರಲಿ ಅಂತ ಯಾಕೆ ಬಯಸ್ತೀರಿ? ಅವನು ಹೇಳ್ತಾನೆ ಅದಕ್ಕೆ ಯಾಕೆ ಲಕ್ಷ ಗಟ್ಲೆ ಖರ್ಚು ಮಾಡಲಿ, ನೀವು ಇದ್ದವ್ರು ಮಣ್ಣು ಮಾಡ್ರಿ. ಇನ್ಸಿಡೆಂಟ್ ಆಗಲಿಲ್ವಾ ರೀಸೆಂಟ್ಲಿ ಒಂದು ಪೇಪರ್ನಲ್ಲಿ ಓದಿದಿರಿ? ನೀವೇ ಮಣ್ಣು ಮಾಡಿಬಿಡಿ, ನಾವು ನಿಮ್ಗೆ ಹಣ ಕಳಿಸ್ತೀವಿ ಅಂತ ಲೆಟರ್ ಬರೀತಾರದ್ರ ಆ ಕಲ್ಚರನ್ನು ಅವನಿಗೆ ಕೊಟ್ಟವ್ರು ಯಾರು? ಇವರೇ ಸ್ವತಃ. ಸಾಯೋ ಮುಂದೆ ನೀ ಸ್ಟ್ರೆಸ್ ಯಾಕೆ ಮಾಡ್ಕೊಳ್ತೀಯ? ನಿನ್ನ ಮುಪ್ಪಿನ ಅವಸ್ಥೆಯಲ್ಲಿ ನಿನಗೆ ಗೊತ್ತಿರ್ಬೇಕಲ್ಲ, ನಿನಗೆ ವಯಸ್ಸಾದ್ಮೇಲೆ ಏನಾಗುತ್ತೆ ಅನ್ನೋದು ಕಾನ್ಸಿಯಸ್ನೆಸ್ ಇರ್ಬೇಕಲ್ಲ. ಈಗ ನಿಮ್ಗೆ ಇವತ್ತು 33, 34 ವರ್ಷ, ನನಗೆ 60 ವರ್ಷ, 61 ವರ್ಷ. 61 ವರ್ಷಕ್ಕೆ ಏನು ಏಜ್ ಫ್ಯಾಕ್ಟರ್ ಇರ್ತದೆ ನನಗೆ ಗೊತ್ತಿರ್ಬೇಕಲ್ಲ. ನೀವು ಭಾಳ ಯೌವನದಲ್ಲಿ ಅದೇ ಅನ್ನಮದ, ಯೌವನ ಮದ, ಧನಮದ ಅಂತ ಯಾಕೆ ಅಷ್ಟಮದಗಳ ಬಗ್ಗೆ ನಮ್ಮಲ್ಲಿ ಮಾತಾಡ್ತಾರೆ? ಅಷ್ಟಮದಗಳ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದ್ರೆ ದಟ್ ಇಸ್ ದೇರ್. ನಿಮ್ಗೆ ಅಷ್ಟಮದಗಳ ಬಗ್ಗೆ ಗೊತ್ತಿದ್ರೆ ನೀವು ಡಿಸೆಂಟ್ ಆಗಿರ್ತೀರಿ. ನಿಮ್ಮ ನಾಲೆಜ್ ಅಂದ್ರೆ ಏನು? ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ. ಸ್ಟ್ರೆಸ್ ಇದೆ ಅಂತ ನೀವು ಆರಂಭದಲ್ಲಿ ಹೇಳಿದ ಮಾತನ್ನ ಯಾಕೆ ನಾನು ಒಪ್ಪಲಿಲ್ಲ ಅಂದ್ರೆ ಯು ಆರ್ ದ ರೀಸನ್ ಫಾರ್ ದಟ್. ಕರೆಕ್ಟ್. ಯು ಕ್ರಿಯೇಟೆಡ್ ದಟ್ ಸ್ಟ್ರೆಸ್. ಯು ಆರ್ ದ ರೀಸನ್ ಫಾರ್ ದಟ್. ಅದನ್ನ ಒಪ್ಕೊಳ್ಳಲ್ಲ ಸರ್ ನಾವು. ಒಪ್ಕೊಳ್ಳಿಲ್ಲ ಅಂದ್ರೆ ಸಫರ್ ಆಗ್ರಿ. ನೀವು ಅದನ್ನ ಸಫರ್ ಆಗೋದನ್ನ ಇಷ್ಟಪಡ್ತೀರಲ್ಲ, ನಾಸ್ಟಾಲಜಿಕ್ ಐಡಿಯಾದಲ್ಲಿ ಇರೋದನ್ನ ಖುಷಿ ಪಡ್ತೀರಲ್ಲ. ಚೆನ್ನಾಗಿ ಹೇಳಿದ್ರಿ ಸರ್. ನೀವು ತುಂಬಾ ಗೊಳಾಡೋ ಹಾಡುಗಳನ್ನ ಕೇಳ್ತೀರಿ, ದೇವದಾಸ್ ತರ ಇರ್ತೀರಾ. ಇರಿ. ಯಾರು ಇರ್ತಾರೆ ಇವತ್ತಿನ ಕಾಲಕ್ಕೆ? ಎಲ್ಲಿ ಪಾರ್ಕ್ನಲ್ಲಿ ಗಂಟೆಗಟ್ಟಲೆ ಇವತ್ತು ಪ್ರೇಮಿಗಳು ಕಾಣಿಸ್ತಾರೆ ನಿಮಗೆ? ನಮ್ಮ ಕಾಲದಲ್ಲಿ ಕಾಣಿಸ್ತಾ ಇದ್ರು, ಇವತ್ತು ಪ್ರೇಮಿಗಳೇ ಇಲ್ಲ. ಎಲ್ಲೋದ್ರು? ಪ್ರೇಮ ಪತ್ರಗಳು ಬರಿತಾ ಇದ್ರು. ಎಲ್ಲೋದ್ರು? ಯು ಹ್ಯಾವ್ ಲಾಸ್ಟ್. ಮೆಸೇಜ್ಗಳು ನನ್ನ ಕಾಲದಲ್ಲಿ ಮೆಸೇಜ್ ಕಳಿಸ್ತಾ ಇದ್ರು ಸರ್. ಈಗ ವಿಡಿಯೋ ಕಾಲ್. ಅಲ್ಲ, ಏನಿದೆ? ಡಸ್ ಇಟ್ ಗಿವ್ ಹ್ಯಾಪಿನೆಸ್? ನೋ ಸರ್. ಯಾವುದು ಖುಷಿ ಕೊಡೋದು? ನನ್ನ ಪ್ರಕಾರ ಪರ್ಸನಲಿ ಸ್ಪೀಕಿಂಗ್, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಜೊತೆ ಕುತ್ಕೊಂಡಾಗ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ, ಭಾವನೆಗಳನ್ನ ಹಂಚ್ಕೊಂಡಾಗ ಮಾತ್ರನ ಸರ್ ಅದು. ನೀವು ಅದನ್ನು ಕಳ್ಕೊಂಡಿದ್ದೀರಲ್ಲ, ಬಾಂಡೇಜ್ ಕಳ್ಕೊಂಡಿದ್ದೀರಲ್ಲ. ಬಾಂಡೇಜ್ ಅಂದ್ರೆ ಏನು? ಸಿ,
ಎನಿ ಹಗ್, ಎನಿ ಅಪ್ರಿಸಿಯೇಷನ್, ಎನಿ ಸ್ಮೈಲ್ ವಿಲ್ ಗಿವ್ ಯು ಲಾಟ್ ಆಫ್ ಪ್ಲೆಜರ್. ವಾವ್. ಬಟ್ ನೀವು ಮಟೀರಿಯಲಿಸ್ಟಿಕ್, ಬ್ರ್ಯಾಂಡೆಡ್ ವಾಚ್, ಬ್ರ್ಯಾಂಡೆಡ್ ಡ್ರೆಸ್, ಬ್ರ್ಯಾಂಡೆಡ್ ಶೂಸ್, ವಿಚ್ ನೆವರ್ ಗಿವ್ಸ್ ಯು ಎನಿ ಪ್ಲೆಜರ್. ನೋ ಹಗ್, ನೋ ಸ್ಮೈಲ್, ನೋ ಅಪ್ರಿಸಿಯೇಷನ್. ಬಟ್ ಹೆಂಗೆ ಸ್ಟ್ರೆಸ್ ಇರಲ್ಲ ಆಫೀಸ್ನಲ್ಲಿ? ವಾರೆ ವಾ. ಒಬ್ರಿಗೊಬ್ರು ನೋಡ್ತೀರಾ? ಸರ್ ಒಂದು ಅಪ್ರಿಸಿಯೇಷನ್ ಮೇಲೆ ಕಾಯ್ತಾ ಇರ್ತಾರೆ ಸರ್. ಎಸ್, ಲೆಟ್ ಮಿ ಗೆಟ್ ದಟ್ ಅಪ್ರಿಸಿಯೇಷನ್ ಮೇಲ್. ಕೊಡಲ್ಲ. ಈಗ ನಾನು ನಿಮ್ದು ಏನಾರು ಚೆನ್ನಾಗಿದ್ದದ್ದು ಬರೆದು ಚೆನ್ನಾಗಿ ಬರ್ದಿರಿ ಅಂತ ಹೇಳಿದ್ರೆ, ಲೈಕ್ ಒತ್ತಿದ್ರೆ ನಿಂಗೆ ಅಹಂಕಾರ ಬರುತ್ತಂತ ಒತ್ತಲ್ಲ ನಾನು. ಓಹೋ. ದಟ್ ಪ್ರಿವೆಂಟ್ಸ್ ಯು. ನಿನ್ನೊಳಗಿರೋ ಕೊಳಕ್ತನ ಇದೆಯಲ್ಲ, ದಟ್ ಪ್ರಿವೆಂಟ್ಸ್ ಯು. ಕೆಟ್ಟ ಈಗೋ ಸರ್. ಯು ಹ್ಯಾವ್ ಟ್ರೈನ್ಡ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಇನ್ ಎ ಸರ್ಚ್ ವರ್ಸ್ಟ್ ಸಿಚುವೇಶನ್. ಯಾಕೆ 1 ವರ್ಷ ಆಯಿತು, 1.5 ವರ್ಷ ಆಯಿತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ನನ್ನ ಕೇಳ್ತೀರಿ, ನಾನು ಮಾತಾಡ್ತೀನಿ, ಇದು ಮುಗಿಯೋದೇ ಇಲ್ಲ. ಮುಗಿಯಲ್ಲ ಸರ್ ಇದು. ಇಟ್ ನೆವರ್ ಎಂಡ್ಸ್. ನೆವರ್ ಎಂಡ್ಸ್. ಯಾಕಂದರೆ ಯು ಕ್ಯಾನಾಟ್ ಚೇಂಜ್ ದ ಥಾಟ್ ಪ್ರೊಸೆಸ್. ಮನುಷ್ಯ ಇರೋ ಯಾವಾಗ ಮುಗಿಯುತ್ತೆ, ನಾನು ಮುಗಿಸ್ಬೇಕು ಅದನ್ನು. ಐ ಶುಡ್ ಪುಟ್ ಎನ್ ಎಂಡ್ ಟು ದ್ಯಾಟ್. ನನ್ನ ಸ್ಟ್ರೆಸ್ಗೆ ನಾನು ಕೊನೆಗಾಣಿಸ್ಬೇಕು. ವಿಕ್ಕಿ ಬಂದು ಮುಗಿಸ್ತಾರೆ, ವಿಕ್ಕಿಯೊಂದಿಗೆ ಕಿವಿ ಮಾತು ಮುಗಿಸಲ್ಲ. ಟೈಮ್ ಪಾಸ್ ಆಗುತ್ತೆ 9 ರಿಂದ 10. ನೀನು ಯು ಹ್ಯಾವ್ ಟು ಡಿಸೈಡ್ ಎಂಡ್ ಇಟ್. ಹೌ ವಿಲ್ ಐ ಎಂಡ್ ದ ಸ್ಟ್ರೆಸ್? ನಾನು ಹೇಗೆ ಮುಗಿಸ್ತೀನಿ, ಯಾವ ಕ್ಷಣಕ್ಕೆ ನಾನು ಮುಗಿಸ್ತೀನಿ, ಆ ಕ್ಷಣಕ್ಕೆ ಮುಗಿಸಿದಾಗ ಅದು ಮುಗಿಯುತ್ತೆ. ದಟ್ಸ್ ಎನ್ ಇಂಪಾರ್ಟೆಂಟ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್.